ಹಿಂಗ್ ಹೊಡೆದು ತಲೆ ಮೇಲೆ ಹಾಕೊಂಡು ಹಿಂಗ್ ಬ್ಲರ್ ಆಗಿ ಮೂರ್ತಾನೆ ಕಾಣಿಸ್ತಾರೆ. ವಾಟ್ ಅ ಬ್ಯೂಟಿಫುಲ್ ಸೀನ್. ನೀನ್ ಕೊರಳಲ್ಲಿ ಭಸ್ಮ ರುದ್ರಾಕ್ಷಿ ಎಲ್ಲ ಹಾಕಿದ್ರು ಕೂಡ ನೀನ್ ಯಾರು ಅಂತ ಕೇಳಿದ್ರೆ ನೀನು ನಮ್ಮವ ವಿಷ್ಣು ಪರಮ ವೈಷ್ಣವ. ನಿನ್ಗಿಂತ ದೊಡ್ಡ ವೈಷ್ಣವ ಸಾಧ್ಯ ಇಲ್ಲ. ಅದಕ್ಕಿಂತ ದೊಡ್ಡ ಪ್ರೀತಿ ಏನಿರಕ್ ಸಾಧ್ಯ. ಟೋಬಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಸೋಲನ್ನ ಅನುಭವಿಸ್ತು ಅಂತ ಯಾವತ್ತಾದ್ರೂ ಫೀಲ್ ಆಗಿದ್ಯಾ? ಯಾವತ್ತಾದ್ರಲ್ಲ 100% ಆಗಿದೆ. ಬೇರೆ ಡೈರೆಕ್ಟರ್ ಗಳ ಜೊತೆ ಕೆಲಸ ಮಾಡ್ಬೇಕಾದ್ರೆ ಆಕ್ಟಿಂಗ್ ಇಸ್ 90% ಪ್ರಾಬ್ಲಮ್ ಸಾಲ್ವಿಂಗ್. ನೀವು ಈ ಡೆತ್, ಈ ಸಾವು ಅನ್ನೋದನ್ನ ಯಾವ ತರ ನೋಡ್ತೀರಾ? ಸ್ವಲ್ಪ ಸೈಕೋ ತರ ಕಾಣಿಸ್ಬೋದು ನಾನು. ಜಾಯ್ ಟು ಇಟ್. ನಿಮಗೆ ರೈಟಿಂಗ್ ಎಷ್ಟು ಸಹಜವಾಗಿ ಮೂಡ್ಬರುತ್ತೆ ಸರ್? ಒಬ್ಬ ಬರಹಗಾರನಾದವನು ಕಿಟಕಿಯಿಂದ ಹೊರಗೆ ನೋಡ್ಬೇಕಾದ್ರೂ ಕೂಡ ಅವನ ಕೆಲಸವನ್ನು ಮಾಡ್ತಾ ಇದ್ದಾನೆ. ನೀನ್ ರೈಟರ್ ಅಲ್ವಾ? ರೈಟರ್ ಪ್ರೊಡ್ಯೂಸರ್ಗೋಸ್ಕರ ಬರೆಯೋದಲ್ಲ, ಮತ್ತೊಂದೇನೋ ಹುಟ್ಟಿದ್ರೆ ಅದನ್ನು ಬರೀ. ವ್ಯವಸ್ಥೆಯ ಒಳಗಿದ್ದೂನು ನೀವೊಂದು ಚೂರು ಹೊರಗೆ ನಿಂತವ್ರಂತೆ ಕಾಣಿಸ್ತೀರಿ. ಮಕ್ಕಳಂತೂ ಮಾಡ್ಕೊಳಕ್ ನಂಗೆ ಯಾವ್ದು ಇಂಟ್ರೆಸ್ಟ್ ಇಲ್ಲ. ಇಫ್ ಐ ವಾಂಟ್ ಟು ಐ ವುಡ್ ಅಡಾಪ್ಟ್. ಅನಿಕೇತ್ ಕ್ಯಾರೆಕ್ಟರ್ ಸ್ವಾತಿ ಮುತ್ತಿನ ಮಳೆಹನಿಯಲ್ಲಿ ತುಂಬಾ ಬ್ಯೂಟಿಫುಲಿ ರಿಟರ್ನ್ ಕ್ಯಾರೆಕ್ಟರ್. ಆ ವಲ್ನರಬಿಲಿಟಿನ ಒಬ್ಬ ಆಕ್ಟರ್ ಹೇಗೆ ಅದನ್ನ ಸಂಭಾಳಿಸ್ತಾನೆ? ನನಗೆ ಇಲ್ಲಿ ತನಕ ಆ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿಲ್ಲ. ಪ್ರತಿ ತಿರುವು ನನ್ನ ಪ್ರಕಾರ ಬದಲಾವಣೆ. ಆ ತಿರುವಲ್ಲಿ ಆ ಗಿಡಗಳ ಮೇಲೆ ಮೆತ್ಕೊಂಡಿರೋ ಧೂಳಿನ ಮತ್ತೆ ಗುಟ್ಟಾಗಿ ನಾನ್ಕೋದು ಮನುಷ್ಯರನ್ನು ನೋಡ್ಬೇಕು. ಎಲ್ರಿಗೂ ನಮಸ್ಕಾರ, ನಾನು ಸ್ಪರ್ಶ ಆರ್ಕೆ. ರೂಪಾಂತರ ಚಿತ್ರ ಇದೇ ಜುಲೈ 26ಕ್ಕೆ ಬಿಡುಗಡೆ ಆಗ್ತಿದೆ. ಆ ಚಿತ್ರದ ನಟ ಹಾಗೂ ಚಿತ್ರದ ನಿರ್ದೇಶಕ ಅಲ್ಲ, ಜನರಲಿ ನಿರ್ದೇಶಕ ನಮ್ಮ ಪ್ರೀತಿಯ ರಾಜ್ ಬಿ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಒಂದು ತುಂಬಾ ಖುಷಿ ಏನಂದ್ರೆ ನಿಮ್ ಜೊತೆ ಕಾನ್ವರ್ಸೇಷನ್ ತುಂಬಾ ಎಜುಕೇಟಿವ್ ಆಗಿರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ನನಗೆ ಈ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಬಹಳ ಸಂತೋಷ ಅಂತ ಅನಿಸ್ತಾ ಇದೆ. ಆಕ್ಟಿಂಗ್ ಪ್ರೋಸೆಸ್ ಬಗ್ಗೆ ಮಾತಾಡೋದಾದ್ರೆ ಸರ್, ನಾನು ಒಂದು ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದೆ. ಮನೋಜ್ ಬಾಜ್ಪೇಯಿ ಅವರು ಹೇಳ್ತಾರೆ, ಅವರು ಡಾಕ್ಯುಮೆಂಟ್ರೀಸ್ನ ನೋಡ್ತಾರಂತೆ. ನೈಜ ಅಭಿನಯವನ್ನ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಹಾಗೆ, ಯಾಕಂದ್ರೆ ಅವನಿಗೆ ಕ್ಯಾಮ್ರಾ ಇಟ್ಟಿದ್ದಾರೆ, ಅದೆಲ್ಲ ಏನು ಪರಿಜ್ಞಾನ ಇರಲ್ಲ, ಅವನು ಎಷ್ಟು ನ್ಯಾಚುರಲ್ ಆಗಿರ್ಬೋದು ಅಷ್ಟು ನ್ಯಾಚುರಲ್ ಆಗಿರ್ತಾನೆ ಅಂತ. ನಿಮ್ಮ ಆಕ್ಟಿಂಗ್ ಪ್ರಾಸೆಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಒಂದು ಮಟ್ಟೆಯ ಕಥೆಯಿಂದ ಹಿಡಿದು ಈಗ ರೂಪಾಂತರದವರೆಗೂ ಸಾಕಷ್ಟು ಚೇಂಜಸ್ ಆಗಿರುತ್ತೆ, ರೂಪಾಂತರಗೊಂಡಿರುತ್ತೆ ನಿಮ್ಮ ಆಕ್ಟಿಂಗ್ ಪ್ರೋಸೆಸ್ ಕೂಡ. ನೀವೇ ನಿರ್ದೇಶನ ಮಾಡಿಕೊಂಡು ಮಾಡೋ ಚಿತ್ರಗಳಾದ್ರೆ ಬೇರೆ, ಅಥವಾ ಇನ್ನೊಬ್ಬ ನಿರ್ದೇಶಕನ ಜೊತೆ ವರ್ಕ್ ಮಾಡೋದಾದ್ರೆ ಬೇರೆ ಥರ ಇರುತ್ತಾ? ಇದ್ರೆ ಹೇಗೆ ಇರುತ್ತೆ ನಿಮ್ಮ ಪ್ರಾಸೆಸ್ ಆಕ್ಟಿಂಗ್? ಆಕ್ಚುಲಿ ನಾನೇ ನಿರ್ದೇಶನ ಮಾಡಬೇಕಾದ್ರೆ ಸ್ವಲ್ಪ ನನಗೆ ಫಸ್ಟಿಂದ ಕ್ಲಾರಿಟಿ ಇರುತ್ತೆ. ಯಾಕಂದ್ರೆ ನಾನು ನಿರ್ದೇಶನ ಮಾಡಿದ್ರೆ ನಾನು ಬರೆದಿದ್ದೀನಿ. ಬರೀಬೇಕಾದ್ರೆ ನಂಗೆ ಗೊತ್ತಾಗ್ತಾ ಹೋಗುತ್ತೆ ಇವನು ಯಾವ ಥರದವನು, ಯಾವ ಥರ ಮಾತಾಡ್ತಾ ಇದ್ದಾನೆ. ಎಕ್ಸಾಂಪಲ್, ಅನಿಕೇತ್ ಮಾತಾಡುವಂಥ ಸ್ಪೀಡು, ಶಿವ ಮಾತಾಡುವಂಥ ಸ್ಪೀಡ್ ತುಂಬ ಡಿಫ್ರೆನ್ಸ್ ಇದೆ. ಕರೆಕ್ಟ್. ಆ್ಯಂಡ್ ಶಿವನು ಮಂಗಳೂರು ಕನ್ನಡ ಮಾತಾಡ್ತಾನೆ, ಜನಾರ್ದನ್ ಒಂದು ಮೊಟ್ಟೆ ಕಥೆಯಿಂದನೂ ಮಂಗಳೂರು ಕನ್ನಡ ಮಾತಾಡ್ತಾನೆ. ಬಟ್ ಮಾತಾಡುವಂಥ ಅದು ಬೇರೆ ರೀತಿ ಇದೆ. ಮನುಷ್ಯ ಮಾತಾಡ್ಬೇಕಾದ್ರೆ ಅವನು ಯಾವಾಗಲೂ ಮಾತಾಡ್ತಾ ಇರಲ್ಲ, ಅವನ ಮನಸ್ಥಿತಿ ಮಾತಾಡ್ತಾ ಇರುತ್ತೆ. ಅವನ ಥಾಟ್ಗಳು ಯಾವ ಥರ ಇರುತ್ತೆ ಅದು ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಆ ಎಕ್ಸ್ಪ್ರೆಸ್ ಆಗುವ ರೀತಿಯಿಂದಾಗಿ ಅವನು ಶಾಂತನ, ಅಥವಾ ಅವನಿಗೆ ಸಿಟ್ಟು ಜಾಸ್ತಿನ, ಅಥವಾ ಅವನ ಹೆದರಿಕೆನ, ಕನ್ಫ್ಯೂಸ್ನ ಅನ್ನೋದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಜನಾರ್ದನ ಮಾತಾಡ್ಬೇಕಾದ್ರೆ ತಪ್ತಾ ಇರ್ತಾನೆ ಜಾಸ್ತಿ. ಶಿವ ಮಾತಾಡ್ಬೇಕಾದ್ರೆ ಕೀರಲ್ ಧ್ವನಿಯಿಂದ ಕಿರುಚ್ತಾ ಇರ್ತಾನೆ. ಅದೇ ಅನಿಕೇತ್ ಮಾತಾಡ್ಬೇಕಾದ್ರೆ ಸ್ವಾತಿ ಮುತ್ತಿನ ಮಳೆಯಿಂದ ತುಂಬಾ ಬೇಸ್ ವಾಯ್ಸ್ ಇದೆ ಜಾಸ್ತಿ. ಸೊ ಬೇರೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡ್ಬೇಕಾದ್ರೆ ನನ್ನದೇ ಒಂದು, ಈಗ ಎಕ್ಸಾಂಪಲ್ ಟರ್ಬೋ ಅನ್ನೋ ಒಂದು ಸಿನಿಮಾ, ಅದರಲ್ಲಿ ನಾರ್ಮಲಿ ವಿಲನ್ ಅಂದ ತಕ್ಷಣ ಏನ್ ಮಾಡ್ತೇವೆ ನಾವು ಅಂತ ಹೇಳಿದ್ರೆ ಅವನು ಸ್ವಲ್ಪ ದೊಡ್ಡ ಕ್ಯಾರೆಕ್ಟರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ. ಆಗ ನಾವು ಫಿಸಿಕಲಿ ದೊಡ್ಡದಾಗಿ ಕಾಣಿಸೋದಕ್ಕೆ ಪ್ರಯತ್ನ ಪಡ್ಬೇಕು. ನಾನು ಅದನ್ನ ಉಲ್ಟಾ ಮಾಡಿದೆ. ಅವ್ನು ಫಿಸಿಕಲಿ ತುಂಬಾ ಸಣ್ಣವನಾಗಿ ಕಾಣೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅದಕ್ಕೆ ಕೈ ಹಿಂದೆ ಕಟ್ಟಿರ್ತಾನೆ, ಬಗ್ಗಿರ್ತಾನೆ. ಅದ್ ಯಾಕೆ ಅಂತ ಹೇಳಿದ್ರೆ ಅವನಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಅವನು ದೊಡ್ಡವನಾಗಿ ಕಾಣಿಸುವಂತ ಅಗತ್ಯ ಇಲ್ಲ. ಈಸ್ ಸೋ ಪವರ್ಫುಲ್ ದಟ್ ಹಿ ಡಸಂಟ್ ನೀಡ್ ಟು ಶೋ ದಟ್ ಹಿ ಇಸ್ ಪವರ್ಫುಲ್. ಸೊ ದಟ್ ವಾಸ್ ದ ಐಡಿಯಾ. ಈ ಐಡಿಯಾ ನಾನು ಪಿಚ್ ಮಾಡ್ತೀನಿ ಡೈರೆಕ್ಟರ್ಗೆ. ಸರ್ ಅವ್ನು ಈ ತರ ನಡೀತಿರ್ತಾನೆ, ಈ ತರ ಕೈ ಹಿಡ್ಕೊಂಡಿರ್ತಾನೆ, ಅವ್ನು ಹೋಗ್ಬೇಕಾದ್ರೆ ಈ ಸ್ಪೀಡ್ ಇರುತ್ತೆ. ಆಗ ಅವ್ರಿಗೆ ಇಂಟ್ರೆಸ್ಟ್ ಆದ್ರೆ ಅವ್ರು ಅದನ್ನ ಅಪ್ರೂವ್ ಮಾಡ್ತಾ ಬರ್ತಾರೆ. ಒಂದ್ ವೇಳೆ ಅಪ್ರೂವ್ ಆಗಿಲ್ಲ ಅಂದ್ರೆ ಬೇರೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡ್ಬೇಕಾದ್ರೆ ಆಕ್ಟಿಂಗ್ ಇಸ್ 90% ಪ್ರಾಬ್ಲಮ್ ಸಾಲ್ವಿಂಗ್. ಪ್ರಾಬ್ಲಮ್ ಸಾಲ್ವಿಂಗ್ ಅಂದ್ರೆ ಅವ್ರಿಗೆ ಒಂದು ಐಡಿಯಾ ಇರುತ್ತೆ, ಆ ಐಡಿಯಾನ ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದ್ರಲ್ಲಿ ಸಾವಿರಾರು ಪ್ರಾಬ್ಲಮ್ಗಳಿರುತ್ತೆ, ಆಕ್ಟಿಂಗ್ ಪ್ರಾಬ್ಲಮ್ಗಳು. ಸೊ ಅದನ್ನ ನಾನು ಸ್ಮೂತ್ ಮಾಡ್ತಾ ಕೊಡ್ಬೇಕು. ಯಾಕಂದ್ರೆ ನಾನೊಬ್ಬ ನಿರ್ದೇಶಕನು ಆದ ಕಾರಣಕ್ಕಾಗಿ ನನಗೆ ಅವ್ರ ಭಾಷೆ ಅರ್ಥ ಆಗುತ್ತೆ. ಅವ್ರು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದ್ರೂ ಕೂಡ ಕೆಲವು ಸಲ ನಾನೇ ನೋಡಿ ಆ ಪಾಯಿಂಟ್ ಗಳನ್ನ ಕೇಳಕ್ ಶುರು ಮಾಡ್ತೇನೆ. ಸರ್, ಇಲ್ಲಿ ಇವ್ನು ಕಪಾಲಕ್ಕೆ ಹೊಡಿತಾ ಇದ್ದಾನೆ, ಬಟ್ ಆದ್ರೆ ಇವನು ಈ ತರದ ಪಾತ್ರ ಹೌದಾ ನಿಮ್ಮ ಲೆಕ್ಕದಲ್ಲಿ? ಹೊಡೆದ್ರೆ ಅವ್ನು ಈ ತರ ಬದಲಾಗಿ ಕಾಣಿಸ್ತಾನೆ, ಅದು ಓಕೆನಾ ನಿಮ್ಗೆ ಅಂತ. ಆ ಪಾತ್ರದ ಮನಸ್ಥಿತಿ ಆ ತರ ಅಂದ್ರೆ ಅವನು ಹಿ ಸೋ ಪವರ್ಫುಲ್ ದಟ್ ಹಿ ನೋಸ್ ದಟ್ ಹಿ ಹ್ಯಾಸ್ ಕಂಟ್ರೋಲ್. ಅವನಿಗೆ ತೋರಿಸ್ಬೇಕು ಅಂತ ಯಾವ ಅಗತ್ಯ ಇಲ್ಲ. ಅದು ಕೂಡ ಪವರ್ನ ಒಂದು
ಇದು. ಹೌದು ಅಂದ್ರೆ ತುಂಬಾ ಶಕ್ತಿ ಇತ್ತು. ನಮಸ್ತೆ, ಚೆನ್ನಾಗಿದ್ದೀರಾ ಅಂತ. ಹೌದು ಬಟ್ ಇಟ್ ಇಸ್ ವೆರಿ ಸ್ಕೇರಿ. ನೋಡ್ತಾ ಸರ್ ಚೆನ್ನಾಗಿದ್ದಾವೆ ಅಂತ. ಆಕ್ಚುಲಿ ಹೀಗೆ ನಿಲ್ಲೋನ್ ಪವರ್ಫುಲ್ ಇದ್ದಾನೆ ಅಂತಲ್ಲ. ಸೊ ನಿಮಗೆ ಬಾಡಿಗಳ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರಬೇಕು. ಯಾಕಂದ್ರೆ ದೇಹ ಸುಳ್ಳು ಹೇಳಲ್ಲ, ಕೆಲವು ಸಲ ಮಾತು ಸುಳ್ಳು ಹೇಳುತ್ತೆ. ಚೆನ್ನಾಗಿದೆ, ಚೆನ್ನಾಗಿದ್ದೀನಿ ಅಂತ ಬೇಕಾದ್ರೆ ಹಿಂದೆ ಹೋಗ್ತಾ ಇರ್ತಾನೆ ಅವನು, ಮುಂದೆ ಬರಲ್ಲ ಅವನು. ಮತ್ತೆ ಏನ್ ನಿನಗೆ ಅಂದ್ರೆ ಪ್ರತಿ ಮಾತಲ್ಲೂ ಕೂಡ ನಾವು ನಿಜ ಹೇಳ್ತಾ ಇರ್ತೀವಿ ನಮ್ಮ ಬಾಡಿಯಿಂದ. ಅಂಡ್ ನನಗೆ ಅದು ತುಂಬಾ ಇಷ್ಟ. ಅಂದ್ರೆ ಅವ್ನು ಹೇಳೋದಕ್ಕೂ ಅವನ ಬಾಡಿ ಬಿಹೇವ್ ಮಾಡೋದಕ್ಕೂ ತುಂಬಾ ಬದಲಾವಣೆ ಇದೆ. ಅದು ಒಂದು ಮೊಟ್ಟೆ ಕತೆ ತುಂಬಾ ಇದೆ. ಅವ್ನು ಹೇಳ್ತಾ ಇರ್ತಾನೆ ನನಗೆ ಹುಡುಗಿ ಬೇಡ ಅಂತ, ಬಟ್ ಅವ್ನು ನೋಡೋ ರೀತಿ, ಅವ್ನು ಮಾತಾಡೋ ರೀತಿ, ಅವ್ನು ಬಿಹೇವ್ ಮಾಡೋ ರೀತಿ ನಮ್ಗೆ ಗೊತ್ತಾಗ್ತಾ ಇರುತ್ತೆ, ಕಮ್ಯುನಿಕೇಟ್ ಆಗ್ತಾ ಇರುತ್ತೆ ದಟ್ ಇಲ್ಲ ಅವ್ನು ಹೇಳ್ತಾ ಇರೋ ಸುಳ್ಳು ಅಂತ. ಹಾಗಾಗಿ ಬೇರೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರು ಬರ್ದಿರೋದು ನನಗೆ ತುಂಬಾ ಸೋರ್ಸ್. ನಾನು ಹೇಳ್ತೀನಿ, ಇಲ್ಲಿ ಅವ್ನು ಕಪಾಳಕ್ಕೆ ಹೊಡಿತಾ ಇದ್ದಾನಲ್ಲ ಸರ್, ಅವ್ನು ಹೊಡೆದ ತಕ್ಷಣ ಈ ತರ ಕಾಣಿಸ್ತಾನೆ, ನಿಮ್ಗೆ ಅದು ಬೇಕಾ? ಅವ್ನು ಹೊಡಿಬೇಕು, ಬಟ್ ಆದ್ರೆ ಆ ತರ ಕಾಣಿಸ್ಬಾರ್ದು, ಏನ್ ಮಾಡ್ಬಾರ್ದು? ಇಲ್ಲ ಸರ್ ನಂಗೆ ಗೊತ್ತಾಯ್ತು, ನಂಗೊಂದು ಐಡಿಯಾ ಇದೆ, ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ. ಬಿಕಾಸ್ ನಾವು ಐ ನೀಡ್ ಟು ಸಾಲ್ವ್ ದಟ್ ಪ್ರಾಬ್ಲಮ್. ಅವ್ರಿಗೊಂದು ಬೇಕು, ಬಟ್ ಆದ್ರೆ ಅದರಿಂದ ಕ್ಯಾರೆಕ್ಟರ್ ಬದಲಾಗಬಾರ್ದು. ಅದು ಎರಡನ್ನೂ ಹಿಡ್ಕೊಂಡು ಏನ್ ಮಾಡಬಹುದು ಅಂತ. ಸೊ ಐ ಥಿಂಕ್ ದಟ್ ಐಡಿಯೇಷನ್ ಇಸ್ ಅ ವೆರಿ ತುಂಬಾ ಖುಷಿ ಕೊಡುವಂತ ಕಿಕ್ ಅದು. ಹೌದು. ಸೊ ಈ ಆಕ್ಟಿಂಗ್ ಪಾರ್ಟ್ಗೆ ಬಂದ್ವಿ. ನೀವು ಒಬ್ಬ ರೈಟರ್ ಕೂಡ, ಒಬ್ಬ ನಿರ್ದೇಶಕ, ನಟ ಹಾಗೂ ರೈಟರ್. ರೈಟಿಂಗ್ ಪ್ರಾಸೆಸ್ ಬಗ್ಗೆ ಮಾತಾಡೋದಾದ್ರೆ ಅದು ಒಂದು ತುಂಬಾ ಏಕಾಂತವಾಗಿ ಮಾಡುವಂತಹ ಕೆಲಸ. ಇಟ್ಸ್ ಅ ವೆರಿ ಲೋನ್ಲಿ ಪ್ಲೇಸ್ ರೈಟಿಂಗ್ ಅನ್ನೋದು. ಇವಾಗ ನಾವು ಖುಷಿ ಆದಾಗ್ಲೋ ದುಃಖ ಆದಾಗ್ಲೋ ಹಾಡ್ಕೊಂಡ್ಬಿಡ್ತೀವಿ, ಇಲ್ಲ ಕುಣಿದ್ ಬಿಡ್ತೀವಿ. ಅದೆಲ್ಲದಕ್ಕೂ ಸಹಜವಾದ ಒಂದು ಪ್ರಕ್ರಿಯೆ ನಾವು ಅದನ್ನ ಮಾಡೋದು. ಆದ್ರೆ ರೈಟಿಂಗು ಸಾಕಷ್ಟು ಸಲ ಅದಕ್ಕೆ ಒಂದು ರಿಕ್ವೈರ್ಡ್ ಎನ್ವೈರನ್ಮೆಂಟ್ ಬೇಕಿರುತ್ತೆ ಅಥವಾ ಫೋಕಸ್ ಬೇಕಿರುತ್ತೆ ಅಂತ ಹೇಳ್ತಾರೆ. ಒಂದು ಕೋಟ್ ಒಂದಿದೆ ಸರ್, ಏನಂದ್ರೆ ಯು ಕೆನಾಟ್ ಜಸ್ಟ್ ರೈಟ್, you have to sit in front of the typewriter and bleed ಅಂತ. ಸೊ ಅಷ್ಟು ರಕ್ತ ಬಸಿದು ಮಾಡುವಂಥ ಒಂದು ಪ್ರಕ್ರಿಯೆ ಅಂತ ನಾನು ನಂಬಿದ್ದೀನಿ. ಅದು ಒಬ್ಬೊಬ್ರಿಗೆ ಒಂದೊಂದು ಥರ ಇರಬಹುದು ರೈಟಿಂಗ್ ಪ್ರಾಸೆಸ್. ನಿಮಗೆ ರೈಟಿಂಗ್ ಎಷ್ಟು ಸಹಜವಾಗಿ ಮೂಡಿಬರುತ್ತೆ ಸರ್? ನನಗೆ ಯಾರಾದ್ರೂ ಒಂದು ಸೀನ್ ಹೇಳ್ಬೇಕಾದ್ರೆ ಚೆನ್ನಾಗಿದ್ದು ಅದೇನಾದ್ರು ಬೇರೆ ಕಡೆ ಡಿವೇಟ್ ಆದ್ರೆ ಅದ್ರೊಳಗೆ ನನ್ಗೊಳಗೆ ಆಲ್ರೆಡಿ ಒಂದು ಸೀನ್ ಫಾರ್ಮ್ ಆಗಿರುತ್ತೆ. ನನಗೆ ಒಂಥರ ಹುಚ್ಚು, ಅದು ಸುಮ್ನೆ ಕೂರೋದೇ ಇಲ್ಲ. ಆಮೇಲೆ ಅವ್ರೊಂದು ಕೇಳಿದ್ರೆ ಇದಕ್ಕೆ ಇದು ಈ ತರ ಇದೆ, ಏನಾದ್ರು ಆಪ್ಷನ್ ಬೇಕಂದ್ರೆ ಪಟ್ ಅಂತ ಬಂದಿರುತ್ತೆ. ನಂಗೆ ಬಹಳ ಇಷ್ಟ ರೈಟಿಂಗ್, ತುಂಬಾ ಇಷ್ಟ. ಬಟ್ ಅದ್ರಲ್ಲಿರುವಂತ ಏಕಾಂತ ಬಹಳ ಕಷ್ಟ. ಯಾಕಂದ್ರೆ ಈಗ ನಾನು ಒಂದು ವೆಬ್ ಸೀರೀಸ್ ಬರೀತಾ ಇದ್ದೀನಿ, ಅದಕ್ಕೆ ನಾನು ಎಷ್ಟು ಟೈಮಿಂದ ಏಕಾಂಗಿಯಾಗಿರ್ಬೇಕಾಗಿದೆ ಅಂದ್ರೆ ಅಷ್ಟು ಪಾತ್ರಗಳನ್ನ ತಲೆಯಲ್ಲಿ ಇಟ್ಕೊಂಡು ಅವ್ರ ಜೊತೆ ಅಳೋದು, ಅವ್ರ ಜೊತೆ ನಗೋದು, ಅವ್ರ ಜೊತೆ ದುಃಖ ಪಡೋದು, ಅದೆಲ್ಲ ತುಂಬಾ ಕಷ್ಟದ ಕೆಲಸ. ಬಟ್ ಇನ್ನೊಂದು ಕೋಟ್ ಇದೆ, ಏನಂದ್ರೆ ಒಬ್ಬ ಬರಹಗಾರನಾದವನು ಕಿಟಕಿಯಿಂದ ಹೊರಗೆ ನೋಡ್ಬೇಕಾದ್ರೂ ಕೂಡ ಅವನ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ. ಅಂದ್ರೆ ಅವನ ಬದುಕುವಿಕೆಯಿಂದ ಕತೆ ಹುಟ್ಟೋದು. ಆ ಕಾರಣದಿಂದ ಅವನು ಏನೇ ಆದ್ರೂ ಕೂಡ ಬದುಕುವಿಕೆಯಲ್ಲಿ ಒರಿಜಿನಲ್ ಆಗಿರ್ಬೇಕು, ಅವ್ನು ಬದುಕುವ ರೀತಿಯಲ್ಲಿ ಒರಿಜಿನಲ್ ಆಗಿರ್ಬೇಕು. ಆ ಒರಿಜಿನಲ್ ಆಗಿದ್ದಾಗ ಬೇರೆಲ್ಲ ವಿಷಯಗಳು ಸುಲಭವಾಗುತ್ತೆ. ನೀವು ಹೇಗೆ ಏಕಾಂಗಿ ಅಂತ ಅನ್ಕೋತೀರ? ನಿಮ್ಮ ಜೊತೆ ಅಷ್ಟು ಪಾತ್ರಗಳು ಇರ್ಬೇಕಾದ್ರೆ, ನಿಮ್ಮ ಜೊತೆ ಅಷ್ಟು ಡ್ರಾಮಾಗಳು ನಡೀತಾ ಇರ್ಬೇಕಾದ್ರೆ ನೀವು ಏಕಾಂಗಿ ಅಲ್ಲ. ನೀವು ಅವರ ಮಧ್ಯೆಯಲ್ಲಿರುವಂತ ತನ್ಮಯತೆನ ನೀವು ಬೆಳೆಸ್ಕೊಳ್ಬೇಕು. ಆ ಫೋಕಸ್ ಬೇಕಷ್ಟೇ. ಆ ಫೋಕಸ್ ನಮ್ಗೆ ಶಿಫ್ಟ್ ಆಗೋ ಕಾರಣದಿಂದಾಗಿ ನಾವು ಓಡ್ ಬರ್ತೀವಿ. ಅದು ಒಂದು ವೇಳೆ ಸ್ಕ್ರಿಪ್ಟಿಗೆ ಆ ಶಕ್ತಿ ಇದ್ರೆ ಕೆಲವು ಸಲ ಅದು ಕೂರಿಸ್ಕೊಳ್ಳುತ್ತೆ. ಬಟ್ ನಾನು ಎಂಜಾಯ್ ಮಾಡ್ತೇನೆ, ಆ ಏಕಾಂತವನ್ನು ಎಂಜಾಯ್ ಮಾಡ್ತೀನಿ. ಎಲ್ಲಿ ತನಕ ಅಂದ್ರೆ ನನ್ಗೀಗ ಫ್ರೀ ಇದ್ರು ಕೂಡ ನಾನು ಬೆಂಗಳೂರಲ್ಲೇ ಕೂತ್ಕೊಂಡು ಮನೇಲೆ ಕೂತ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾ ಕೆಲವು ಸಲ ಮನೇಲಿ ಯಾರಿದ್ರು ಕೂಡ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಯಾರೇ ಇದ್ರು ಮಾತಾಡಿರಲ್ಲ, ಅವ್ರ ಮುಖ ನೋಡಿರಲ್ಲ. ಬಿಕಾಸ್ ಮತ್ತೆ ನಾನು ಒಂದ್ಸಲ ಏನಾದ್ರೂ ಬರೆಯಕ್ ಕೂತು ನನಗೇನಾದ್ರೂ ಸೀನ್ಗಳು ಹುಡ್ತಾ ಇದ್ರೆ ನಾನು ಸ್ವಲ್ಪ ಬೇರೆ ತರ ಬಿಹೇವ್ ಮಾಡ್ತಾ ಇರ್ತೀನಿ. ನಾನು ಅವ್ರ ಜೊತೆ ಪಕ್ಕದವ್ರ ಹತ್ರ ನಾನೇ ಮಾತಾಡ್ಕೊತಾ ಇರ್ತೀನಿ. ಹಿಂಗೇನೋ ಮಾತಾಡ್ಕೊಂಡು ಏನಂತ ಕೇಳಿದ್ರೆ ಇಲ್ಲ ನೀವ್ ಬಿಟ್ಬಿಡು ಅಂತ. ಒಂದ್ಸಲ ಏನಾಗಿತ್ತು, ಒಂದ್ ಸಿನಿಮಾ ಬರೀಬೇಕಾದ್ರೆ ನನ್ನ ಫ್ರೆಂಡ್ ಬಾಗ್ಲು ಓಪನ್ ಮಾಡ್ದ ನನ್ನ ರೂಮ್ದು. ನಾನು ಮಾತಾಡ್ತಾ ಇದ್ದೆ, ಅಂದ್ರೆ ನಾನೇ ಎದುರುಗಡೆ ಕ್ಯಾರೆಕ್ಟರ್ ಆಗಿ ನಾನೇ ಈ ಕ್ಯಾರೆಕ್ಟರ್ ಆಗಿ ಮಾತಾಡ್ತಾ ಇದ್ದೆ. ಅವನಿಗೆ ಅವನ ಹತ್ರ ಮಾತಾಡ್ತಾ ಇದ್ದಾನೆ ಅಂತ ಅವ್ನು ಕೇಳಿದೆ, ಏನೇನು ಅಂತ. ಅವನ ಹತ್ರ ನೋಡಕ್ಕೂ ಆಗಿಲ್ಲ ನನಗೆ, ಇದು ಹೋಗು ಅಂತ. ದಟ್ ಈಸ್ ದ ಥಿಂಗ್. ಲೈಕ್ ಅಷ್ಟು ತನ್ಮಯತೆ ಬಂದ್ಬಿಡುತ್ತೆ. ಆಮೇಲೆ ಅವರ ಮಾತು ಕಥೆಯಿಂದ, ಈಗ ಎಕ್ಸಾಂಪಲ್ ಪ್ರೇರಣಾ ಮತ್ತೆ ಅನಿಕೇತ್ ಅನ್ನುವಂತ ಪಾತ್ರವನ್ನು ಒಂದ್ಸಲ ಕ್ರಿಯೇಟ್ ಮಾಡಿದಾಗ ಅವ್ರು ಪ್ರತಿ ಸತಿ ಭೇಟಿ ಮಾಡೋದನ್ನ ನೋಡ್ಬೇಕು ಅನ್ನೋ ಕೆಟ್ಟ ಕುತೂಹಲ ಬಂದ್ಬಿಡುತ್ತೆ. ಪ್ರತಿ ಸತಿ ಹರಿ ಮತ್ತೆ ಶಿವ ಅನ್ನುವಂತ ಪಾತ್ರಗಳನ್ನ ಕ್ರಿಯೇಟ್ ಮಾಡಿದಾಗ ಅವ್ರ ಜೊತೆಗೆ ಎಲ್ಲಿಗೆಲ್ಲ ಹೋಗ್ತಾರೆ ಅನ್ಬೇಕು ಅನ್ನೋ ನೋಡುವಂತ ಒಂದು ಆಸೆ ಬಂದ್ಬಿಡುತ್ತೆ. ಅವ್ರ ಬದುಕು ಏನೆಲ್ಲ ಬದಲಾಗ್ಬೋದು ಅನ್ನೋ ನೋಡುವಂತ ಆಸೆ. ಆ ಆಸೆಯಿಂದಾಗಿ ಪದೇ ಆ ಜಾಗಕ್ಕೆ ಹೋಗ್ತಾ ಇರ್ತೀವಿ, ಎಷ್ಟೇ ಕಷ್ಟ ಆದ್ರೂ ಕೂಡ. ಎಷ್ಟೇ ಅದರಲ್ಲಿ ಲೋನ್ಲಿನೆಸ್ ಅಥವಾ ಒಬ್ಬಂಟಿತನ ಇದ್ರೂ ಕೂಡ ಅವ್ರ ಜೊತೆ ಹೋದ್ಮೇಲೆ ಏನ್ ಲೋನ್ಲಿನೆಸ್, ಅವ್ರನ್ನ ನೋಡ್ತಾ ಇರ್ಬೋದು. ನಿಜ. ಸೊ ಒಬ್ಬ ಕ್ರಿಯೇಟರೇನೆ ಹೊರಗಡೆ ನಿಂತು ಒಂದ್ ಪಾತ್ರಗಳನ್ನ ನೋಡೋ ಒಂದು ಎಂಜಾಯ್ಮೆಂಟ್ ಅವ್ರು ಗೈಡ್ ಮಾಡ್ತಾರೆ ಕೆಲವು ಸಲ. ಎಕ್ಸಾಂಪಲ್, ನನ್ನ ಸಿನಿಮಾದಲ್ಲಿ, ನಾನು ಅನ್ಕೊಂಡ ಸಿನಿಮಾದಲ್ಲಿ ಗರುಡ ಗಮನದಲ್ಲಿ ಶಿವ ಮತ್ತೆ ಹರಿ ಲಾಸ್ಟಿಗೆ ಅವ್ರು ಫೈಟ್ ಮಾಡಕ್ ರೆಡಿ ಇದ್ರು. ಬಟ್ ಅವ್ರಿಬ್ರು ಮಾಡಕ್ ಕೇಳಲೇ ಇಲ್ಲ. ಈಗ ನಿಮಗೂ ಅದು ಸರಿ ಅನ್ಸುತ್ತೆ, ಅವ್ರಿಬ್ರು ಮಾಡಕ್ ಆಗಲ್ಲ.
ಹರಿ ಕೈ ಎತ್ತಿದ್ರು ಶಿವನ್ ಕೈ ಎತ್ತಕ್ಕಾಗಲ್ಲ, ನಾನು ಸೋತೋಗಾಗಿದೆ ಆಲ್ರೆಡಿ. ಅಂಡ್ ಈಗ ಈ ತರದ ಪಾತ್ರಗಳನ್ನ ನೀವು ಅಲ್ಲಿ ತನಕ ಕ್ರಿಯೇಟ್ ಮಾಡಿ ನೀವೇನೋ ಕ್ಲೈಮ್ಯಾಕ್ಸ್ ಅನ್ಕೊಂಡಿದ್ರೆ ಆ ಕ್ಲೈಮ್ಯಾಕ್ಸ್ ಬರೋದೇ ಇಲ್ಲ, ಬರೋದೇ ಇಲ್ಲ. ಹಾಗಾದ್ರೆ ಏನ್ ಬರುತ್ತೆ ಅದನ್ನ ನೀವು ನೋಡ್ಬೇಕಾಗತ್ತೆ. ಈ ಪಾತ್ರಗಳು ನಿಮ್ಮನ್ನ ಅಲ್ಲಿ ತನಕ ಗೈಡ್ ಮಾಡ್ಕೊಂಡು ಹೋದಾಗ ಅವ್ರೇನ್ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಐ ಥಿಂಕ್ ದಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಕೆಲಸ ನಮ್ಗೆ ಆಕ್ಚುಲಿ ಎಷ್ಟಲ್ಲ ಯಾವ್ದೆಲ್ಲ ಇಮೋಷನಲ್ ಸೀಕ್ವೆನ್ಸ್ ಗಳನ್ನ ಬರ್ದಿದ್ದೀನಿ ನಾನು. ಈಗ ಪ್ರೇರಣಾ ಮತ್ತೆ ಅನಿಕೇತ್ ಸ್ವಾತಿ ಮಿತ್ರ ಮಳೆ ನೀವು ನೋಡಿದ್ರೆ ಅವರಿಬ್ರು ಬೆಡ್ ಅಲ್ಲಿ ಕುತ್ಕೊಂಡು ಲಾಸ್ಟಿಗೆ ಮಾತಾಡ್ತಾರೆ, ನಾನು ಹತ್ತಿದ್ದೀನಿ ಅವ್ರ ಜೊತೆ. ಅಂಡ್ ಒಂದು ಮೊಟ್ಟೆಯ ಕಥೆಯಲ್ಲಿ ಶ್ರೀನಿವಾಸ್ ಮನೆಗೆ ಹೋಗಿ ಅವ್ನು ಊಟ ಮಾಡ್ಬೇಕಾದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಹತ್ತಿದ್ದೀನಿ ಅವ್ರ ಜೊತೆ. ಅಂಡ್ ಗರುಡ ಗಮನದಲ್ಲಿ ಶಿವ ಅವನನ್ನ ಕದ್ರಿ ದೇವಸ್ಥಾನ ಕೂತ್ಕೊಂಡು ಅವ್ನು ಬಂದು ಮೇಲೆ ಅಂತ ತೋರಿಸ್ಬೇಕಾದ್ರೆ ನಾನು ಹತ್ತಿದ್ದೀನಿ ಅವ್ರ ಜೊತೆ. ಇದ್ರಲ್ಲಿ ನನಗೆ ಯಾವುದೇ ರೀತಿ ನಾನು ಜನಗಳನ್ನ ಆಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ನನಗ್ ನೋವು ಆಗ್ತಿದೆ. ಅವರನ್ನ ನಾನೇ ನಾನು ಕ್ರಿಯೇಟ್ ಮಾಡಿರೋ ಪಾತ್ರಗಳು ಅನ್ನೋದಕ್ಕಿಂತ ಬದುಕಲ್ಲಿ ನಿಮ್ಮನ್ನ ನೋಡಿದೀನಿ, ನಾನು ಇನ್ನೊಬ್ರು ನೋಡಿದೀನಿ, ಮತ್ತೊಬ್ರು ನೋಡಿದೀನಿ, ನೀವೆಲ್ಲ ಸೇರಿ ಯಾವ್ದೋ ಒಂದು ಪಾತ್ರ ಆಗಿದ್ರೆ ನನಗೂ ಗೊತ್ತಿಲ್ಲ ಅದು ಯಾರು ಅಂತ. ನೀವೆಲ್ಲ ಜೊತೆಗೆ ಇನ್ನೊಬ್ಬರ ಜೊತೆ ಭೇಟಿಯಾಗಿ ಅದಕ್ಕೊಂದು ಸನ್ನಿವೇಶ ಬಂದಾಗ ಅದು ನನ್ನ ತುಂಬಾ ಕಾಡುತ್ತೆ, ತುಂಬಾ ಹರ್ಟ್ ಮಾಡುತ್ತೆ. ಆ ಸೆನ್ಸಿಟಿವಿಟಿ ಇದ್ದ ಕಾರಣದಿಂದಾಗಿ ಬರೆಯಕ್ಕಾಗತ್ತೆ. ಓಕೆ, ನನ್ನ ಇನ್ನೊಂದು ಪ್ರಶ್ನೆ ಅದೇ ಆಗಿತ್ತು ಸರ್. ಈಗ ಕೆಲವು ಬರಹಗಾರರಿಗೆ, ಎಸ್ಪೆಷಲಿ ಚಿತ್ರ ಬರಹಗಾರರಿಗೆ ಒಂದಷ್ಟು ಕಟ್ಟುಪಾಡುಗಳಿರುತ್ತೆ. ಈಗ ಬಿಸ್ನೆಸ್ ಪ್ರಾಸ್ಪೆಕ್ಟ್ ನೋಡ್ಬೇಕಾಗುತ್ತೆ, ಜನರಿಗೆ ಇಷ್ಟ ಆಗ್ಬೇಕು, ಪ್ರೊಡ್ಯೂಸರ್ಗೆ ಇಷ್ಟ ಆಗ್ಬೇಕು, ಸಾಕಷ್ಟು ಇರುತ್ತೆ. ಆ ಕಟ್ಟುಪಾಡುಗಳನ್ನ ಮೀರಿ ಒಬ್ಬ ಚಿತ್ರ ಬರಹಗಾರ ಕೆಲಸ ಮಾಡಬಹುದಾದ್ರೆ ಆ ಸಾಧ್ಯತೆಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡಿದೀರಾ? ಅಂದ್ರೆ ಈಗ ಒಂದು ಮೊಟ್ಟೆಯ ಕತೆ ಯಾರು ಪ್ರೊಡ್ಯೂಸ್ ಮಾಡ್ತಾ ಇರ್ಲಿಲ್ಲ ಅನ್ಸುತ್ತೆ. ಈಗ ಸುಹಾನ್ ಅಲ್ದಿದ್ರೆ ಅವ್ನಿಗೆ ಸ್ವಲ್ಪ ಹುಚ್ಚು, ಬೇರೆ ಯಾರು ಪ್ರೊಡ್ಯೂಸ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಯಾರೋ ಒಬ್ಬ ನೋಡೋಕ್ ಚೆನ್ನಾಗಿರೋ ತಲೆಯಲ್ಲಿ ಕೂಲ್ದಿರೋ ಅಂತ ಸಿನಿಮಾನೇ ಮಾಡದಿರೋ ಅಂತ ಒಬ್ಬ ಹೀರೋ ಆಗ್ತಾನೆ, ಅವ್ನ ತಲೆಯಲ್ಲಿ ಕೂಲ್ದಿರೋ ಸ್ಟೋರಿ ಮಾಡ್ತಾನೆ ಅಂದ್ರೆ ಅದು ಆತರ ಆಗ್ತಾ ಇರ್ಲಿಲ್ಲ. ಅಂಡ್ ಅದರ ಹ್ಯೂಮರ್ ತುಂಬಾ ಸಟಲ್, ಯಾರು ಜೋರಾಗಿ ಕಿರ್ಚಲ್ಲ, ಏನು ಮಾಡಲ್ಲ, ಯಾರು ಬೀಳಲ್ಲ, ಯಾರು ಜಾರಲ್ಲ, ಬಾಳೆಹಣ್ಣು ಸಿಪ್ಪೆ ಮೇಲೆ ಯಾರು ಕಾಲಿಡಲ್ಲ. ಬಟ್ ಅದ್ರಲ್ಲಿ ಕಾಮಿಡಿ ಇದೆ, ಬಟ್ ಆ ಕಾಮಿಡಿಲೂ ಒಂದು ಟ್ರಾಜಿಡಿ ಇದೆ. ಅದನ್ನ ಬೇರೆ ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ಅನ್ಸಲ್ಲ, ಬಟ್ ಅವ್ನು ಪ್ರೊಡ್ಯೂಸ್ ಮಾಡ್ತಾ, ಬಟ್ ಅದು ನನಗೆ ನ್ಯಾಚುರಲ್, ಅದು ನನಗದು ನಾರ್ಮಲ್, ನನಗೆ ಅದು ಕಮರ್ಷಿಯಲ್ ಸಿನಿಮಾ. ನನಗೆ ಯಾರೋ ಒಬ್ರು ಫಿಲ್ಮ್ ಫೆಸ್ಟಿವಲ್ ಕರ್ಕೊಂಡು ಹೋಗ್ತೀನಿ ಅನ್ಬೇಕಾದ್ರೆ ನಂಗೆ ತುಂಬಾ ಬೇಜಾರಾಗ್ಬಿಡ್ತು. ನಂಗೆ ಫಿಲ್ಮ್ ಫೆಸ್ಟಿವಲ್ ಅದು ಏನು ಗೊತ್ತಿಲ್ಲ, ನಂಗೆ ಇಂಡಸ್ಟ್ರಿನೂ ಗೊತ್ತಿಲ್ಲ ಜಾಸ್ತಿ. ನಿಜವಾಗ್ಲೂ ನಮ್ಮ ಸಿನಿಮಾ ಆತರ ಇದೆಯಾ ಫಿಲ್ಮ್ ಫೆಸ್ಟಿವಲ್? ಹೌದು ಇಲ್ಲ ಅದು ಆತರ ಅಲ್ಲ ಅಂತ ನಮ್ಗೆ ಅಷ್ಟು ಜ್ಞಾನ ಇಲ್ಲ. ಅಂಡ್ ಯಾರೋ ಒಬ್ರು ಗರುಡ ಗಮನ ನೀವು ಬೇರೆ ತರ ಮಾಡಿದಿರ ಅಂದ್ರೆ ಹೌದಾ ಬೇರೆ ತರ ಮಾಡಿದೇನೆ, ಓಕೆ ಫೈನ್. ಅದು ನನ್ನ ಕಮರ್ಷಿಯಲ್ ಸಿನಿಮಾ, ನನಗೆ ಇಷ್ಟ ಆಗುವಂತ ಸಿನಿಮಾ. ಐ ಥಿಂಕ್ ನಮ್ಮ ಧ್ವನಿಯನ್ನು ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಗಾರ್ಡ್ ಮಾಡಬೇಕು. ಹಾಗಂತ ನೀವು ಹೇಳಿದ ಅದೆಲ್ಲ ತೊಂದರೆಗಳು ತಾಪತ್ರೆಗಳಿದ್ದೇ ಇರುತ್ತೆ. ಅಂದ್ರೆ ಆ ತೊಂದರೆ ತಾಪತ್ರೆಗಳನ್ನ ಮೀರೋದು ಹೇಗೆ? ನಾನು ಒಂದು ಮೊಟ್ಟೆಯ ಕತೆಗಿಂತ ಮುಂಚೆ 5 ಸ್ಕ್ರಿಪ್ಟ್ ಬರ್ದಿದೆ. ಅದು ಯಾವ್ದು ಸಿನಿಮಾ ಆಗದೆ ಇರೋ ಕಾರಣ ಈ ಕಟ್ಟುಪಾಡುಗಳಿಂದ. ಆ 5 ಸಿನಿಮಾ ಆಗದೆ 6ನೇ ಸಿನಿಮಾ ಆಗಿತ್ತು. ಹಾಗಾದ್ರೆ ನಾನು ಒಂದು ಬರೆದು ಸುಮ್ನೆ ಕೂತಿಲ್ಲ, ಇನ್ನೊಂದೇನೋ ಬರೆದು ಮತ್ತೊಂದು ಪ್ರಯತ್ನ ಪಟ್ಟೆ, ಮತ್ತೊಂದೇನೋ ಬರೆದು ಈ 5 ಸಿನಿಮಾಗೆ ನಂಗೆ ಸಿಕ್ಕಿರೋ ಟೋಟಲ್ ಪೇಮೆಂಟ್ 500 ರೂಪಾಯಿ. ಸೊ ಇಷ್ಟಾದ್ರೂ ಕೂಡ 3 ವರ್ಷ ನಾನು ಬರ್ಕೊಂಡು ಓಡಾಡಿದೀನಿ. ಓಡಾಡಿದ ಕಾರಣದಿಂದಾಗಿ ಒಂದು ಮೊಟ್ಟೆಯ ಕತೆ ಬರಿಬೇಕಾದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು, 5 ಸಿನಿಮಾ ಬರದ ಎಕ್ಸ್ಪೀರಿಯನ್ಸ್. ಅದರಿಂದಾಗಿ ನಾನು ರೈಟರ್ ಆಗಿ ಬೆಳೆಬೇಕಾಯ್ತು. ಇದನ್ನ ಒಂದೇ ಬರೆದು ಪ್ರೊಡ್ಯೂಸರ್ ಹತ್ರ ಹೇಳಿ ಪ್ರೊಡ್ಯೂಸರ್ ಸಿಕ್ತಿಲ್ಲ ಅಂದ್ರೆ ನೀನ್ ರೈಟರ್ ಅಲ್ವಾ? ರೈಟರ್ ಪ್ರೊಡ್ಯೂಸರ್ಗೋಸ್ಕರ ಬರೆಯೋದಲ್ಲ, ಮತ್ತೊಂದೇನೋ ಹುಟ್ಟಿದ್ರೆ ಅದನ್ನು ಬರೀ. ಏನು ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಕೆಟ್ಟ ರೈಟರ್ ಅಂತ ಆದ್ರೂ ನಿಂಗೆ ಗೊತ್ತಾಗುತ್ತೆ. ಐ ಥಿಂಕ್ ಆ ಒಂದು ಶ್ರದ್ಧೆ ನಮ್ಮಲ್ಲಿ ಇರ್ಬೇಕು ಅಂತ. ನಾವು ಬರ್ದಿದ್ದೆಲ್ಲ ಗ್ರೇಟ್ ಆಸ್ಕರ್ ಲೆವೆಲ್ ಸಿನಿಮಾ, ಅದನ್ನ ಜನಗಳಿಗೆ ತೋರಿಸಿದ ತಕ್ಷಣ ಅವ್ರು ಒಪ್ಕೊಂಡ್ಬಿಡ್ಬೇಕು. ಇಂಡಸ್ಟ್ರಿಯಲ್ಲಿ ಯಾರು ಒಪ್ಪಲ್ಲ, ಯಾಕೆ ಒಪ್ಬೇಕು? ನಿಮ್ ಮನೆಯವ್ರ ಹತ್ರ ನಿಮ್ ಮನೆ ಅಡ ಇಟ್ಟು ಒಂದ್ 50 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಮಾಡ್ತಾರ? ಇಲ್ಲ ಅಲ್ವಾ? ಎಲ್ಲರೂ ದುಡ್ಡೇ ಹಾಕ್ತಾ ಇರೋದು, ಎಲ್ಲರೂ ಬಿಸ್ನೆಸ್ ನೋಡ್ತಾರೆ. ಅದನ್ನ ನಾವು ಅಫೆನ್ಸಿವ್ ಅಲ್ಲಿ ತಗೋಬೇಕು ಅಂತಿಲ್ಲ, ಅದ್ರಲ್ಲಿ ಏನು ತಪ್ಪಿಲ್ಲ ಅಂತಾನು ಅನ್ಸುತ್ತೆ. ಸೊ ನಾವ್ ಇದನ್ನೆಲ್ಲ ಇದು ಆರ್ಟ್ ಎಷ್ಟು ಸತ್ಯನೋ ಬಿಸ್ನೆಸ್ ಅಷ್ಟೇ ಸತ್ಯ. ಇದೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ತುಂಬಾ ಇಂಪಾರ್ಟೆಂಟ್ ಆದ ಕೆಲಸ. ರೈಟ್ ಪ್ರೊಡ್ಯೂಸರ್ಗಳನ್ನ ಮೀಟ್ ಮಾಡೋದು, ಅವ್ರು ನಿಮಗೆ ಟೈಮ್ ಕೊಡ್ತಾರ? ಕೊಡಲ್ಲ. ಯಾಕೆ ಕೊಡ್ಬೇಕು ಅಂತ ಏನೂ ಇಲ್ಲ. ನೀನ್ ಏನಾದ್ರು ಕೆಲಸ ಮಾಡಿದ್ ಕಳ್ಸು, ಒಂದು 1 ಲೈನರ್ ಕಳ್ಸು. ಆ 1 ಲೈನರ್ ಹೇಗಿರ್ಬೇಕು ಅಂದ್ರೆ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು. ಇಂಪ್ರೆಸ್ ಮಾಡಿಲ್ವಾ ಮತ್ತೆ ಯಾವತ್ತಾದ್ರೂ ಇನ್ನೊಂದು 1 ಲೈನರ್ ಕಳ್ಸು. ಅವ್ರು ನಮ್ದೆಲ್ಲ ಯಾಕೆ ಸೆಲೆಕ್ಟ್ ಮಾಡ್ತಾರೆ ಅಂತ ನೀನ್ ಅನ್ಕೊಂಡ್ರೆ ಅದು ವರ್ಕ್ ಆಗಲ್ಲ. ನಮ್ಮ ಪ್ರಯತ್ನ ಯಾವತ್ತೂ ನಿರಂತರವಾಗಿ ಪ್ರಯತ್ನ ನಾನು ಮಾಡೋದು ಪ್ರೊಡ್ಯೂಸರ್ಗೋಸ್ಕರ ಅಲ್ಲ, ನನಗೆ ಹುಚ್ಚು ಸಿನಿಮಾ ಅಂತ. ನನ್ನ ತಲೆಯಲ್ಲಿ ಕತೆ ಹುಟ್ಟತಾ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ರೈಟರ್ ಬಿಟ್ರೆ, ದುಡ್ಡಾಗ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ರೈಟರ್ ಅಲ್ಲ. ಅದಾಗೋದಕ್ಕೂ ಸಾಧ್ಯ ಇಲ್ಲ. ನಾನು ಹೇಳೋದು ಯಾರೋ ಒಬ್ಬ ಅಲ್ಲಿ ಓಡಾಡ್ತಿದ್ದಾನೆ, ನಾನು 50 ಲಕ್ಷ ಅವನ ಅಕೌಂಟಿಗೆ ಹಾಕಿದ ತಕ್ಷಣ ಮಾರನೇ ದಿವಸ ರೈಟರ್ ಆಗ್ತಾನ? ಇಲ್ಲ. ಬಟ್ ಅದೇ ಫ್ರಾನ್ಸ್ ಕಾಫ್ಕಾ ಯಾಕೆ ರೈಟರ್ ಆಗಿ ಉಳ್ಕೊಂಡ್ರು? ಯಾರು ಅವ್ರ ಕತೆ ಓದದೇ ಇರ್ಬೇಕಾದ್ರೂ ಕೂಡ ಹೇಗೆ ಉಳ್ಕೊಂಡ್ರು ರೈಟರ್ ಆಗಿ? ಅವರವರ ಕತೆಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡಿ ಉಳಿದ ಕತೆಗಳು ಎಷ್ಟು ಗ್ರೇಟ್ ಅಂತ ಅನ್ಸೋದಕ್ಕೆ ಕಾರಣ ಏನು? ಯಾಕಂದ್ರೆ ಬರೆಯುವ ಹುಚ್ಚು, ಬದುಕಿನ ಬಗ್ಗೆ ಇರುವಂತ ಹುಚ್ಚು ಅದು ಕಾಣಿಸುತ್ತೆ ರೈಟಿಂಗ್. ಸೊ ಆಕ್ಟರ್ ಅನ್ನುವಂತ ಒಂದು ಕೆಲಸ ಏನಿದೆ ಸರ್,
ತುಂಬಾ ಡಿಪೆಂಡಬಲ್ ಜಾಬ್ ಅದು. ತುಂಬಾ ಡಿಪೆಂಡಬಲ್. ಸೊ ಆ ಒಂದು ಹೀಸ್ ಇನ್ ಅ ವೆರಿ ವಲ್ನರಬಲ್ ಪೊಸಿಷನ್. ಒಬ್ಬ ಆಕ್ಟರ್ ಅವನು ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗ್ಬೇಕು, ಕೋ ಆಕ್ಟರ್ ಮೇಲೆ ಡಿಪೆಂಡ್ ಆಗಿ ಎಲ್ಲರ ಮೇಲೂ ಡಿಪೆಂಡ್ ಆಗುವಂತ ಪೊಸಿಷನ್ ಅಲ್ಲಿ ಇದ್ದಾಗ ಆ ವಲ್ನರಬಿಲಿಟಿನ ಒಬ್ಬ ಆಕ್ಟರ್ ಹೇಗೆ ಅದನ್ನ ಸಂಭಾಳಿಸ್ತಾನೆ? ನನಗೆ ಇಲ್ಲಿ ತನಕ ಆ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿಲ್ಲ. ಫಾರ್ಚುನೇಟ್ಲಿ ನಾನು ಆಕ್ಟರ್ ಅಲ್ಲ ಅಂತ ಯಾವಾಗ್ಲೂ ಅನ್ಕೊಳ್ಳೋದ್ರಿಂದ ನನಗೆ ಅದು ಅಂತ ದೊಡ್ಡ ಕಾಡಿಲ್ಲ. ಈಗ ಎಕ್ಸಾಂಪಲ್ ನಾ ಹೇಳಿದ್, ನಾನು ಯಾವ್ದೋ ಸಿನಿಮಾ ಮಾಡ್ಬೇಕಾದ್ರೆ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ನಾನು ಅದೇ ಆಗೊಂದು ಇಂಟರ್ವ್ಯೂ ಹೇಳ್ತಾ ಇದ್ದೆ, ನನಗೆಲ್ಲದೂ ಇದೆ. ನನಗೆ ಮನೆಯಲ್ಲಿ ಬೆಡ್ ಇದೆ, ಮಲಗ್ಬೋದು, ಪಕ್ಕದಲ್ಲಿ ಒಂದು ದೊಡ್ಡ ನೀರಿಟ್ಟಿದ್ದಾರೆ, ಕುಡಿಬಹುದು, ಎಲ್ಲದೂ ಇದೆ. ಅದ್ರ ಜೊತೆಗೆ ಆಕ್ಟಿಂಗ್ ಅಂದ್ರೆ ನನ್ನ ಲೆಕ್ಕದಲ್ಲಿ ಯಾರೋ ಒಬ್ರು ಒಂದ್ ಸ್ವಲ್ಪ ಸ್ಪ್ರೇ ಹಾಕ್ಲಾ, ಒಳ್ಳೆ ಸ್ಮೆಲ್ ಬರುತ್ತೆ ಅಂತ ಕೇಳ ನಂಗೆ, ಹಾಕಿ ಅಂತ ಹಾಕಿ. ಬಟ್ ಅದು ಹಾಕಿಲ್ಲ ಅಂದ್ರೂ ನಂಗೆ ನಿದ್ದೆ ಬರುತ್ತೆ. ಅದು ನನ್ನ ಡೈರೆಕ್ಷನ್, ಪ್ರೊಡಕ್ಷನ್, ರೈಟಿಂಗ್, ಇದೆಲ್ಲ ನಾನು ಮಲಗುವಂತ. ಈ ಸ್ಪ್ರೇ ಇದೆಯಲ್ಲ ಅದು ಆಕ್ಟಿಂಗ್ ಅಂತ ನಾನು ಭಾವಿಸೋದು. ನನಗಿದೆ ಅಡಿಷನಲ್ ಕೆಲಸ. ಆದ ಕಾರಣದಿಂದ ಐ ಕ್ಯಾನ್ ಟೇಕ್ ಅ ರಿಸ್ಕ್. ನಾನು ಸ್ವಾತಿ ಮುತ್ತಿನ ಮಳೆ ಹನಿಯಲ್ಲಿ ಕೆಲಸ ಮಾಡ್ಬೋದು. ಯಾರೋ ಇಂಡಸ್ಟ್ರಿಯರ್ ಅವ್ನ ಸಿನಿಮಾಗ ಓಪನಿಂಗ್ ತಗೊಂಡಿಲ್ಲ ಅಂತ ನಗಾಡಿದ್ರೆ ನನಗೇನು ಅನ್ಸಲ್ಲ. ಯಾಕಂದ್ರೆ ನನಗ್ ಗೊತ್ತು ನಾನು ಆ ಸಿನಿಮಾ ಯಾಕೆ ಮಾಡಿದೆ ಅಂತ. ಓಪನಿಂಗ್ ತಗೋಬೇಕು ಅಂದ್ರೆ ನಾನು ಆ ಸಿನಿಮಾ ಮಾಡ್ತಾ ಇದ್ದೆ. ಸೊ ನನಗೆ ಈ ಪ್ರಾಸೆಸ್ ಇಂದಾಗಿ ನಾನೊಬ್ಬ ಡೈರೆಕ್ಟರ್ ಆದ ಕಾರಣದಿಂದಾಗಿ ಆ ಡಿಪೆಂಡಬಿಲಿಟಿ ಬಹಳ ಕಟ್ಟಾಗಿದೆ. ಬಟ್ ಆಕ್ಟರ್ಗಳು ಏನ್ ಮಾಡ್ಬೇಕು ಅಂದ್ರೆ ನನ್ನ ಪ್ರಕಾರ ಅನ್ಸೋದು, ಫಸ್ಟಿಗೆ ಒಂದು ಈಗೋ ಬಿಡ್ಬೇಕು. ಮಮ್ಮೂಟಿ ಸರ್ ಅಂತ ಮಮ್ಮೂಟಿ ಸರ್ ಸೆಟ್ಟಲ್ಲಿ ಯಾರಾದ್ರೂ ಒಬ್ಬ ಒಳ್ಳೆ ಹುಡುಗ ಕೆಲಸ ಮಾಡ್ತಾ ಇದ್ರೆ ಅಸೋಸಿಯೇಟ್ ಅಸಿಸ್ಟೆಂಟ್ ಕರೆದು ಕೇಳ್ತಾರೆ, ಏನ್ ಮಾಡ್ತಾ ಇದೆಯಾ? ಇದೆ ಅಸಿಸ್ಟೆಂಟ್. ಏನಾದ್ರು ಕತೆ ಇದೆಯಾ ನಿನ್ನ ಹತ್ರ? ಕತೆ ಇದೆಯಾ ನಿನ್ನ ಹತ್ರ? ಇಲ್ಲ ಸರ್, ನಾನು ಯೋಚನೆ ಮಾಡ್ತಾ. ನಮ್ಮನ್ನು ಹಾಕೋ, ಸಿನಿಮಾ ಮಾಡು, ಈ ಟೋನಲ್ಲಿ ಮಾತಾಡ್ತಾರೆ. ನಾನು ಕೊಡ್ತೀನಿ ಡೇಟ್ ಮಾಡು ಅಂತ ಕೇಳಲ್ಲ. ಕರೆಕ್ಟ್. ಆಮೇಲೆ ಅವ್ನು ಹೋದವನಿಗೆ ಅವನ ಇನ್ಸ್ಪಿರೇಷನ್ ಸಾಕಾಗುತ್ತೆ ಹುಚ್ಚಾಪಟ್ಟೆ ಕೆಲಸ ಮಾಡೋದಕ್ಕೆ. ಸೊ ನಮ್ಮಲ್ಲಿ ಆಕ್ಟರ್ಗಳು ದೊಡ್ಡವ್ರ ಹಿಂದೆ ಹೋಗೋದು ಬಿಡ್ಬೇಕು. ನಿಜ. ದೊಡ್ಡವ್ರು ಯಾವತ್ತೂ ದೊಡ್ಡವ್ರನ್ನೇ ಹಾಕೋತಾರೆ. ಹೌದು, ಅವ್ರು ನಿಮ್ಮನ್ನ ಹಾಕೋಬೇಕು ಅಲ್ವಾ? ಕರೆಕ್ಟ್. ಶಂಕರ್ ನನ್ನನ್ನು ಹಾಕೋಬೇಕು, ರಜನಿಕಾಂತನ ಹಾಕೋಬೇಕು ಅಲ್ವಾ? ಸೊ ಐ ಥಿಂಕ್ ನಾವ್ ಏನ್ ಮಾಡ್ಬೇಕು, ಈಗ ಒಳ್ಳೊಳ್ಳೆ ಡೈರೆಕ್ಟರ್ಗಳು ಒಂದೊಳ್ಳೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಆ ಸಿನಿಮಾ ಥಿಯೇಟರ್ ಗೆದ್ದಿಲ್ಲ, ಬೇರೆ ಬೇರೆ ಕಾರಣಗಳಿಂದ. ನಮ್ಮ ಇಂಡಸ್ಟ್ರಿ, ನಮ್ಮ ಮಾರ್ಕೆಟು ಅಥವಾ ಸರಿಯಾದ ಇದಿಲ್ಲ. ಆ ತರದ ಸಿನಿಮಾಗಳನ್ನ ನೋಡಿ ಆ ಡೈರೆಕ್ಟರ್ ಜೊತೆ ಮೀಟ್ ಆಗಿ ಮಾತಾಡಿ ಏನಾದ್ರು ಮಾಡೋಣ ಜೊತೆಗೆ ಅಂತ ಕೇಳಿ. ಅಂಡ್ ನಿಮ್ಗೆ ಯಾರಾದ್ರೂ ಪರಿಚಯ ಇದ್ರೆ ಕೊಲಾಬರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದಾಗ ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ದಯವಿಟ್ಟು ಆಕ್ಟರ್ಗಳು ಓದ್ಕೊಳ್ಳಿ. ಫಸ್ಟಿಗೆ ಸ್ಕ್ರೀನ್ ರೈಟಿಂಗ್ ಬುಕ್ಗಳನ್ನ ಓದ್ಕೊಳ್ಳಿ. ಕೇಳ್ಬೋದು ನೀವು ಏನಕ್ಕೆ ನಾವು ಓದ್ಕೋಬೇಕು ಅಂತ. ಯಾಕಂದ್ರೆ ನಿಮ್ಮ ಸ್ಕ್ರಿಪ್ಟ್ ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳೋದಕ್ಕೂ ನಿಮಗೆ ಬರದೇ ಇದ್ದಾಗ, ಸೊ ಹೌ ವಿಲ್ ಯು ಆಕ್ಚುಲಿ ಸ್ಪೀಕ್ ಅಬೌಟ್ ಯುವರ್ ಕಂಟೆಂಟ್? ಸೊ ನೀವೇನಾದ್ರೂ ಆ ಪುಸ್ತಕಗಳನ್ನು ಓದ್ಕೊಂಡಾಗ ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕಲ್ತ್ಕೊಂಡಾಗ ಆಗ ನೀವು ನಿಮ್ಮ ಡೈರೆಕ್ಟರ್ಗಳ ಜೊತೆ ಬಹಳ ಈಸಿಯಾಗಿ ಮಾತಾಡ್ಬೋದು. ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟು, ಬಟ್ ಈ ಪಾಯಿಂಟಲ್ಲಿ ನನಗೇನೋ ನೋಡಿ ಇದು ಸ್ವಲ್ಪ ಈ ಕ್ಯಾರೆಕ್ಟರ್ ಸ್ವಲ್ಪ ಆಫ್ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ, ಅಂದ್ರೆ ನಾವು ಸರಿ ಮಾಡಿದ್ರೆ ಹೆಂಗೆ ಅಂತ ಕೇಳಿದಾಗ ಅವೇ ಅದು ಆಗ ಕೊಲಾಬ್ರೇಷನ್ ಆಗ್ಬಿಡುತ್ತೆ. ನೀವು ಸ್ವಲ್ಪ ಆದ್ರೂ ಬರವಣಿಗೆ ಕಲ್ತ್ಕೊಂಡ್ರೆ ಆಕ್ಟರ್ಗಳು, ಬರೀತಿರೋ ಇಲ್ವಾ ಬೇರೆ ಪ್ರಶ್ನೆ, ನಿಮಗೆ ಕೆರಿಯರ್ಗೆ ಬಹಳ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಕರೆಕ್ಟ್ ಸರ್. ಜೊತೆಗೆ ಆಕ್ಟಿಂಗ್ ಫಸ್ಟ್ ಕಲ್ತ್ಕೊಂಡಿರ್ಬೇಕು, ಆಮೇಲೆ ಅಡಿಷನಲ್ ಆಗಿ ಬರವಣಿಗೆ ಕಲ್ತ್ಕೊಳ್ಬೇಕು. ಮತ್ತೆ ನಾನು ತುಂಬಾ ಜನ ಈ ಸಣ್ಣ ಸಣ್ಣ ಹುಡುಗಿರು, ಸಣ್ಣ ಸಣ್ಣ ಹುಡುಗರು ಮೆಸೇಜ್ ಕಾಲ್ ಮಾಡಿದಾಗ ನಾನು ಅದನ್ನ ಹೇಳೋದು, ಇಷ್ಟು ಜನ ಕನ್ನಡದಲ್ಲಿ ಹೊಸ ಹೊಸ ಶಾರ್ಟ್ ಫಿಲ್ಮ್ಗಳನ್ನ ಮಾಡ್ತಾ ಇದಾರೆ, ಅವ್ರಿಗೆ ಮೆಸೇಜ್ ಮಾಡ್ರು. ಫಸ್ಟ್ ನಾನು ಒಂದು ಮುಟ್ಟೆ ಕತೆ ಮಾಡೋದಕ್ಕಿಂತ ಮುಂಚೆ 2 ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅದಕ್ಕೆ ಆವಾಗ ನಂಗೆ ಯಾರಾದ್ರು ಮೆಸೇಜ್ ಮಾಡಿದ್ರೆ ಮೇ ಬಿ ನಾನು ಫಸ್ಟ್ ಫಿಲ್ಮ್ ಅಲ್ಲಿ ಇರ್ತಿದ್ರು ಏನೋ. ಯಾಕಂದ್ರೆ ನನ್ಗೆ ಯಾರು ನಮ್ದೇ ಇರ್ಬೇಕಾದ್ರೆ ನೀವು ನನ್ನ ಕಂಟೆಂಟ್ ನೋಡಿ ನಂಬಿದ್ರಿ. ನೀವು ಹೊಸಬ್ರಾದಾಗ ಹೊಸಬ್ರನ್ನ ಅಪ್ರೋಚ್ ಮಾಡಿ ಹೊಸ ಟೀಮ್ ಕಟ್ಟಿ, ಆಕ್ಟರ್ಗಳು ಟೀಮ್ ಕಟ್ಟಿದ್ರೆ ಬಹಳ ಒಳ್ಳೇದು. ಅಂದ್ರೆ ಟೀಮ್ ಕಟ್ಟೋದು ಅಂದ್ರೆ ಡೈರೆಕ್ಟರ್ನ ಹಿಡ್ಕೊಳ್ಳೋದು, ಒಬ್ಬ ಸಿನಿಮಾಟೋಗ್ರಾಫರ್ ಪರಿಚಯ ಮಾಡೋದು, ಅವನಿಗೆ ಒಬ್ಬ ಇನ್ನೊಬ್ಬ ರೈಟರ್ ಪರಿಚಯ ಮಾಡೋದು, ನಾವು ಕೂತ್ಕೊಂಡು ಏನಾದ್ರು ಕೆಲಸ ಮಾಡೋಣ ಅನ್ನೋದು, ಅಂಡ್ ಆಡಿಷನ್ ಕೊಡೋದು. ಅಂಡ್ ತುಂಬಾ ಜನರಿಗೆ ಆಡಿಷನ್ ಕೊಡೋದು ಏನು ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಂಗೆ ಅರ್ಥ ಆಗುತ್ತೆ, 100 ಆಡಿಷನ್ಗೆ ಹೋಗಿರ್ತಾರೆ, 100ರಲ್ಲೂ ರಿಜೆಕ್ಟ್ ಆಗಿರ್ತಾರೆ. ನನ್ನ ಪ್ರಶ್ನೆ ಸಿಂಪಲ್, ರಿಜೆಕ್ಟ್ ಅಲ್ಲ ಅದು ಅರ್ಥ ಮಾಡ್ಕೋಬೇಕು. ಈ ಪಾತ್ರಕ್ಕೆ ನೀನು 400 ಜನ ಇರಬೇಕಾದ್ರೆ 15 ಜನ ಸೆಲೆಕ್ಟ್ ಮಾಡ್ಬೇಕು. ಅದ್ರಲ್ಲಿ ನಾನು ಗ್ರೇಟೆಸ್ಟ್ ಆಫ್ ಗ್ರೇಟ್ ಆಕ್ಟರ್, ಪ್ರಪಂಚ ಕಂಡಿರುವಂತ ಗ್ರೇಟ್ ಆಕ್ಟರ್ ಅನ್ಕೊಳ್ಳಿ, ರೋಲ್ 60 ವರ್ಷದಿದೆ, ಏನ್ ಮಾಡ್ತೀರಾ? ಕರೆಕ್ಟ್. ಅಂಡ್ ನಾನು ಸಖತ್ ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಅವ್ರಿಗೆ ಬೇಕಿರುವಂತ ಕ್ಯಾರೆಕ್ಟ್ರು ತಲೆ ತುಂಬಾ ಕೂದಲಿರ್ಬೇಕು ಅಂತ ಅನ್ಕೊಳ್ಳಿ, ಏನ್ ಮಾಡ್ತೀರಾ? ದೇರ್ ಇಸ್ ಲಿಮಿಟೇಷನ್ ಟು ಎವ್ರಿಥಿಂಗ್. ನೀವು ಎಷ್ಟೇ ಚಂದ ಇದ್ರು, ಎಷ್ಟೇ ಟ್ಯಾಲೆಂಟೆಡ್ ಇದ್ರು, ಆಡಿಷನ್ ಒಂದು ಪ್ರಾಸೆಸ್. ಅಂಡ್ ಆಡಿಷನ್ ನ ದಯವಿಟ್ಟು ಅಟೆಂಡ್ ಆಗಿ, ಒಳ್ಳೆ ಆಡಿಷನ್ಗಳು, ಹಾಗಂತ ಕೆಲವು ಕೆಟ್ಟ ಆಡಿಷನ್ಗಳು ಇದೆ, ಅದ್ ನಿಮ್ಗೆ ಸರಿ ಆಗಿಲ್ಲ ಅಂದ್ರೆ ಬಿಟ್ಟು ಬನ್ನಿ. ಬಟ್ ಎಲ್ಲ ಆಡಿಷನ್ಗಳು ಕೂಡ ತುಂಬಾ ಅಂದ್ರೆ
ಪ್ರಿಪರೇಷನ್ ಆಕ್ಟರ್ಗಳಿಗೆ ಒಂದು ಅವಕಾಶ ಆಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ಜನರ ಮುಂದೆ ಥಿಯೇಟರ್ ತರ ಮಾಡಬನ್ನಿ, ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದ್ರೆ ತೊಂದರೆ ಇಲ್ಲ. ಈಗ ಒಂದು ಮೊಟ್ಟೆ ಕಥೆಯಲ್ಲಿ ಎಲ್ಲರೂ ಆಡಿಷನ್ ಸೆಲೆಕ್ಟ್ ಆದವರು. ಗರುಡ ಗಮನದಲ್ಲಿ ನೀವು ನೋಡಿರುವಂತ ರಿಷಬ್ನ ನನ್ನ ಬಿಟ್ಟು ನಿಮ್ಗೆ ಯಾವ ಮುಖ ನೋಡಿದ್ರಿ ನೀವು? ಪ್ರಕಾಶ್ ತುಮಿನಾನ್ ಎಲ್ಲರೂ ಹೊಸಬ್ರು. ಅಂಡ್ ಸ್ವಾತಿ ಮುತ್ತಿನ ಮಳೆಹನಿಯಲ್ಲಿ ನಾ ಸಿರಿ ಮಾಡಿದ್ಲು ಒಂದೆರಡು, ಬಟ್ ಸಿರಿಗೆ ಕಂಪ್ಲೀಟ್ ಲೀಡ್ ರೋಲ್ ಅದು. ಅಂಡ್ ಅದನ್ನ ಬಿಟ್ಟು ಮಿಕ್ಕೆಲ್ಲ ಆಕ್ಟರ್ಗಳು ಕೂಡ ಹೊಸಬ್ರು. ಅಂಡ್ ಟೋಬಿಲಿರುವಂತ ಎಲ್ಲಾ ಆಕ್ಟರ್ಗಳು ಹೊಸಬ್ರು. ನಾವು ಹೊಸಬ್ರು ನೋಡ್ತಾ ಇರ್ತೀವಿ, ಬಟ್ ಅದ್ರ ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ನಾವು ಮಾಡೋದು 2 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ ಸಿನಿಮಾ. ಆ ಆಡಿಷನ್ ಕಾದ್ ಕೂತ್ರೆ ಸಾಲಲ್ಲ, ಬೇರೆ ಎಲ್ಲರ ಆಡಿಷನ್ಗಳಿಗೂ ಹೋಗಿ ಟ್ರೈ ಮಾಡಿ. ಇದೆಲ್ಲ ಐ ಥಿಂಕ್ ಆಸ್ ಅನ್ ಆಕ್ಟರ್, ಆಸ್ ಅ ನ್ಯೂ ಆಕ್ಟರ್ ಆರ್ ಆಸ್ ಅನ್ ಆಕ್ಟರ್ ಇದನ್ನ ಮಾಡಬಹುದು ಅಂತ ಅನ್ಕೋತೀನಿ. ಸರ್, ಒಬ್ಬ ಆಕ್ಟರ್ಗೆ ಪೊಲಿಟಿಕಲ್ ಅವೇರ್ನೆಸ್ ಎಷ್ಟು ಇರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಆಕ್ಟರ್ಗೆ ಇರಬೇಕು ಅಂತ ನಾನು ಅನ್ಕೊಳ್ಳಲ್ಲ. ಯಾಕಂದ್ರೆ ಆಕ್ಟರ್ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ ಆಕ್ಟರ್ ಅಂದ ತಕ್ಷಣ ಲೀಡರ್ ಅಂತ ಆಗಿದೆ. ಅಲ್ಲ, ಆಕ್ಟರ್ ಲೀಡರ್ ಅಲ್ಲ. ಆಕ್ಟರ್ಗೆ ದಡ್ಡನಾಗಿ ಉಳ್ಕೊಳ್ಳುವಂತ ಸ್ವಾತಂತ್ರ್ಯ ಕೂಡ ಇದೆ. ಅವ್ನ ಮನುಷ್ಯ, ಅವನ ಕೆಲಸ ಏನು, ಅವನು ಕೊಟ್ಟಿರುವಂತ ಪಾತ್ರವನ್ನ ಸರಿಯಾಗಿ ನಿಭಾಯಿಸೋದು, ಸರಿಯಾಗಿ ಅದನ್ನ ಹೊರಗೆ ಹಾಕೋದು, ಅದು ತುಂಬಾ ಇಂಪಾರ್ಟೆಂಟ್. ಅದನ್ನ ಬಿಟ್ಟು ಪೊಲಿಟಿಕಲಿ ಅವೇರ್ ಅಂದ್ರೆ ನೀವು ಕೇಳ್ತಾ ಇರೋದು ಸೆನ್ಸಿಟಿವ್ ಅನ್ನೋದು ಇನ್ನೊಂದು ಪದ. ಆ ಸೆನ್ಸಿಟಿವಿಟಿ ಮನುಷ್ಯನಾಗಿರಬೇಕು. ಇಟ್ ಇಸ್ ಆ ಪೊಲಿಟಿಕಲಿ ಅವೇರ್ ಅನ್ನುವಂತ ಪದ, ಅದು ನನಗೆ ತುಂಬಾ ಮೋರ್ ಯೂಸ್ಡ್ ಅಂತ ಅನ್ಸುತ್ತೆ. ಆಕ್ಚುಲ್ ರೈಟ್ ವರ್ಡ್ ನನ್ನ ಪ್ರಕಾರ ಒಂದು ಸೆನ್ಸಿಟಿವ್ ಆಗಿರ್ಬೇಕಂತ ನನ್ನ ಪ್ರಕಾರ. ಸೆನ್ಸಿಟಿವ್ ಪೊಲಿಟಿಕಲಿ ಅವೇರ್ ಅಂದ್ರೆ ಏನು, ಆಗು ಹೋಗುಗಳು ಗೊತ್ತಿರಬೇಕು, ಸುತ್ತಮುತ್ತ ಏನ್ ನಡೀತಾ ಇದೆ ಗೊತ್ತಿರಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಿರಬೇಕು, ಯಾವ ಮಾತನ್ನ ಬಳಸಬಾರ್ದು ಗೊತ್ತಿರಬೇಕು. ಇದೆಲ್ಲ ಏನನ್ನು ಹೇಳುತ್ತೆ ಅಂದ್ರೆ ಮನುಷ್ಯನಾಗಿ ಸೂಕ್ಷ್ಮತೆಯನ್ನ ಬೆಳೆಸ್ಕೊಳ್ಬೇಕಾ ಬೇಡವಾ ಅಂತ. ಸೂಕ್ಷ್ಮತೆ ಬೆಳೆಸ್ಕೊಳ್ಳೇಬೇಕು. ಯಾಕಂದ್ರೆ ಸೂಕ್ಷ್ಮತೆ ಬೆಳೆಸ್ಕೊಂಡಿಲ್ಲ ಅಂದ್ರೆ ಅವನು ಭಾವನಾತ್ಮಕ ಜೀವಿಯಾಗಿ ಬದುಕಕ್ ಸಾಧ್ಯ ಇಲ್ಲ. ಭಾವನಾತ್ಮಕ ಜೀವಿಯಾಗಿ ಬದುಕಕ್ ಸಾಧ್ಯ ಇಲ್ಲ ಅಂದ್ರೆ ಭಾವನೆಗಳನ್ನ ಹೊರಗೆ ಹಾಕೋದಕ್ಕಾಗಲ್ಲ. ಬಟ್ ನಾನು ಇನ್ನೊಂದು ಅರ್ಥದಲ್ಲಿ ಏನ್ ಹೇಳಿದ್ರೆ, ಎಲ್ಲದಕ್ಕೂ ಅವನು ಸ್ಪಂದಿಸ್ಬೇಕು, ಎಲ್ಲದಕ್ಕೂ ಅವನು ಸ್ಟೇಟ್ಮೆಂಟ್ ಕೊಡಬೇಕು. ಅದು ಅವನ ಇಚ್ಛೆ ಆಗಿ ಉಳ್ಕೊಳ್ಳೋದು. ಅವ್ನು ದಡ್ಡನಾಗೂ ಕೂಡ ಉಳ್ಕೋಬಹುದು, ಬಟ್ ಭಾವನಾತ್ಮಕವಾಗಿ ಉಳ್ಕೊಳ್ಳೇಬೇಕು, ಸೂಕ್ಷ್ಮತೆ ಇರಲೇಬೇಕು. ಅದಿಲ್ಲ ಅಂದ್ರೆ ಅವನ ಆಕ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್, ನಾವು ನಮ್ಮ ವ್ಯೂವರ್ಸ್ಗೆ ಒಂದಷ್ಟು ಜನ ಕೇಳಿದಾಗ ನಿಮ್ಗೆ ಏನು ಪ್ರಶ್ನೆ ಕೇಳ್ಬೋದು ಅಂತ, ತುಂಬಾ ಜನ ಟೋಬಿ ಬಗ್ಗೆ ಮಾತಾಡಿ ಅಂತ ಕೇಳಿದ್ರು. ಸೊ ಸ್ವಾತಿ ಮುತ್ತಿನ ಮಳೆಹನಿಯೇ OTT ನಲ್ಲಿ ಸಾಕಷ್ಟು ಜನ ನೋಡಿ ತುಂಬಾ ಮೆಚ್ಕೊಂಡ್ರು. ಟೋಬಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಸೋಲನ್ನ ಅನುಭವಿಸ್ತು ಅಂತ ಯಾವತ್ತಾದ್ರೂ ಫೀಲ್ ಆಗಿದೆಯಾ? ಯಾವತ್ತಾದ್ರೂ 100% ಆಗಿದೆ. ಸೊ ಈಗ ಟೋಬಿ ಇಂಟೆನ್ಷನ್ ಅಲ್ಲೇ ಸೋಲ್ತು. ಟೋಬಿ ಇಂಟೆನ್ಷನ್ ಅಲ್ಲಿ ನಾವು ಅದನ್ನ ಸಿನಿಮಾನ ಕಮರ್ಷಿಯಲಿ ಗೆಲ್ಲಿಸಬೇಕು ಅಂತಿತ್ತು. ಸ್ವಾತಿ ಮುತ್ತಿನ ಮಳೆ ಹನಿಯೇ ನನಗೆ ಯಾವತ್ತೂ ಕೂಡ ಥಿಯೇಟರ್ ಒಂದು ಕಮರ್ಷಿಯಲ್ ಸಕ್ಸಸ್ ಆಗುತ್ತೆ, ಜನ ನೋಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದು 10 ಜನ ಥಿಯೇಟರ್ ನೋಡಿದ್ರು ಕೂಡ ಅವ್ರ ಕಾಲಿಗೆ ನನ್ನ ನಮಸ್ಕಾರ. ಯಾಕೆ ಅಂತ ಹೇಳಿದ್ರೆ ಆ ಸಿನಿಮಾ ನಾವು ಆ ರೀತಿ ಅನ್ಕೊಂಡ್ ಮಾಡಿದ್ದಲ್ಲ. ನೋಡ್ಬೇಕಾ ಥಿಯೇಟರ್ ಅಫ್ಕೋರ್ಸ್ ನೋಡ್ಬೇಕು, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ನಮಗಿರುವಂತ ಮಾರ್ಕೆಟ್ ಅಲ್ಲಿ ಜನ ನಮ್ಮನ್ನು ಒತ್ತಾಯ ಮಾಡಿಲ್ಲ ಈ ತರ ಸಿನಿಮಾ ಮಾಡೋದು. ಅದು ನಮ್ಮ ಹುಚ್ಚಿಗೆ ಮಾಡ್ತಾ ಇರೋದು. ನಾನು ಮಾಡ್ಬೇಕಾದ್ರೆ ಕೂಡ OTT ಸಿನಿಮಾ ಅಂತಾನೆ ಮಾಡಿದ್ದು. ಆಮೇಲೆ ಬೇರೆ ಬೇರೆ ಕಾರಣದಿಂದ OTT ಮಾಡಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ರಿಲೀಸ್ ಮಾಡಿ ಆಮೇಲೆ OTT ಹಾಕಿದ್ರು. ಸೊ ಟೋಬಿ ಸೋಲೋದಕ್ಕೆ ಬಹಳಷ್ಟು ಕಾರಣಗಳಿದೆ. ಒಂದು ತಂಡವಾಗಿ ಆ ಸಿನಿಮಾ ಯಾವ ಲೆವೆಲ್ಗೆ ಹೋಗ್ಬೇಕಿತ್ತು ಆ ಲೆವೆಲ್ಗೆ ತಲುಪಿಸೋದ್ರಲ್ಲಿ ನಾವು ಸೋತ್ವಿ. ಆದ್ರೆ ಅದು ನಮ್ಗೆ ಸ್ವಲ್ಪ ಹಿಂದೆ ಕೂಡ ಗೊತ್ತಾಗ್ತಾ ಇರಲಿಲ್ಲ, ಬೇರೆ ಬೇರೆ ಕಾರಣಗಳಿಂದ. ಯಾಕಂದ್ರೆ ನಾನು ಬೇರೆ ಬೇರೆ ಕಾರಣ ಅಂತ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನೇನಾದ್ರೂ ಅದ್ರ ಡೀಟೇಲ್ ಹೇಳಕ್ ಹೋದ್ರೆ ನಾನು ಯಾರನ್ನೋ ಬಿಟ್ಟು ಕೊಡ್ಬೇಕಾಗತ್ತೆ ನಮ್ಮ ಟೀಮಲ್ಲೇ, ಅಥವಾ ಇದೊಂದು ಹೀಗಾಯ್ತು ಈ ಪಾಯಿಂಟ್ ಮಾಡ್ಬೇಕಾಗತ್ತೆ. ಸೊ ಆ ಪಾಯಿಂಟಿಂಗ್ ಯಾವುದೂ ಇಲ್ಲದೆ ತುಂಬಾ ಈಸಿಯಾಗಿ ಹೇಳಬೇಕು ಅಂದ್ರೆ ನಾನ್ ಸೋತೆ, ಹಲವಾರು ವಿಷಯಗಳಲ್ಲಿ ನಾನ್ ಸೋತೆ. ಅದು ಆದ್ರೆ ಸೋಲು ಅನ್ನೋದು ನಾನು ಬಹಳ ಬೇರೆ ರೀತಿ ನೋಡ್ತೇನೆ. ಅಂದ್ರೆ ಎಕನಾಮಿಕಲಿ ಅದು ಸೋತಿರ್ಬೋದು, ಬಟ್ ಅದರ ದೊಡ್ಡ ಗೆಲುವು ಏನು ಅಂತ ಹೇಳಿದ್ರೆ, ನಾನು ಆ ಸಿನಿಮಾದ ನಂತರ ಇನ್ನಷ್ಟು ಶ್ರದ್ಧೆ ಬಂತು ನನಗೆ. ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ನಾವು ಇನ್ನೂ ಯಾವ ರೀತಿ ಎಲ್ಲಾ ಡಿಪಾರ್ಟ್ಮೆಂಟು ಕೂಡ ಯಾವ ರೀತಿ ವರ್ಕ್ ಮಾಡಿ ಒಂದು ಸಿನಿಮಾನ ಕಷ್ಟಪಟ್ಟು ಬೆಳೆಸ್ಬೇಕು ಅದು ಬಂತು. ಈಗ ನಾನು ಆಕ್ಟ್ ಮಾಡುವಂತ ಪ್ರತಿ ಸಿನಿಮಾದ ಪ್ರತಿ ಸೆಟ್ಗೆ ಹೋಗ್ಬೇಕಾದ್ರೆ ನನಗಿರುವಂತ, ನಾನು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಂಪ್ಲೀಟ್ಲಿ 1 ಸೆಕೆಂಡ್ ಬಿಡದೆ ಇನ್ವಾಲ್ವ್ ಆಗೋದಕ್ಕೆ ಕಾರಣ ಟೋಬಿ ಸೋಲು. ಹಾಗಾದ್ರೆ ಟೋಬಿ ನಿಜವಾಗ್ಲೂ ಸೋಲ್ತಾ ಗೆಲ್ತಾ ಅಂತ ಕೇಳಿದ್ರೆ ನನಗೆ ಈಗ ನೋಡಿದ್ರೆ ಅದು ಗೆಲುವು ಅಂತ ಅನ್ಸುತ್ತೆ. ಮೇ ಬಿ ಟೋಬಿ ಗೆದ್ದಿದ್ರೆ ನಾನು ಇಷ್ಟು ಶ್ರದ್ಧೆ ಬರ್ತಿತ್ತೋ ಇಲ್ವೋ ಅದು ನನ್ ಸ್ವಲ್ಪ ಡೌಟ್ ಇದೆ. ಬಟ್ ಅದು ಆಗದ ಕಾರಣದಿಂದಾಗಿ ಐ ಆಮ್ ಹ್ಯಾಪಿ. ರೈಟ್ ನೌ ಏನ್ ಬದಲಾವಣೆ ಮಾಡ್ಬೋದು ಅನ್ಸುತ್ತೆ ಸರ್ ಇವಾಗ ಟೋಬಿನ? ಇಫ್ ಯು ಹೇಳಕ್ ಟ್ರೈ ಮಾಡಿದ್ರೆ ಒಂದು ನನ್ನಿಂದ ಆಗ ಹೇಳ್ಬಿಡ್ತೀನಿ. ಒಂದು ಕೆಲವಾರು ವಿಷಯಗಳ ಎಕ್ಸಿಕ್ಯೂಷನ್, ಕೆಲವಾರು ವಿಷಯಗಳ ಎಕ್ಸಿಕ್ಯೂಷನ್ ನಾವು ಇನ್ನೂ ಬಹಳ ಬೆಟರ್ ಮಾಡಬಹುದು. ನಾವು ಕಮರ್ಷಿಯಲ್ ಸ್ಪೇಸ್ ಅಲ್ಲಿ ಇನ್ನೂ ಸಿನಿಮಾ ಮಾಡದ ಕಾರಣದಿಂದಾಗಿ ಕೆಲವಾರು ವಿಷಯಗಳ ಎಕ್ಸಿಕ್ಯೂಷನ್ ಅಲ್ಲಿ ನಾವು ಸೋತ್ವಿ. ಅಂಡ್ ಇನ್ನು ಕೆಲವಾರು ವಿಷಯಗಳನ್ನ ನಂಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಯಾರನ್ನ ಬೇರೆಯವ್ರನ್ನ. ಸರ್, ನಿಮ್ಮ ಸಾಕಷ್ಟು ಚಿತ್ರಗಳಲ್ಲಿ ಪ್ರೊಟಾಗನಿಸ್ಟ್ ಆಲ್ಮೋಸ್ಟ್ ಗರುಡಗಮನ ಆಗಿರ್ಬೋದು ಅಥವಾ ಸ್ವಾತಿ ಮುತ್ತಿನ ಆಗಿರ್ಬೋದು, ಕೊನೆಗೆ ಸಾವನ್ನಪ್ತಾನೆ.
ನಿಮ್ಮ ಪ್ರಕಾರ ನಾವು ಆಕ್ಚುಲಿ ಟೋಬಿ ಇಂಟರ್ವ್ಯೂ ಮಾಡಿದಾಗ ಇದ್ರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಮಾತಾಡಿದ್ವಿ. ಬಟ್ ನೀವು ಈ ಡೆತ್, ಈ ಸಾವು ಅನ್ನೋದನ್ನ ಯಾವ ತರ ನೋಡ್ತೀರಾ? ಅದೊಂದು ನಿಗೂಢವಾದಂತ ವಿಷಯ. ಯಾಕಂದ್ರೆ ಯಾರಿಗೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಸಾಧ್ಯ ಇಲ್ಲ. ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಾವ್ ಇರಲ್ಲ. ಸೊ ಅದನ್ನ ವೈ ಆರ್ ಯು ಸೋ ಇನ್ಕ್ಲೈನ್ ಟು ದಟ್ ಪಾರ್ಟ್ ಆಫ್ ಡೆತ್ ಅನ್ನೋ ಒಂದು ವಿಷಯಕ್ಕೆ ಅಂತ? ಐ ಥಿಂಕ್ ಡೆತ್ ಅಂದ್ರೆ ಒಂದು ವಿಷಯವನ್ನ ಕಂಪ್ಲೀಟ್ ಆಗಿ ಎಂಡ್ ಮಾಡೋದನ್ನ ಡೆತ್ ಅಂತ ಕರಿಬಹುದು. ಬದುಕಿನ ಕೊನೆಯೇ ಡೆತ್. ಕರೆಕ್ಟ್. ಒಂದು ರಿಲೇಷನ್ ಅನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಎಂಡ್ ಮಾಡಕ್ಕಾದ್ರೆ ಅದು ಕೂಡ ತುಂಬಾ ಬ್ಯೂಟಿಫುಲ್. ಅದು ಅಂದ್ರೆ ನಾನು ಮತ್ತೆ ನನ್ನ ಗರ್ಲ್ ಫ್ರೆಂಡ್ ಏನೋ ತುಂಬಾ ಕಾನ್ಫ್ಲಿಕ್ಟ್ ಇದೆ, ಬಟ್ ನಾವು ಎಷ್ಟು ಚೆನ್ನಾಗಿ ಅದನ್ನ ಎಂಡ್ ಮಾಡಿದ್ವಿ ಅಂದ್ರೆ ಅದರ ಲವಲೇಶವು ನನ್ನೊಳಗೆ ಉಳಿದೇ ಇದ್ದಾಗ, ಯಾವುದೇ ರೀತಿಯ ಹಾರ್ಮ್ ಆಗ್ಲಿ ಏನು ಉಳಿದೇ ಇದ್ದಾಗ, ಇಟ್ ಬಿಕಮ್ಸ್ ದ ಡೆತ್ ಆಫ್ ದಟ್ ರಿಲೇಷನ್. ಸೊ ಈ ಸಾಯೋ ಪ್ರಕ್ರಿಯೆ ದಿವಸವೂ ಆಗ್ತಾ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇರುತ್ತೆ. ಬಟ್ ನನಗೆ ಯಾಕೆ ಡೆತ್ ಬಹಳ ಕಾಡೋದು ಅಂತ ಹೇಳಿದ್ರೆ ಅದು ನಿಗೂಢ ಅನ್ನೋ ಕಾರಣಕ್ಕೆ. ಒಂದು, ನಾವು ಇಲ್ಲದೆ ಇರ್ಬೇಕಾದ್ರೆ ಏನಿರುತ್ತೆ ಅನ್ನೋ ಪ್ರಶ್ನೆ. ಈಗ ನಾನು ಮಲಗಬೇಕಾದ್ರೆ ಕೂಡ ನಾನು ಪ್ರತಿ ದಿವಸ ಯೋಚನೆ ಮಾಡಿ ನಾನು ಸಾಯ್ತಾ ಇದ್ದೀನಿ ಅಂತ. ಲೈಕ್ ಓಕೆ, ನಾನು ಇಲ್ಲ, ಏನೂ ಇಲ್ಲ, ಇಲ್ಲೇನೋ ಶಬ್ದ ಕೇಳಿಸ್ತಾ ಇದೆ, ಶಬ್ದ ಕೇಳೋದಕ್ಕೂ ನಾನು ಅಂದ್ರೆ ಓಕೆ ಇಲ್ಲ, ಆ ಶಬ್ದಕ್ಕೆ ರಿಯಾಕ್ಟ್ ಮಾಡೋದಕ್ಕೂ ಇಲ್ಲ, ಅಂದ್ರೆ ಎಲ್ಲದೂ ಇದೆ, ನಾನಿಲ್ಲ. And there is a joy to it. ಅಂದ್ರೆ ಸ್ವಲ್ಪ ಸೈಕೋ ತರ ಕಾಣಿಸ್ಬೋದು ನಾನು. There is a joy to it. Maybe that is the reason ಅಂದ್ರೆ ನನ್ನ ಸಿನಿಮಾಗಳಲ್ಲಿ ಹೆಚ್ಚಿನ ಸಲ ಪಾತ್ರಗಳು ಸಾಯ್ತಾರೆ. ಅಂಡ್ ಅದೆಲ್ಲದೂ ಕೂಡ ಒಂದು ಸ್ವಲ್ಪ ಪೊಯೆಟಿಕ್ ಆಗಿರುತ್ತೆ. ಹೌದು. ಸೊ ಅದನ್ನ ಸಾಕಷ್ಟು ಕವಿಗಳು ಕೂಡ ರೊಮ್ಯಾಂಟಿಸೈಸ್ ಮಾಡಿದ್ದಾರೆ. ಐ ಥಿಂಕ್ ರೊಮ್ಯಾಂಟಿಸೈಸ್ ಮಾಡೋದಕ್ಕಿಂತ ಅದಕ್ಕೆ ಹೆದರೋರು ಜಾಸ್ತಿ ಇದ್ದಾಗ ಅದ್ರ ಬಗ್ಗೆ ಮಾತಾಡೋದು ರೊಮ್ಯಾಂಟಿಸೈಸ್ ಅಂತ ಅನ್ಸುತ್ತೆ. ಕರೆಕ್ಟ್. ಎಕ್ಸಾಂಪಲ್, ಟೀ ಬಗ್ಗೆ ಬಹಳ ಟೀ ತುಂಬಾ ಚೆನ್ನಾಗಿದೆ ಅಂದ್ರೆ ರೊಮ್ಯಾಂಟಿಸೈಸ್ ಅಂತ ಅನ್ಸಲ್ಲ. ಮಳೆ ಬಗ್ಗೆ ಮಳೆ ಅಂದ್ರೆ ನೀರ್ ಬೀಳ್ತಾ ಇದೆ ಮೇಲ್ಗಡೆ, ಅದಕ್ಕಿಂತ ಜಾಸ್ತಿ ಏನಿದೆ ಅಂತ ಹೇಳಿದ್ರೆ ಅದು ಇವನಿಗೆ ತಡ್ಡ ಅನ್ಬಿಡ್ತಾರೆ. ಮಳೆ, ಆ ಮಣ್ಣಿನ ಪರಿಮಳ ಅದಂತ ಹೇಳಿದ್ರೆ ರೊಮ್ಯಾಂಟಿಸೈಸ್ ಅನ್ಸಲ್ಲ. ಸ್ಪೀಕ್ ಅಬೌಟ್ ಡೆತ್, ಸ್ವಲ್ಪ ಅದನ್ನೇನಾದ್ರು ಅದಿದ್ದ ಹಾಗೆ ಹೇಳಿದ್ರು ಕೂಡ ಏನ್ ರೊಮ್ಯಾಂಟಿಕ್, ಇಟ್ ಇಸ್ ನಾಟ್ ರೊಮ್ಯಾಂಟಿಸೈಸಿಂಗ್. We don't know. Don't you think it's very curious? ಅದು ಗೊತ್ತಿಲ್ಲದ ಕಾರಣದಿಂದಾಗಿ ಅದು ತುಂಬಾ ಕ್ಯೂರಿಯಸ್ ಆಗುತ್ತೆ. ಮತ್ತೆ ಇನ್ನೊಂದು, ಸಾವಿನ ನೆನಪು ನಮ್ಗೆ ಯಾವಾಗೆಲ್ಲ ಇರುತ್ತೆ, ಬದುಕಿಗೆ ಬಹಳ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್, ನೀವು ಬಾಯಿಗೆ ಬಂದಂಗೆ ಬೈದ್ರಿ, ನಾವು ಹೊರಗೆ ಹೋಗ್ತಾ ಇದ್ದೇನೆ, ಇನ್ನೊಂದು 50 ವರ್ಷದಲ್ಲಿ ಈ ಬೈಗಳು ಇರಲ್ಲ, ಈ ನೋವು ಇರಲ್ಲ, ನೀವು ಇರಲ್ಲ, ನಾವು ಇರಲ್ಲ ಅನ್ನೋದು ಎಷ್ಟು ನಿರಾಳ ಮಾಡುತ್ತೆ ಅಂದ್ರೆ. ಪರವಾಗಿಲ್ಲ, ಇಟ್ಸ್ ಫೈನ್. ನನ್ನ ಫ್ರೆಂಡ್ ಯಾರೋ ಒಬ್ಳು ಫೋನ್ ಮಾಡಿದ್ರು, ಫೋನ್ ಮಾಡಿ ನಂಗೆ ತುಂಬಾ ಕಷ್ಟ ಇದೆ, ನನಗೆ ಹಿಂಗಾಗ್ತಾ ಇದೆ, ಹಂಗಾಗ್ತಾ ಇದೆ, ಬದುಕಕ್ಕೆ ಕಷ್ಟ ಇದೆ, ಏನ್ ಮಾಡ್ತಾ ಇದೆ? ನಾನು ಹೇಳಿದ್ರೆ ನಿಮ್ ಕೈ ನೋಡ್ಕೊ ಅಂತ. ನೋಡ್ಕೊಂಡೆ. ಯೋಚನೆ ಮಾಡಿ, 50 ವರ್ಷದಲ್ಲಿ ಇದು ಮೂಳೆ ಆಗಿರುತ್ತೆ. ವಾಟ್ ಆರ್ ಯು ವರಿಯಿಂಗ್ ಅಬೌಟ್? ನೀನೇ ಇರಲ್ಲ ಅಂದ್ರೆ ಆ ಮಾತೆಲ್ಲಿರುತ್ತೆ? ಬಿಟ್ಟಾಕ ಆರಾಮಾಗಿ ಬದುಕು ಅಂತ. ಅವಳಿಗೆ ಗೊತ್ತಿಗೂ ಆ ಮಾತಿಗೆ ಹೇಳ್ತಾಳೆ, ಬಟ್ ಅವಳಿಗೆ ಅದು ತುಂಬಾ ಕ್ಯಾಮ್ನೆಸ್ ಹೇಗೋ ತುಂಬುತ್ತಂತೆ ಗೊತ್ತಿಲ್ಲ. ಬಟ್ ಐ ಆಮ್ ಸ್ಕೇರಿ ದಟ್ ವೇ, ಸಾರಿ. ಸೊ ಇದ್ರ ಬಗ್ಗೆನೆ ಮಾತಾಡೋದು ಕಂಟಿನ್ಯೂ ಮಾಡೋದಾದ್ರೆ, ಅನಿಕೇತ್ ಕ್ಯಾರೆಕ್ಟರ್ ಸ್ವಾತಿ ಮುತ್ತಿನ ಮಳೆಹನಿಯಲ್ಲಿ ತುಂಬಾ ಬ್ಯೂಟಿಫುಲಿ ರಿಟರ್ನ್ ಕ್ಯಾರೆಕ್ಟರ್. ನಾಳೆ ಸಾಯ್ತೀನಿ ಅಂತ ಗೊತ್ತಿರೋ ಒಂದು ಮನುಷ್ಯ, ಅವನಲ್ಲಿ ಒಂದು ವಿಚಿತ್ರವಾದ ಹುಂಬತನ, ಒಂದು ಕೆಟ್ಟ ಧೈರ್ಯ, ಅಂಡ್ ನನ್ನ ಲೈಫ್ ಹೆಂಗ್ ಬೇಕೋ ಹಂಗ್ ಲೀಡ್ ಮಾಡ್ತೀನಿ ಅನ್ನೋಂತ ಒಂದು ಇಂಪ್ರೆಸ್ ಮಾಡುವಂತ ಇಂಟೆನ್ಷನ್ ಇರಲ್ಲ. ಸೊ ಆ ಕ್ಯಾರೆಕ್ಟರ್ ಬರಿಬೇಕಾದ್ರೆ ಸರ್, ಅನಿಕೇತ ನಾನು ಬರ್ದಿರೋದೇನೆ ಅವನು ಒಂಥರ ಹೋಮ್ಲೆಸ್, ಅವನಿಗೆ ಯಾವ ಮನೆಯೂ ಇಲ್ಲ ಅನ್ನೋ ತರ ಬರ್ತಿದ್ದೀರಾ. ಅದ್ರಲ್ಲಿ ಒಂದು ರೆಫರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನಾಯಿ ಸಾಯೋ ಅಂತ ಒಂದು ಗಳಿಗೆಯಲ್ಲಿ ಆಚೆ ಹೋಗಿ ಅವರ ಪ್ರೀತಿ ಪಾತ್ರದಿಂದ ದೂರ ಹೋಗಿ ಸಾಯುತ್ತೆ, ಆ ತರ ಅದು ಒಂದು ಮೆಟಫರ್ ಆಗಿ ಇಡೀ ಚಿತ್ರದಲ್ಲಿ ಕಾಡ್ತಾ ಬರುತ್ತೆ. ಈ ಚಿತ್ರದ ಬಗ್ಗೆ ಮಾತಾಡೋದಾದ್ರೆ ಸರ್, ಸ್ವಾತಿ ಮುತ್ತಿನ ಮಳೆಹನಿ ಐ ಥಿಂಕ್ ಇಟ್ಸ್ ಅ ವೆರಿ ಪರ್ಸನಲ್ ಸಿನಿಮಾ. ಇವತ್ತು ಬೆಳಿಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಕೂಡ ದೇವರನ್ನ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೇನೆ. ಹಾಗಲ್ಲ, ಅಮ್ಮ ಬೈತಾರೆ, ಬಟ್ ಫೈನ್. ಅಂದ್ರೆ ಏನಾದ್ರೂ ನನ್ನ ಬದುಕಿನ ಕೊನೆ ನಾನು ಎಲ್ಲಾ ಬಿಟ್ಟು ಎಲ್ಲಾದ್ರೂ ಹೋಗಿ ಒಬ್ಬನೇ ಆರಾಮಾಗಿ ತೀರ್ಕೊಂಡ್ರೆ ಹೇಗೆ ಅಂತ ನಾನು ಯೋಚನೆ ಮಾಡ್ತೇನೆ. ಐ ರಿಯಲಿ ಫೈಂಡ್ ಅ ಲಾಟ್ ಆಫ್ ಫ್ರೀಡಮ್ ಇನ್ ಇಟ್. ಓಕೆ, ನಮ್ಮಮ್ಮ ನೋಡಿಲ್ಲ ಅಂದ್ರೆ ಸಾಕು. See, the thing is, ಅನಿಕೇತನ ಅನ್ನುವಂಥ ಪಾತ್ರ ಹುಟ್ಟೋದಕ್ಕೆ ಕಾರಣ ಕುವೆಂಪು ಅವರ ಪೋಯಮ್. ಅದ್ರಲ್ಲಿ ಯಾವುದೇ ಓ ನನ್ನ ಚೇತನ ಆಗು ನೀ ಅನಿಕೇತನ ಅನ್ನೋದನ್ನ ತುಂಬಾ ಸೀರಿಯಸ್ ಆಗಿ ಒಬ್ಬ ಮನುಷ್ಯ ತಗೊಂಡು ಒಬ್ಬ ಮನುಷ್ಯ ರೂಪ ಅಂತ ಆಡಿದ್ರೆ ಹೇಗಿರ್ತಾನೆ ಅಂತ ಅನ್ನೋದೇ ಅನಿಕೇತ. ಅದಕ್ಕೋಸ್ಕರ ಆ ಹೆಸರಿಟ್ಟಿದ್ದೀನಿ. ಅಂಡ್ ಆ ಪಾತ್ರ ಬರಿಬೇಕಾದ್ರೆ ನಮ್ಮನ್ನೆಲ್ಲ ಅವ್ನು ಟಾಂಟ್ ಮಾಡೋ ತರ ಇರಬೇಕು, ಬಟ್ ಆದ್ರೆ ಟಾಂಟ್ ಮಾಡೋದು ಅವನ ಇಂಟೆನ್ಷನ್ ಆಗಿರ್ಬಾರ್ದು. ನನಗೆ ಒಂದೊಂದು ತುಂಬಾ ವಿಶೇಷ ಅನ್ಸೋದು ಏನ್ ಗೊತ್ತಾ, ಯಾರೋ ಒಬ್ರು ಕೌನ್ಸಿಲರ್ ಅವ್ನ ಕೌನ್ಸಿಲ್ ಮಾಡಕ್ ಬರ್ತಾ ಇರ್ತಾರೆ ಒಳಗಡೆ. ಇನ್ನೇನ್ ಸಾಯೋ ಮನುಷ್ಯ ಕಿಟಕಿ ಕಡೆ ನೋಡ್ಕೊಂಡು ತಿರ್ಗಿರ್ತಾನೆ. ಅವನು ಹೇಳ್ತಾ ಇರ್ತಾನೆ, ಎಷ್ಟು ಚೆನ್ನಾಗಿದೆ ನೋಡು, ಆ ಹೂವು ನೋಡು, ಆ ಗಿಡ ನೋಡು, ಗಾಳಿ ನೋಡು, ಸನ್ಲೈಟ್ ನೋಡು, ಇಟ್ ಈಸ್ ಸೋ ಬ್ಯೂಟಿಫುಲ್, ಮೈ ಲೈಫ್ ಇಸ್ ವಂಡರ್ಫುಲ್, ಹೌ ಯು ಅಂತ ಕೇಳೋದು ಇವಳ ಬದುಕನ್ನೇ ಅಲಗಾಡಿಸ್ಬಿಡುತ್ತೆ.
ಅಷ್ಟು ಪವರ್ಫುಲ್ ಯಾವಾಗ ಬರುತ್ತೆ ಅಂದ್ರೆ ಅಷ್ಟು ಆನೆಸ್ಟಿ ಇದ್ದಾಗ, ಜೊತೆಗೆ ಅಷ್ಟು ಬೆತ್ತಲಾಗೋದಕ್ಕೆ ನಿಮಗೆ ಶಕ್ತಿ ಇದ್ದಾಗ. ಅವನು ಯಾವುದೇ ಕಟ್ಟುಪಾಡುಗಳಿಗೆ ಟೆನ್ಷನ್ ತಗೊಳ್ಳಲ್ಲ. ಅಂದ್ರೆ ನೀವು ಸ್ಮೋಕ್ ಮಾಡಬೇಕಾ, ಸ್ಮೋಕ್ ಮಾಡಬಾರ್ದಾ, ಅದ್ ಮಾಡ್ಬೇಕಾ, ಇದ್ ಮಾಡಬಾರ್ದಾ, ಇದನ್ನ ಹೇಳಬೇಕಾ, ಅದನ್ನ ಹೇಳಬಾರ್ದಾ, ಏನೂ ಇಲ್ಲ. ಅವನ ಆಸೆಗಳೆಲ್ಲ ಸಣ್ಣ ಸಣ್ಣದು. ಅಂಡ್ ಅವನ ಕರೇಜ್ ಎಂತ ನೋಡಿ, ಅಂದ್ರೆ ನಾವೆಲ್ಲ ಬದುಕೋದು ಕೂಡ ಟು ಲೀವ್ ಅ ಮಾರ್ಕ್ ಆನ್ ದಿಸ್ ಅರ್ತ್ ಅಂತ ಅನ್ಕೋತೀವಿ ನಾವು. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾವೊಂದು ಮಾರ್ಕ್ ಬಿಡಕ್ ಸಾಧ್ಯ ಇದೆಯಾ ಅನ್ನೋದನ್ನ ಯಾವತ್ತೂ ಕ್ವಶನ್ ಮಾಡಲ್ಲ. ಬಟ್ ನಾವ್ ಅದನ್ನ ಅದಕ್ಕೆ ಬದುಕ್ತಾರೆ. ಈ ಮನುಷ್ಯನಿಗೆ ಅದ್ರದ್ದು ಅಗತ್ಯನೇ ಇಲ್ಲ. ನಾನ್ ಬರೀ ಭಸ್ಮ ಆಗಿ ಕಾಣಿಸ್ದೆ ಸ್ಪ್ರೆಡ್ ಆಗ್ಬೇಕು ಅನ್ನೋದು ಅವನಿಗೆ ಸಿಕ್ಕಾಪಟ್ಟೆ ಶಕ್ತಿ ಕೊಡುತ್ತೆ, ಸಿಕ್ಕಾಪಟ್ಟೆ ಫ್ರೀಡಮ್ ಕೊಡುತ್ತೆ. ಐ ಎನ್ವಿ ಹಿಮ್, ಬಟ್ ಐ ಲೈಕ್ ಹಿಮ್. ನನಗಿಷ್ಟ. ಸೊ ಅದ ಕವಿತೆ ಅಂಡ್ ನಾನು ಕೆಲವು ಸಲ ನಮಗೆ ಜೀವನದಲ್ಲಿ ಕೆಲವು ನಾವು ಸುಖದಲ್ಲಿದ್ದಾಗ ಹೊಳೆಯುವಂತಹ ಸತ್ಯಗಳು ಅದೆಲ್ಲ ಸೇರಿದ್ರೆ ಯಾವ ರೀತಿ ಪಾತ್ರ ಆಗುತ್ತೋ ಅದು ಅನಿಕೇತ ಆಯ್ತು. ಟ್ರಾಯ್ ಚಿತ್ರದಲ್ಲಿ ಯಾವ್ದೋ ಅಖಿಲೇಶ್ ಪಾತ್ರನ ಯಾವ್ದೋ ನೆನಪಿಲ್ಲ, ಅವನು ಕಂಪ್ಲೀಟ್ ಉಲ್ಟಾ ಎನ್ವಿಯಸ್ ಬಿಕಾಸ್ ವಿ ಆರ್ ಮಾರ್ಟಲ್ ಅಂತಾನೆ. ಬಟ್ ಆದ್ರೆ ಅವನು ಒಂದು ಮಾತು ಹೇಳ್ತಾನೆ, ಅವನನ್ನ ಪ್ರತಿ ಸತಿ ಕೂಡ ಟೆಂಪ್ಟ್ ಮಾಡ್ಬೋದು. ನೀವು ನಿನ್ ಬಗ್ಗೆ 300 ವರ್ಷ ಆದ್ಮೇಲೆ ಕವಿತೆ ಬರ್ದು ಹೇಳ್ತಾರೆ ಅಂದ್ರೆ ಅವನ ನಂಬ್ತಾನೆ. ಇವನಿಗೆ ನಿಮ್ ಕವಿತೆನೂ ಬೇಡ, ಏನೋ ಬೇಕಾಗಿಲ್ಲ, ಕವಿತೆಲೆಲ್ಲ ಬರೀ ಹೋಗ್ರಿ ಅದೆಲ್ಲ. ಬ್ಲಾಕ್ ಟೀ ಕುಡಿಯೋದು, ಒಂದು ಟೀ ಕುಡಿಯೋದು, ಒಂದು ಮೀನ್ ಸಾರಲ್ಲಿ ಊಟ ಮಾಡೋದು, ಒಂದು ತಿಳಿ ಸಾರು ತಿನ್ನೋದು, ಒಂದು ನಂದಿ ಬಟ್ಲು ಗಿಡನ ಎಂಜಾಯ್ ಮಾಡೋದು, ಒಂದು ಕಿಟಕಿ ಓಪನ್ ಮಾಡಿ ನೋಡೋದು. ಐ ಥಿಂಕ್ ಅಂಡ್ ಅವ್ನು ಬದುಕನ್ನು ನೋಡಿದಾನೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ವಿಷಯದ ಬಗ್ಗೆ ಕೂಡ ಅವನು ಮಾತಾಡ್ಬೇಕಾದ್ರೆ ನಿರ್ಲಿಪ್ತತೆ ಇದೆ, ಪ್ರೀತಿ ಇದೆ. ಅಂಡ್ ಅದೆಲ್ಲ ಮಾಡಿದ್ರು ಕೂಡ ಒಂದ್ ಕಡೆ ನೋವಲ್ಲಿ ಒದ್ದಾಡ್ತಾನೆ ಅವನು. ಅದನ್ನ ಹೇಳೋದಕ್ಕೆ ಅವನಿಗೆ ಈಗೋ ಇಲ್ಲ. ಅಯ್ಯೋ ನೆನ್ನೆ ನೋವು ಹೇಗಿತ್ತು ಅಂದ್ರೆ ನಾನು ಏನೇನೋ ಅನ್ಕೊಂಡಿದ್ದೆ, ಬಟ್ ಎಲ್ಲ ತೆಗೆದು ಎಷ್ಟು ಬಿಡ್ತು ಅಂತ ಹೇಳ್ಬೇಕಾದ್ರೆ ಅಯ್ಯೋ ನಾನೊಂದು ದೊಡ್ಡ ಫಿಲಾಸಫರ್ ತರ ಪೋಸ್ ಕೊಟ್ಟಿದ್ದೀನಿ, ಈಗ ಮನುಷ್ಯನಾದ್ರೆ ಅವಳು ಏನ್ ಅನ್ಕೋತಾಳೋ ಅನ್ನೋ ಭಯ ಇಲ್ಲ. ಆ ಒಂದು ಫ್ರೀಡಮ್ ಇದೆಯಲ್ವಾ, ದಟ್ ಮೇಕ್ಸ್ ದ ಕ್ಯಾರೆಕ್ಟರ್ ವೆರಿ ಇಂಟ್ರೆಸ್ಟಿಂಗ್. ಆ ದೋಸೆ ತಿನ್ನೋದು ಕೂಡ ಅವಳ ರೊಟೀನನ್ನ ಇವನು ಅಪ್ರಿಶಿಯೇಟ್ ಮಾಡಿ ತಿನ್ನೋದು, ಅದನ್ನು ತುಂಬಾ ಬ್ಯೂಟಿಫುಲ್. ಅಂದ್ರೆ ಅದು ಒಂದು. ಮತ್ತೆ ಇನ್ನೊಂದು ಏನಂದ್ರೆ ಅವಳು ಎಲ್ಲಿಂದ ಬಂದ್ಲು ಅಂತ ತೋರಿಸ್ಬೇಕಿತ್ತು ನಂಗೆ. ಈ ನಮ್ಗೆ ಶಿರ್ಸಿ, ಅಂಕೋಲಾ, ಈ ಉತ್ತರ ಕನ್ನಡದ ಭಾಗದಲ್ಲಿ ಬೆಳಿಗ್ಗೆ ತಿಂಡಿ ಅಂದ್ರೆ ದೋಸೆ. ತುಂಬಾ ಕರ್ನಾಟಕದ ಬೇರೆ ಭಾಗದವರಿಗೆ ಅದು ಅರ್ಥನೂ ಆಗಿಲ್ಲ, ಅದು ಯಾಕೆ ದೋಸೆನೆ ಮಾಡ್ತಾಳೆ. ಯಾಕಂದ್ರೆ ಅವಳು ಯಾವ ಜಾಗದಿಂದ ಯಾವ ಭಾಗದಿಂದ ಬಂದಿದ್ದಾಳೆ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಅದ್ ಮಾಡಿದ್ಬಿಟ್ರೆ ನಮಗ್ ಬೇರೆ ಪ್ರಾಪರ್ಟಿ ಇಲ್ಲ ಅನ್ನೋ ಕಾರಣಕ್ಕೆ. ಬಟ್ ಆ ಮೆಟಫರ್ಸ್ ಎಲ್ಲ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಆಕ್ಚುಲಿ ನಂದಿ ಬಟ್ಲದ ಒಂದು ಕಥೆ ಇದೆ. ನಮ್ಮ ಆಫೀಸಲ್ಲಿ, ನಮ್ಮ ಆಫೀಸ್ ನೀವು ಫೋಟೋದಲ್ಲೆಲ್ಲಾದ್ರೂ ನೋಡಿರ್ತಾರೆ, ನಾಯಿಗಳೆಲ್ಲ ಇದೆ, ಮಂಗಳೂರು ಹಂಚು. ಅಲ್ಲಿ ಹೊರಗಡೆ ಒಂದು ಸ್ನಾನ ಮಾಡೋ ಜಾಗ ಇತ್ತು, ಹಂಡೆಯಲ್ಲಿ ಬಿಸಿನೀರು ಸ್ನಾನ ಮಾಡೋದು. ಅಲ್ಲೊಂದು ನಂದಿ ಬಟ್ಲು ಗಿಡ ಬೆಂಡಾಗಿದೆ. ಅದಕ್ಕೆ ನೀರೆಲ್ಲ ಬಿದ್ದು ಇದೆಲ್ಲ ಅದಕ್ಕೆ ಹೋಗ್ಬೇಕಾದ್ರೆ ಪಟ ಪಟ ಅಂತ ತಲೆ ಮೇಲೆ ಬಿಡುತ್ತೆ. ನಾನು ಯಾವಾಗಲೂ ಅನ್ಕೊಳ್ಳೋದು ಅಯ್ಯೋ ಎಂತ ದೊಡ್ಡ ಇರಿಟೇಷನ್ ಇದು ಅಂತ ತಾಗುತ್ತಲ್ಲ, ತುಂಬಾ ಪ್ರತಿ ಸತಿ ಹೋಗ್ಬೇಕಾದ್ರೆ. ಬಟ್ ಅದ್ರ ಚಾಮ್ ಹೇಗಿದೆ ಅಂದ್ರೆ ನೀನ್ ಏನ್ ಬೇಕಾದ್ರೂ ಅನ್ಕೋಗುರು, ನಾನ್ ಇರೋದೇ ಹೆಂಗೆ ಅಂತ. ಹೋಗ್ತಾ ಬರ್ತಾ ಆಮೇಲೆ ಆಕ್ಚುಲಿ ಅದನ್ನ ಎಂಜಾಯ್ ಮಾಡೋದೇ, ಅದನ್ನ ನೋಡೋದೇ ನನ್ನ ಭಾಗ್ಯ ಅಂತ ಅನ್ಸಕ್ ಶುರು ಆಯ್ತು. ಅಷ್ಟು ಹೂ ಕೆಳಗೆ ಹಾಕಿರುತ್ತೆ, ಪ್ರತಿ ಸತಿ ಹೋಗ್ಬೇಕಾದ್ರೆ ನೀರ್ ಚೆಲ್ತಾನೆ ಇರುತ್ತೆ. ಮೊನ್ನೆ ನೋಡ್ಬೇಕಾದ್ರೆ ಅದಕ್ಕೊಂದು ಇದು ಬಿದ್ದು ಕಟ್ ಆಗಿತ್ತು, ತುಂಬಾ ಬೇಜಾರಾಗಿತ್ತು. ಬಟ್ ಇನ್ನೊಂದೇನೋ ಅದು ಸಪೋರ್ಟ್ ಅಲ್ಲಿ ನಾ ಹಿಡಿದೆ, ಅದಕ್ಕೊಂದು ಸಪೋರ್ಟ್ ಕೊಟ್ಟು ಬದುಕಿಸಿ ಅಂತ. ಬಟ್ ಆ ನಂದಿ ಬಟ್ಲು ಬಂದಿದ್ದ ಅಲ್ಲಿಂದ. ಸೊ ನಾನ್ ಡೈಲಿ ನೋಡ್ಬೇಕಾದ್ರೆ ನನಗೊಂದ್ಸಲ ಇರಿಟೇಷನ್ ಆಗಿದ್ದು, ಒಂದು ಸಲ ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿ ನೋಡ್ಬೇಕಾದ್ರೆ ಲವ್ ಆಗೋದಿದೆಯಲ್ವಾ, ಅದ್ ತೋರ್ಸುತ್ತೆ. ಅದ್ರಲ್ಲಿ ಇರಿಟೇಷನ್ ಇಲ್ಲ, ಅದ್ರಲ್ಲಿ ಲವ್ ಇಲ್ಲ. ಆಕ್ಚುಲಿ ನನ್ನ ಪರ್ಸ್ಪೆಕ್ಟಿವ್ ಬದಲಾವಣೆ ಆದ ತಕ್ಷಣ ಬದುಕು ಇರಿಟೇಷನ್ ಆಗಬಹುದು ಅಥವಾ ಬದುಕು ಲವ್ ಆಗಬಹುದು, ಎರಡು ಆಗಬಹುದು. ಸರ್, ಸ್ವಾತಿ ಮುತ್ತಿನ ನನಗೆ ಬಹಳ ಇಷ್ಟವಾದಂತ ಒಂದು ಸಿನಿಮಾ. ಸೊ ಅದರಲ್ಲಿ ಕೊನೆಯದಾಗಿ ಅವನು ಅನಿಕೇತ್ ಹೇಗೆ ಅವನ ಎಕ್ಸಿಸ್ಟೆನ್ಸ್ ನ ಇಡೀ ಜಗತ್ತಿಗೆ ತೋರಿಸ್ಕೋಬೇಕು ಅಂತ ಒಂದು ಬ್ಯೂಟಿಫುಲ್ ಆಗಿ ಹೇಳ್ತಾನೆ. ಸಿರಿ ಕೊನೆಯದಾಗಿ ಅವನ ಭಸ್ಮವನ್ನ ಬಸ್ಸಿಂದ ಆಚೆ ಎಸಿತಾಳೆ. ಅವಾಗ ಒಂದಷ್ಟು ಸಾಲುಗಳು ಬರುತ್ತೆ, ಅದನ್ನ ನಾವು ತಂದಿದ್ದೀವಿ ಪ್ರಿಂಟ್ ಔಟ್ ಮಾಡಿ. ದಯವಿಟ್ಟು ಅದು ನಿಮ್ಮ ಕಂಠದಲ್ಲಿ ಕೇಳಬೇಕು ಅಂತ. ಎಲ್ಲಿ ಬಿಡಬೇಕು ನನ್ನ ಆಸ್ತಿ ಅಂತ ಕೇಳಿದೆ ಅಲ್ಲ, ಅದಕ್ಕೆ ಉತ್ತರವಾಗಿ ಈ ಪತ್ರ. ನನಗೆ ಮನುಷ್ಯರು ಇಷ್ಟ, ಅವರೆಲ್ಲ ಕಥೆಗಳು, ಹೋರಾಟಗಳು, ಪ್ರಯಾಣಗಳು ಎಲ್ಲವೂ ಇಷ್ಟ. ನನಗೆ ಅವ್ರ ಕತೆ ತುಂಬ ಇಷ್ಟ. ನೀನೇನಾದರೂ ನನ್ನ ಆಸ್ತಿಯನ್ನು ಬಿಡಲೇಬೇಕು ಅಂತ ಇಷ್ಟಪಟ್ಟರೆ ಮೊದಲಿಗೆ ಕೆಂಪು ಕಲರ್ ಗೌರ್ಮೆಂಟ್ ಬಸ್ಸಲ್ಲಿ ಹೋಗು. ಯಾವುದಾದ್ರೂ ಒಂದು ಘಾಟ್ನ ದೊಡ್ಡ ತಿರುವಿನಲ್ಲಿ ನನ್ನ ಬೂದಿನ ಮೂವ್ ಆಗ್ತಿರೋ ಬಸ್ಸಿಂದ ಹಾರಿಸು. ಪ್ರತಿ ತಿರುವು ನನ್ನ ಪ್ರಕಾರ ಬದಲಾವಣೆ. ಆ ತಿರುವಲ್ಲಿ ಆ ಗಿಡಗಳ ಮೇಲೆ ಮೆತ್ಕೊಂಡಿರೋ ಧೂಳಿನ ಮತ್ತೆ ಗುಟ್ಟಾಗಿ ಅನ್ಕೋತು ಮನುಷ್ಯರನ್ನು ನೋಡಬೇಕು. ಅವ್ರ ಮನೇಲಿದ್ದಾಗ ಅವರಾಗಿರ್ತಾರೆ,
ಬೇರೆಯವ್ರ ಮನೆಯಲ್ಲಿ ಬೇರೆಯವ್ರಾಗ್ತಾರೆ. ಈ ತಿರುವಲ್ಲಿ ಪ್ರಯಾಣದಲ್ಲಿ ಮಾತ್ರ ಮನುಷ್ಯನಾಗಿರ್ತಾನೆ. ನಾನು ಅದನ್ನು ನೋಡಬೇಕು ಗೊತ್ತಾಗಿ. ಸೊ ಅದರಲ್ಲಿರುವಂಥದ್ದು ಕೆಲವಾರು ವಿಷಯಗಳು ಅಂದರೆ ನನಗೇನಂದ್ರೆ, ಒಂದು ಕೆಂಪು ಕಲರ್ ಗವರ್ಮೆಂಟ್ ಬಸ್ಸಲ್ಲಿ ಹೋಗು ಅಂದರೆ ತುಂಬ ಇಂಪಾರ್ಟೆಂಟ್ ಅಲ್ಲದೆ ಇರುವಂಥದ್ದು. ಅವನಿಗೆ ಅಷ್ಟು ಇಂಪಾರ್ಟೆಂಟ್ ಆದ ಯಾವುದೋ ಒಂದು ದೊಡ್ಡ ಮೆರವಣಿಗೆ ಮಾಡು ಅಂತ ಹೇಳ್ತಾ ಇಲ್ಲ. ಅಂಡ್ ಮೂವ್ ಆಗ್ತಿರೋ ಬಸ್ಸಲ್ಲಿ ಯಾಕೆ ಅಂದ್ರೆ ನೀನ್ ನಿಂತು ಮತ್ತೊಂದ್ಸಲ ನನ್ನನ್ನು ನೋಡಬಾರ್ದು. ನೀನ್ ಜಸ್ಟ್ ನನ್ನನ್ನು ಇಂಪಾರ್ಟೆಂಟ್ ಅಲ್ಲದೇ ರೀತಿಯಲ್ಲಿ ಹಾರಿಸು. ನೀನು ಯಾವುದೇ ರೀತಿ ಇಂಪಾರ್ಟೆನ್ಸ್ ನನಗೆ ಕೊಡದೆ ಸುಮ್ಮನೆ ಹಾರಿಸ್ತಾ ಹೋಗು. ಆಮೇಲೆ ಇದು ನನಗೆ ತುಂಬಾ ಇಷ್ಟದ ವಿಷಯ. ಮನುಷ್ಯರು ಆಕ್ಚುಲಿ ಅವ್ರ ಮನೇಲಿ ಅವರಾಗಿರ್ತಾರೆ. ನಾನು ನನ್ನ ತಾಯಿನ ಮಾತಾಡೋ ರೀತಿ ಇರ್ಬೋದು, ಗ್ರಾಂಟೆಡ್ ಆಗಿ ತಗೊಂಡಿರ್ತಾರೆ. ಅಮ್ಮ ನೀರು ಕೊಡಮ್ಮ ಅಂತೀನಿ. ನಿಮ್ಮ ಮನೆಗೆ ಬಂದಾಗ ಒಂದ್ ದೊಡ್ಡ ನೀರು ಕೊಡ್ಬೋದಾ, ನೀರು ಸಿಗ್ಬೋದಾ ಅಂತ ಕೇಳ್ತೇನೆ. ಇದೆರಡೂ ಕೂಡ ನಾನಲ್ಲ. ಯಾವುದೋ ಒಂದು ಜೀವನದ ಬದಲಾವಣೆಗೆ ಬಂದಾಗ ನಾನು ಏನೋ ಒಂದಾಗಿ ಕಾಣಿಸ್ತೀನಲ್ವಾ, ಅದು ಬೆತ್ತಲೆ ನಾನು ಅಂತ ಅನ್ಸುತ್ತೆ. ಈ ಗ್ರಾಂಟೆಡ್ನೆಸ್ಸು ಇಲ್ಲ, ಈ ಪ್ಲೀಸಿಂಗು ಇಲ್ಲ, ನ್ಯೂಟ್ರಲ್. ಅದನ್ನ ಅವನು ಹೇಳ್ತಾ ಇರೋದು. ಮನುಷ್ಯರು ಈ ಪ್ರಯಾಣ ಮಾತ್ರ ಹೇಳ್ತಾ ಇಲ್ಲ, ಅವನು ಈ ತಿರುವಿನ ಬಗ್ಗೆ ಹೇಳ್ತಾ ಇಲ್ಲ. ಬದುಕಿನ ತಿರುವಿನಲ್ಲಿ ಆ ಚೇಂಜ್ಗಳಿದೆಯಲ್ವಾ, ಆ ಚೇಂಜ್ಗಳಲ್ಲಿ ಮನುಷ್ಯ ಅವ್ನು ತುಂಬಾ ವಲ್ನರೇಬಲ್ ಇದ್ದಾಗ ನಿಜವಾಗಿ ಕಾಣಿಸ್ತಾನೆ. ಆ ಮೂಮೆಂಟ್ ಅಲ್ಲಿ ನಾನು ಅವ್ರನ್ನ ನೋಡ್ಬೇಕು. ಅಂದ್ರೆ ನಾನು ಇದ್ದಿದ್ದು ಮಾತ್ರ ನನ್ನ ಎಕ್ಸಿಸ್ಟೆನ್ಸ್ ಗೊತ್ತಾಗಬಾರ್ದು. ಆಕ್ಚುಲಿ ಅದು ಸಾವೆ. ನಾನಿಲ್ಲ, ಬಟ್ ನನ್ನ ವಿಟ್ನೆಸ್ ಇದೆ, ಅದು ಎಲ್ಲದನ್ನೂ ನೋಡ್ತಾ ಇದೆ. ಅದಕ್ಕೆ ಗುಟ್ಟಾಗಿ ನೋಡ್ಬೇಕು ಅಂತ. ಹಿ ಡಸಂಟ್ ವಾಂಟ್ ಟು ಡಿಸ್ಟರ್ಬ್ ದೆಮ್ ಮೇ ಬಿ. ಥ್ಯಾಂಕ್ ಯು ಸರ್. ಸರ್, ಮಮ್ಮೂಟಿ ಅವ್ರ ಬಗ್ಗೆ ಮಾತಾಡಿದ್ವಿ ಯಾವಾಗ್ಲೇನೆ. ಮ್ಯಾಮತ್ ಆಫ್ ಅನ್ ಆಕ್ಟರ್. ಎಂಥ ಮನುಷ್ಯ ಅಂದ್ರೆ 70ನೇ ವಯಸ್ಸಲ್ಲೂ ಒಂದು ಕಾದಲ್ ಅಂತ ಒಂದು ಸಿನಿಮಾ ಮಾಡ್ತಾರೆ, ಒಂದು ಭ್ರಮಯುಗಂ ಮಾಡ್ತಾರೆ, ಕಣ್ಣೂರ್ ಸ್ಕ್ವಾಡ್ ಮಾಡ್ತಾರೆ, ಟರ್ಬೋ ಮಾಡ್ತಾರೆ. ಅಂತ ಒಬ್ಬ ವ್ಯಕ್ತಿ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ರಿ. ಸಾಕಷ್ಟು ನೀವೊಂದು ಇಂಟರ್ವ್ಯೂ ಅಲ್ಲಿ ಕೂಡ ಹೇಳಿದ್ರಿ, ತುಂಬಾ ಪ್ರಶ್ನೆಗಳು ಕೇಳಿದ್ದೀನಿ, ಹೇಗೆ ಸ್ಕ್ರಿಪ್ಟ್ಸ್ ಚೂಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಎಲ್ಲ ಅಂತ. ಏನು ವಾಟ್ ಡಿಡ್ ಯು ಲರ್ನ್ ಫ್ರಮ್ ಹಿಮ್ ಅಂತ ಅನ್ಸುತ್ತೆ ಸರ್? ತುಂಬಾ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋ ತನಕ ನಾನು ಕಲ್ತಿದ್ದೀನಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಏನಂದ್ರೆ ಅವ್ರ ಗುರು ಆದ್ರೆ ಅವ್ರ ಇನ್ಸಲ್ಟ್ ಆಗ್ಬಿಡುತ್ತದು ಅಲ್ವಾ. ಐ ಥಿಂಕ್ ಒಂದು ದೊಡ್ಡ ಪರ್ಸ್ಪೆಕ್ಟಿವ್ ಅನ್ನ ನನಗೆ ಇಲ್ಲಿ ತನಕ, ನಾನು ಇಂಡಸ್ಟ್ರಿಗೆ ಬಂದು 2019 ನನ್ನ ಮೊದಲ ಸಿನಿಮಾ ರಿಲೀಸ್ ಆಯ್ತು ಅನ್ಸುತ್ತೆ. 17ರಲ್ಲಿ ಮರ್ತು ನೋಡಿ ಎಂತ ಪೆದ್ ನನ್ನ ಮಗ. 19 ಏನೋ OMK ಯಾವಾಗ ಮಗ? 17 ಅವಾಗ್ಲೇ ಹೇಳ್ತಾ ಇದ್ರು, ಮೆಟ್ರೋ ಸಾಗ ಇನ್ನ ಓಪನ್ ಆಗಿರ್ಲಿಲ್ಲ OMK ರಿಲೀಸ್ ಆದಾಗ ಅಂತ. ನನಗೆ ಆಕ್ಚುಲಿ ಏನು ನೆನಪಿರಲ್ಲ. ಕೆಲವರೆಲ್ಲ ಯೂನಿವರ್ಸಿಟಿ ಅಂತೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಸಿನಿಮಾದ್ದು. ನನಗೆ ಯಾವಾಗ ಸಿನಿಮಾ ರಿಲೀಸ್ ಆಯ್ತು, ನಿನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಈ ಲಿರಿಕ್ಸ್ ಬಗ್ಗೆ ಹೇಳಿ, ಈ ಲಿರಿಕ್ಸ್ ನೀವು ಬರ್ದಿದ್ದು ಅಂತ. ಟೋಬಿದು ಬೇರೆಲ್ಲ ನೋವು ಹಿಡಿಯುತ್ತಾ ನಾನ್ ಬರ್ದಿದ್ದ, ನಿಜವಾಗ್ಲೂ ನಾನ್ ಬರ್ದಿದ್ದ. ನಂಗೆ ನೆನಪಿಲ್ಲ, ನಂಗೆ ನೆನಪಾಗ್ತಿಲ್ಲ, ನಂಗೆ ನೆನಪೇ ಇರಲ್ಲ. ಮೊನ್ನೆ ಯಾರೋ ಹೇಳಿದ್ರು ಗರುಡ ಗಮನದ್ದು ಅದೊಂದು ಹಾಡಿದೆಯಲ್ಲ, ಹಾಡಿದೆ ನಾ ಇದೆ ಅಂದೆ. ಯಾವ ಹಾಡು ಹೇಳಿ? ಅದು ಲವ್ ಸಾಂಗ್ ಇದೆ, ಅದನ್ನ ಲಿರಿಕ್ಸು ಅಂತ. ನಾನು ನೀವೇ ಹಾಡಿದ್ರೆ ಒಳ್ಳೇದು, ನನಗೆ ನೆನಪಾಗ್ತಿಲ್ಲ ಅಂತ. ನೆನಪೇ ಬರಲ್ಲ, ಖಾಲಿ ಸ್ಲೇಟ್. ಸೊ ನೀವೇನ್ ಪ್ರಶ್ನೆ ಕೇಳಿದ್ರಿ? ಮಮ್ಮೂಟಿ ಅವ್ರ ಬಗ್ಗೆ. ಸೊ ನಾನು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೇನೆ. ಒಂದು, ನಾನು ಅವರಲ್ಲಿ ಬಹಳ ಇಷ್ಟಪಟ್ಟದ್ದೇನೆಂದ್ರೆ ಇವತ್ತಿಗೂ ಅವರಲ್ಲಿರುವಂತಹ ಹಸಿವು, ತುಂಬಾ ಹಸಿವಿರೋ. ನಾನು ಎಲ್ಲಿ ತನಕ ಪ್ರಶ್ನೆ ಕೇಳಿದ್ರೆ, ಯಾವ ಕ್ಯಾರೆಕ್ಟರ್ಗಳನ್ನ ಯಾವ ತರ ಪ್ಲೇ ಮಾಡಿದ್ರಿ, ಯಾಕೆ ಆ ತರ ಪ್ಲೇ ಮಾಡಿದ್ರಿ, ವಾಯ್ಸ್ ಹೇಗೆ ಚೇಂಜ್ ಮಾಡಿದ್ರಿ, ಅದನ್ನ ಅವ್ರು ಮಾಡಿ ತೋರಿಸ್ತಾ ಇದ್ರು. ನನ್ನ ಭಾಗ್ಯ, ಒಂದು 3 ಗಂಟೆ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನಿಂತ್ಕೊಂಡು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸರ್ ನೀವು ಹಿಂಗಿದೆ ಹಿಂಗೆ ಅಪ್ರೋಚ್ ಮಾಡಿದ್ರಿ, ಈ ಆಕ್ಸೆಂಟ್ ಹೇಗೆ ಹಿಡಿದ್ರಿ, ಈ ಆಕ್ಸೆಂಟ್ಗೋಸ್ಕರ ಏನ್ ಪ್ರಿಪರೇಷನ್ ಮಾಡಿದ್ರಿ, ಯಾರನ್ನ ಅಬ್ಸರ್ವ್ ಮಾಡಿದ್ರಿ, ಎಷ್ಟು ಟೈಮ್ ಅಬ್ಸರ್ವ್ ಮಾಡಿದ್ರಿ, ಅದೆಲ್ಲ ಕೇಳ್ತಾನೆ ಇದ್ದೆ ನಾನು. ಅಂಡ್ ಆ ಪುಣ್ಯಾತ್ಮ ಎಲ್ಲದನ್ನು ಒಳ್ಳೆ ಮೂಡಲ್ಲಿದ್ರು ಅನ್ಸುತ್ತೆ, ಎಲ್ಲದನ್ನು ಆನ್ಸರ್ ಮಾಡ್ತಾನೆ ಇದ್ರು. ಅಂಡ್ ನನಗೆ ಒಂದು ದೊಡ್ಡ ಪರ್ಸ್ಪೆಕ್ಟಿವ್ ಓಪನ್ ಮಾಡ್ಬಿಡ್ತದ್ದು. ನಾನು ಏನ್ ಹೇಳಕ್ ಹೋದೆ ಅಂದ್ರೆ, ಸರ್ 2017ರಿಂದ 2024 ತನಕ ಸಿನಿಮಾದ ಬಗ್ಗೆ ಒಬ್ಬ ಮನುಷ್ಯನನ್ನ ಮೀಟ್ ಆಗಿ ಕಂಪ್ಲೀಟ್ ಪರ್ಸ್ಪೆಕ್ಟಿವ್ ಬದಲಾಯಿತು ಅಂದ್ರೆ ನಾನು ಅಲ್ಲಿ ತನಕ ಮಾಡ್ತಾ ಇದ್ದೆ ತಪ್ಪು ಮುಂದೆ ಇರೋ ಸರಿ ಆತರ ಅಲ್ಲ, ಇನ್ನೂ ಇದೆ ಅನ್ನುವಂತ ಒಂದು ದೊಡ್ಡ ಇದನ್ನ ತುಂಬಿದವರು ನನ್ನ ಪ್ರಕಾರ ಮಮ್ಮೂಟಿ ಸರ್. ಡೌಟೇ ಇಲ್ಲ, ಯಾವುದೇ ರೀತಿಯ ಡೌಟ್ ಇಲ್ಲದೆ ಆ ಮನುಷ್ಯನ ಮೀಟ್ ಆದಾಗ ನನಗೆ ಹಸು ಜಾಸ್ತಿ ಆಯ್ತು. ಅವ್ರ ತರ ಆಗ್ಬೇಕು ಅಂತೆಲ್ಲ, ಗುರು ಇದೆಲ್ಲ ಬದುಕು. ಯಾವ ರೀತಿ ಹುಡುಕ ಅಂದ್ರೆ, ನಿಮ್ಗೆ 100 ರೂಪಾಯಿ ಕೊಟ್ರೆ ಯಾರೋ ಒಬ್ರು ಆ 100 ರೂಪಾಯಿಗೆ ಆಗೋಷ್ಟು ದುಡಿಬೇಕಲ್ವ ನೀವು ದೊಡ್ಡ ಆಕ್ಟರ್ ಅನ್ಕೊಂಡ್ಬಿಟ್ರೆ. ಅಂದ್ರೆ ನನ್ಗೆ ಅವರಲ್ಲಿ ವಿಶೇಷತೆ ಏನ್ ಕಾಣಿಸೋದು ಅಂದ್ರೆ, ಅವ್ರು ಎಲ್ಲಾ ಸಿನಿಮಾಗಳನ್ನ ನ್ಯಾಚುರಲ್ ಆಗಿ ಮಾಡ್ತಾರೆ, ಬಟ್ ಪ್ರತಿ ಪಾತ್ರದಲ್ಲೂ ವರ್ಸಿಟ್ಯಾಲಿಟಿ ಇರುತ್ತೆ. ಇದು ಬಹಳ ರೇರ್ ಕಾಂಬಿನೇಷನ್.
ನಾವು ಈಗಿನ ಹೊಸ ಜನರೇಷನ್ ಎಷ್ಟೋ ಒಳ್ಳೊಳ್ಳೆ ಆಕ್ಟರ್ಗಳನ್ನ ನೋಡಿದೀವಿ, ಅವ್ರು ಎಲ್ಲಾ ಸಿನಿಮಾದಲ್ಲಿ ಒಂದೇ ತರ ಅನ್ಸ್ತಾರೆ. ಬಟ್ ಆ ಮನುಷ್ಯ ಹಾಗೆ ಕಾಣಿಸಲ್ಲ. ಅವ್ರದ್ದು ಏನೋ ಒಂದು ವಿಷಯ ಮಾಡ್ತಾ ಇದಾರೆ, ಮಾಡಿದ್ರು ಕೂಡ ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ. ಅದು ಹೇಗೆ ಅಂತ ಅರ್ಥ ಆಗೋಕೆ ಸಾಧ್ಯ ಆಗಿಲ್ಲ. ಸೊ ಅವರನ್ನೇ ಕೇಳ್ಕೊಂಡು ಅದೆಲ್ಲ ಮಾಡಿದಾಗ ಈಗ ನಾನು ಪ್ರತಿ ದಿವಸ ಸೆಟ್ಟಿಗೆ ಹೋಗ್ಬೇಕಾದ್ರೆ ಅದೊಂದು ಜವಾಬ್ದಾರಿ ಇರುತ್ತೆ. ಈ ಪಾತ್ರಕ್ಕೆ ನಾನು ಏನ್ ತರ್ಬೋದು, ಹಿಂದಿನ ಪಾತ್ರದಲ್ಲಿ ನಾನು ಇದನ್ನ ಮಾಡಿದ್ದೆ, ಇದನ್ನ ರಿಪೀಟ್ ಮಾಡಿದ ತಕ್ಷಣ ಏನೆಲ್ಲ ಆಗುತ್ತೆ, ಓಕೆ ಇದನ್ನ ರಿಪೀಟ್ ಮಾಡದೇ ಇದ್ರೆ ನಾನು ಏನನ್ನ ತರ್ತೀನಿ ಈ ಪಾತ್ರಕ್ಕೆ. ಸೊ ಅದು ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತು. ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ದಟ್ ವೇ. ತುಂಬಾ ಓಕೆ ಸರ್, ನಿಮ್ಮ ಎಲ್ಲ ಚಿತ್ರಗಳಲ್ಲಿ ನೀವು ದಾಸರ ಪದ ಆಗಿರ್ಬೋದು, ಜನಪದ ಗೀತೆ ಆಗಿರ್ಬೋದು, ಬಸವಣ್ಣನವರ ವಚನ, ಕವಿತೆಗಳು, ಪದ್ಯ, ಯಾವುದನ್ನಾದ್ರೂ ಒಂದನ್ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀರಾ. ಎಷ್ಟೋ ಬಾರಿ ಇಡೀ ನಮ್ಮ ಚಿತ್ರದ ಕಥೆಯನ್ನ ಅದೊಂದು ಹಾಡಿನ ಮೂಲಕ ಹೇಳ್ಬಿಡ್ಬೋದು. ಅಂಡ್ ಆ ಪದ್ಯದಲ್ಲಿ ಸಾಕಷ್ಟು ಪರ್ಸ್ಪೆಕ್ಟಿವ್ಸ್, ಒಬ್ಬೊಬ್ರಿಗೆ ಒಂದೊಂದು ರೀತಿ ಅರ್ಥ ಆಗುತ್ತೆ ಪದ್ಯ. ಇದನ್ನ ಇನ್ಕ್ಲೂಡ್ ಹೇಗ್ ಮಾಡ್ಕೋತೀರಾ? ಅಂದ್ರೆ ಯಾವ ತರ ಬ್ಲೆಂಡ್ ಮಾಡ್ತೀರಾ ಸಿನಿಮಾಗೆ? ನಾನು ಆಕ್ಚುಲಿ ತುಂಬಾ ಸೆನ್ಸಿಟಿವ್. ಈಗ ಎಕ್ಸಾಂಪಲ್, ನಾನು ಹಾಡು ಕೇಳ್ತಾ ಹೋಗ್ತಾ ಇದ್ದೆ. ಒಂದು ಗರುಡ ಗಮನದಲ್ಲಿ ಒಂದು ಸೀಕ್ವೆನ್ಸಿಗೆ ಹಾಡು ಬೇಕಿತ್ತು. ಕೇಳ್ತಾ ಹೋಗ್ತಾ ಇದ್ದೆ ನನಗೆ ಯಾವ ಹಾಡು ಹಾಕ್ಬೇಕು ನನ್ಗೆ ಗೊತ್ತು. ಯಾವ್ದೋ ಒಂದು ಹಾಡು ಹಾಕ್ಬೇಕು, ಅದು ನಾನ್ ಬರೆದ್ರೆ ಸರಿ ಇರಲ್ಲ, ಯಾವ್ದೋ ಒಂದು ಬೇರೆ ಹಾಡು ಹಾಕ್ಬೇಕು ಅಂತ ಗೊತ್ತು. ಕೇಳ್ತಾ ಹೋಗ್ತಾ ಇದೀನಿ. ಆಗ 2 ಲೈನ್ ಕೇಳಿದೆ ನೋಡಿ. ಕೊರಳಲ್ಲಿ ಬಸುಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀ, ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀ. ಇದೆರಡು ಲೈನು ನಾನು ಇಡೀ ಸಿನಿಮಾದಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಅವರಿಬ್ರು ಎಷ್ಟೆಷ್ಟು ಹತ್ರ ಅಂತ. ಕರೆಕ್ಟ್. ಅದನ್ನ ಹೇಳ್ಬೇಕಾದ್ರೆ ಅವ್ನು ಕೈ ಹಿಡ್ಕೊಂಡಿರ್ತಾನೆ, ಕರ್ಕೊಂಡ್ ಬರ್ತಾ ಇರ್ತಾನೆ. ವಿ ಆರ್ ಡನ್ ಅಷ್ಟೇ. ಹೌದು, ಪುರಂದರದಾಸರು ನಮ್ ಲಿರಿಸಿಸ್ಟು ಆಗ್ ಬರ್ತಿದ್ದಾರೆ, ಪೇಮೆಂಟ್ ಕೂಡ. ಸಚ್ ಅ ಬ್ಯೂಟಿಫುಲ್ ಥಿಂಗ್. ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡಕ್ ಅಂದ್ರೆ, ನೀನ್ ಕೊರಳಲ್ಲಿ ಭಸ್ಮ ರುದ್ರಾಕ್ಷಿ ಎಲ್ಲ ಹಾಕಿದ್ರು ಕೂಡ ನೀನ್ ಯಾರು ಅಂತ ಕೇಳಿದ್ರೆ ನೀನು ನಮ್ಮವ ವಿಷ್ಣುವಿನ ಪರಮ ವೈಷ್ಣವ, ನಿನ್ಗಿಂತ ದೊಡ್ಡ ವೈಷ್ಣವ ಸಾಧ್ಯ ಇಲ್ಲ, ಅದಕ್ಕಿಂತ ದೊಡ್ಡ ಪ್ರೀತಿ ಏನಿರಕ್ ಸಾಧ್ಯ. ಪರವಾಗಿಲ್ಲ, ಅವನಿಗೆ ನೀನ್ ಯಾರು ಅಂತ ಕೇಳಿದ್ರೆ ಗರುಡ ಗಮನ ನಮ್ಮ ಪುರಂದರ ವಿಠಲನ ಅಥವಾ ವಿಠಲಗೆ ಪ್ರಾಣ ಪ್ರಿಯನು ನೀ, ಪ್ರಾಣದಷ್ಟು ಇಷ್ಟ ಆಗಿರೋ ನೀನು. ಇಡೀ ಗರುಡ ಗಮನದಲ್ಲಿ ಐ ಲವ್ ಯು, ನನಗೆ ನೀನಾದ್ರೆ ತುಂಬಾ ಇಷ್ಟ, ನಿನಗೋಸ್ಕರ ಏನೋ ಮಾಡ್ತೀನಿ ನಾನು, ಯಾರು ಏನೋ ಹೇಳಿಲ್ಲ. ಈ 2 ಪದಗಳು ಎಲ್ಲವನ್ನೂ ಹೇಳಾಗಿದೆ. ಸೊ ಈ ಪವರ್ ಯಾವತ್ತೂ ಕೂಡ ನಾವು ಕೇಳಿರುವಂತ ಕೀರ್ತನೆಗಳಿಗೆ, ಕೇಳಿರುವಂತ ದಾಸರ ಪದಗಳಿಗೆ ಜಾನಪದಕ್ಕಿದೆ. ಅದನ್ನ ಕೇಳಬೇಕಾದ್ರೆ ಬೇರೆ ಆಪ್ಷನ್ನೇ ಇಲ್ಲ ನಿಮಗೆ. ನಾವು ಫಸ್ಟ್ ಟೈಮ್ ಕೇಳ್ಬೇಕಾದ್ರೆ ನಾನು ಹತ್ತಿದೀನಿ ಅಂದ್ರೆ 8 ಸಲ ಕೇಳಿ 8 ಸಲ ಹತ್ತಿದೀನಿ. ಅಂಡ್ ಏನ್ ಹೇಳ್ತಾರೆ ನಾವು ತುಳು ಸೇಂಕದ ಬಿಕ್ಕಿ ಹತ್ತಿದೀನಿ, ಕಂಟ್ರೋಲ್ ಆಗ್ತಾ ಇಲ್ಲ. ಬಿಕಾಸ್ ಹೌ ಕ್ಯಾನ್ ಯು ಎಕ್ಸ್ಪ್ಲೇನ್ ಸೋ ಬ್ಯೂಟಿಫುಲ್. ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಾ ಈ 2 ಪಾತ್ರಗಳನ್ನ ರಿಲೇಟ್ ಮಾಡ್ಕೋತಾ ಇದ್ದೀನಿ. ಅಂಡ್ ಐ ಆಮ್ ನಾಟ್ ಏಬಲ್ ಟು. ಅಂಡ್ ಈಗಲೂ ಆ ಶಾರ್ಟ್ ಅಷ್ಟೆಲ್ಲ ಬ್ಯೂಟಿಫುಲ್. ಆ ಸಾಂಗ್ ತೆಗೀರಿ, ಅದು ಬಿದ್ದೋಗುತ್ತೆ ಸರ್. ಐ ಥಿಂಕ್ ದಟ್ ಇಸ್ ದ ಪವರ್, ದಟ್ ದ ಬ್ಲೆಂಡ್ ಆಫ್ ಲಿರಿಕ್ಸ್, ಮ್ಯೂಸಿಕ್ ಅಂಡ್ ವಿಜುವಲ್ ಮೇಕ್ಸ್ ಸಿನಿಮಾ. ಅದೇ ರೀತಿ ಈಗ ನಮ್ಮ ಇದರಲ್ಲಿ ಯಾವುದು ಸ್ವಾತಿ ಮಳೆಯಲ್ಲಿ ಅಂದ್ರೆ ಹಬ್ಬಕ್ಕೆ ತಂದ ಹರಕೆಯ ಕುರಿ, ತೋರಣಕ್ಕೆ ತಂದ ತಳಿರಮೆ ಇತ್ತು, ಕೊಂದಹರೆಂಬುದನರಿಯದೆ ಬೆಂದೊಡಲ ಹೊರೆ ಹೋಯಿತು, ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು, ಕೊಂದವರುಳಿದರೆ ಕೂಡಲ ಸಂಗಮ ದೇವ ಅಂತ. ಸೊ ಅಂದ್ರೆ ಅಲ್ಲಿ ಡೈಲಿ ಡೆತ್ ಆಗ್ತಾ ಇರುತ್ತೆ, ಬಟ್ ಸುತ್ತದವ್ರಿಗೆ ಯಾರಿಗೂ ಆ ಡೆತ್ ಅರ್ಥ ಆಗಿರಲ್ಲ. ಆ ಡೆತ್ ಫೆಸಿಲಿಟೇಟ್ ಮಾಡ್ತಾ ಇರ್ತೀವಿ. ಹರಕೆ ಕುರಿ ತಗೊಂಬಂದ್ರಿ, ಅದಕ್ಕೆಲ್ಲ ಹರಕೆ ಇದು ತೋರಣ ಕಟ್ಟಿದ್ರೆ ಅದು ತಿಂತು, ಯಾಕಂದ್ರೆ ಪಾಪ ಅದಕ್ಕೆ ಗೊತ್ತಿಲ್ಲ ನಾನು ಸತ್ತೋಗ್ಬಿಡ್ತೀನಿ ಅಂತ. ಅದು ತಿಂದು ಹೋಯ್ತದು. ಬಟ್ ನೀವು ಸುತ್ತ ನಿಂತ್ಕೊಂಡಿದ್ದೀರಾ, ನಿಮ್ಮ ಪ್ರಕಾರ ನೀವು ಸಾಯಲ್ಲ ಅಂತಲ್ವಾ. ಸೊ ಅದಂದೇ ಹುಟ್ಟಿತ್ತು ಅದಂದೇ ಹೊಂದಿತ್ತು, ಕೊಂದವರುಳಿದರೆ ಕೂಡಲ ಸಂಗಮ ದೇವ. ಅದೆಲ್ಲ ಆಕ್ಚುಲಿ ನಾನು ಪ್ರೇಕ್ಷಕರಿಗೆ ಕೇಳ್ತಾ ಇರುವಂತ ಪ್ರಶ್ನೆ, ನಾನು ಕೇಳ್ಕೊತಾ ಇರುವಂತ ಪ್ರಶ್ನೆ, ಜೊತೆಗೆ ಆ ಪಾತ್ರೆಗಳಿಗೆ ಕೇಳ್ಕೊತಾ ಇರುವಂತ ಪ್ರಶ್ನೆ. ಅದು ಅವ್ರನ್ನ ಎಷ್ಟು ಕಾಡುತ್ತೆ ಅಂದ್ರೆ, ಮೇ ಬಿ ಅದರಿಂದಾಗಿ ಡೆತ್ ಇಸ್ ಸೋ ಬ್ಯೂಟಿಫುಲ್ ಬಿಕಾಸ್ ಅದರಿಂದಾಗಿ ಇವತ್ತು ನಾನು ಮನೆಗೆ ಹೋಗಿ ನನ್ನ ತಾಯಿಗೆ ಫೋನ್ ಮಾಡೋ ಪ್ರಯತ್ನ ಮಾಡ್ತೀನಿ. ಯೋಚನೆ ಮಾಡಿ, ನಾನು ಸಾಯವೇ ಇಲ್ದವನಾಗಿದ್ರೆ ಗ್ರಾಂಟೆಡ್ ಆಗಿ ತಗೋತಾ ಇದ್ದೆ. ಐ ನೋ ದಟ್ ಐ ವಿಲ್ ಬಿ ಗಾನ್ ಅಂಡ್ ಎವ್ರಿಬಡಿ ವಿಲ್ ಬಿ ಗಾನ್. ಆ ಕಾರಣದಿಂದಾಗಿ ನಾನು ಮಾತಾಡ್ಬೇಕಾದ್ರೆ ಸೌಜನ್ಯ ತೋರಿಸ್ತೀನಿ. ಯಾಕಂದ್ರೆ ಇನ್ನೊಂದ್ಸಲ ಸಿಗ್ತೀವ ಗೊತ್ತಿಲ್ಲ, ನಾವು ಯಾವಾಗ ಮತ್ತೆ ಮೀಟ್ ಆಗ್ತೀವಿ ಗೊತ್ತಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಡೆತ್. ಮತ್ತೆ ರೊಮ್ಯಾಂಟಿಸೈಸ್ ಮಾಡೋದನ್ನ ಇಲ್ಲ, ರೊಮ್ಯಾಂಟಿಸೈಸ್ ಮಾಡಿ. ಐ ಥಿಂಕ್ ಎನಿಬಡಿ ಹೂ ನೋಸ್ ಡೆತ್ ವುಡ್ ಲವ್ ಡೀಪ್ಲಿ ಅಂತ. ಹೌದು. ಸರಿ, ನಾನು ತುಂಬಾ ಇನ್ವಾಲ್ವ್ ಆಗ್ಬಿಟ್ಟು ನೆಕ್ಸ್ಟ್ ಏನ್ ಕೇಳಬೇಕು ಅಂತಾನೆ ಮರ್ತೋಯ್ತು. ಸಾರಿ, ಒನ್ ಸೆಕೆಂಡ್. 2 ಹಾಡು ಮಿಕ್ಕಿದ ಯಾವ್ದಿದೆ ಇದ್ರಲ್ಲಿ? ಇಲ್ಲ, ಅದು ಹಾಡಿನ ಬಗ್ಗೆ ಅಲ್ಲ ಸರ್, ನಾನು ಮುಂದಿನ ಪ್ರಶ್ನೆ ಕೇಳೋಳಿದ್ದೋಡು ಮರ್ತ್ಬಿಟ್ಟೆ. ಸೊ ಇದು ರೂಪಾಂತರ ಟ್ರೇಲರ್ ನೋಡಿದೆ ಸರ್. ಅದರಲ್ಲಿ ಒಂಥರ ಕಾದ್ ಕಬ್ಬಣ ತೆಗೆದು ಎದೆಗೆ ಒತ್ತದಂಗಾಯ್ತು ಒಂದು ಡೈಲಾಗು.
ಪ್ರತಿ ವಾರ ರೇಪ್ ಆದವಳಿಗೆ ಸಿಸ್ಟಮ್ ಇನ್ನೊಂದ್ಸಲ ಹೌದು. ಸೊ ಈ ಸಿಸ್ಟಮ್ ಅಂತ ವ್ಯವಸ್ಥೆ ಅಂತ ನಾವು ತಗೊಂಡಾಗ ಒಂದು ನಾವು ವ್ಯವಸ್ಥೆಯನ್ನ ಒಳಗೊಂಡು ಅದರಲ್ಲೇ ಒಬ್ಬರಾಗ್ಬಿಡ್ಬೇಕು, ಇಲ್ಲ ವ್ಯವಸ್ಥೆಯಿಂದ ದೂರ ನಿಂತು ನೋಡ್ಬೇಕು. ಎರಡಕ್ಕೂ ಕಾನ್ಸಿಕ್ವೆನ್ಸಸ್ ಇದೆ. ನನಗೆ ನಿಮ್ಮನ್ನ ನೋಡಿದಾಗ ವ್ಯವಸ್ಥೆಯ ಒಳಗಿದ್ದೂನು ನೀವೊಂದು ಚೂರು ಹೊರಗೆ ನಿಂತವ್ರಂತೆ ಕಾಣಿಸ್ತೀರಿ. ಈಗ ಕೆಲವೊಮ್ಮೆ ನಮ್ಗೆ ವ್ಯವಸ್ಥೆ ಕಲಿಸ್ಬಿಡುತ್ತೆ, ನೀವು ಇಷ್ಟು ವಯಸ್ಸಿಗೆ ಮದ್ವೆ ಆಗ್ಬೇಕು, ಮಕ್ಳು ಮಾಡ್ಕೋಬೇಕು, ಜಾಬ್ ತಗೋಬೇಕು, ಮನೆ ಕಟ್ಟಬೇಕು, ಮತ್ತೊಂದು ಸಾಕಷ್ಟು ಕಟ್ಟುಪಾಡುಗಳನ್ನ ಹಾಕ್ಬಿಡುತ್ತೆ. ಆದ್ರೆ ನನಗೆ ಪರ್ಸನಲಿ ಅನ್ಸುತ್ತೆ ಅದು ಒಂದು ಕ್ರಿಯೇಟಿವ್ ವ್ಯಕ್ತಿಯನ್ನ ಅದು ಕಟ್ಟಾಕತ್ತೆ, ಆ ಫ್ರೀಡಮ್ನ ಕಟ್ಟಾಕತ್ತೆ ಅಂತ. ನೀವು ಈ ಇಡೀ ಒಂದು ವ್ಯವಸ್ಥೆಯ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅಂದ್ರೆ ವ್ಯವಸ್ಥೆಯ ಬಗ್ಗೆ ಮಾತಾಡುವಷ್ಟು ದೊಡ್ಡವನಲ್ಲ. ಮತ್ತೆ ಬಂದ್ರೆ ನೀವು ಅದೇ ನಾನು ರೊಮ್ಯಾಂಟಿಸೈಸ್ ಮಾಡುವಂತ ಆ ವಿಷಯ ಮತ್ತೆ ಹೇಳ್ತೀನಿ. ನಮ್ಗೆ ಗೊತ್ತಿಲ್ಲದೆ ನಾವು ಪರ್ಮನೆಂಟ್ ಅಂತ ಅನ್ಕೊಂಡ್ಬಿಡ್ತೀವಿ. ಆ ಕಾರಣದಿಂದ ಎಲ್ಲದನ್ನು ಪರ್ಮನೆಂಟ್ ಮಾಡಬೇಕು, ಎಲ್ಲದನ್ನು ಸೇಫ್ ಮಾಡಬೇಕು. ನನಗೆ ಮೊನ್ನೆ ಇನ್ನೊಂದು ಇದರಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೆ, ನನಗೆ ತುಂಬಾ ಕಾಡ್ತು. ಸೆಟ್ ಅಲ್ಲಿ ಯಾವುದೋ ಒಂದು ಕಾರಣಕ್ಕೆ ಯಾರೋ ಮೇಲೆ ನಂಗೆ ಸೂತಿಗೆ ಸಿಕ್ಕಾಪಟ್ಟೆ ತುಂಬಾ ಸಿಟ್ಟು ಬಂತು. ಸಿಟ್ಟು ಬಂದು ಯಾವ ಟೋನಲ್ಲಿ ಕಿರ್ಚ್ತಾ ಅಂದ್ರೆ, ಆದ್ರೆ ಕಿರ್ಚೋದಕ್ಕಿಂತ 2 ಸೆಕೆಂಡ್ ಮುಂಚೆ ಆ ಮನುಷ್ಯನ ಜೊತೆ ನಾ ಪ್ರೀತಿಯಿಂದ ಮಾತಾಡ್ತಾ ಇದ್ದೆ. 2 ಸೆಕೆಂಡಲ್ಲಿ ಅದು ಹೋಗಿ ಸಿಟ್ಟು ಬಂದಿತ್ತು. ಡೆತ್ತು ಇದೇ ರೀತಿ ಅಲ್ವಾ? 2 ಸೆಕೆಂಡ್ ಹಿಂದೆ ನಾರ್ಮಲ್ ಆಗಿರ್ತೀರ, ಅದಾದ್ಮೇಲೆ ಯಾವ ಬರುತ್ತೆ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಇಂಥ ಟೆಂಪರರಿ ಲೈಫಲ್ಲಿ ಏನ್ ಪರ್ಮನೆಂಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ. ಸೊ ಇಲ್ಲ ಇದೇ ಟೈಮಿಗೆ ಮದುವೆ ಆಗ್ಬೇಕು, ಇದೇ ಟೈಮ್ ಅಲ್ಲ, ಆಗಿ ತೊಂದರೆ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಆಗಿ, ನಿಮ್ಮ ಬದುಕಿಗೆ ಸುಖ ಕೊಡುತ್ತೆ ಅಂದ್ರೆ ಆಗಿ, ಮಕ್ಕಳು ಬೇಕು, ನಿಮಗೆ ಇಷ್ಟ ಇದ್ರೆ ಆಗಿ, ನಿಮಗೆ ಮೇಂಟೈನ್ ಮಾಡಕ್ ಬಂದ್ರೆ ಆಗಿ, ಅದೆಲ್ಲದೂ ತೊಂದರೆ ಇಲ್ಲ, ಏನು ತಪ್ಪಲ್ಲ. ಬಟ್ ಯಾವಾಗ ಬೇರೆಯವ್ರಿಗೋಸ್ಕರ ಮಾಡಕ್ ಟ್ರೈ ಮಾಡ್ತೀರಾ ಆಗ ಸ್ವಲ್ಪ ಯೋಚನೆ ಮಾಡಿ, ಬದುಕಿ ಫಸ್ಟ್. ಐ ಥಿಂಕ್ ನನಗೆ ಮದುವೆ ಆಗ್ತೀನ ಗೊತ್ತಿಲ್ಲ, ಬಟ್ ಒಂದಂತೂ ಕ್ಲಿಯರ್ ಇದೆ, ನಮ್ಮ ಅಮ್ಮಂಗೆ ತೋರಿಸ್ಬೇಡಿ. ಮಕ್ಕಳಂತೂ ಮಾಡ್ಕೊಳ್ಳೋಕೆ ನನಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಇಫ್ ಐ ವಾಂಟ್ ಟು ಐ ವುಡ್ ಅಡಾಪ್ಟ್. ಇಷ್ಟು ಜನ ಪ್ರಪಂಚದಲ್ಲಿ ಮಕ್ಕಳು ಇರಬೇಕಾದ್ರೆ ನಾನೇನು ಇನ್ನೊಂದು ಹುಟ್ಟಿಸೋದು ಯಾಕೆ? ನನ್ನದು ಅಂತ ಅಂದ್ರೆ ನನ್ನದು ಅಂದ್ರೆ ಸ್ಪೆಷಲ್ ಏನಿದೆ ಅದರಲ್ಲಿ? ಏನಕ್ಕೆ ಸ್ಪೆಷಲ್? ನಾನೇನಕ್ಕೆ ಸ್ಪೆಷಲ್? ನನ್ನಿಂದ ಬಂದಿರೋದು ಏನಕ್ಕೆ ಸ್ಪೆಷಲ್? ನನ್ನ ರಕ್ತ ಏನು, ರಕ್ತದಲ್ಲಿ ಏನು ಸ್ಪೆಷಲ್ ಇದೆ? ಸೊ ಅದು ನನಗೆ ಅರ್ಥ ಆಗದಿರೋಂಥ ಕಾನ್ಸೆಪ್ಟ್. ಎಲ್ಲದೂ ನನ್ನದೇ ಅಲ್ವಾ? ಅಂದ್ರೆ ಯಾವ್ದಾದ್ರೂ ನನ್ನದೇ, ಅದರಲ್ಲಿ ಏನಿದೆ? ನನ್ನ ಮನೆಯಲ್ಲಿ ನನ್ನ ಕೈ ಹಿಡ್ಕೊಂಡು ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಯಾರೋ ಪಕ್ಕದಲ್ಲಿ ಸ್ಟೋರಿ ಶೇರ್ ಮಾಡ್ತಾ ಇದ್ದಾನೆ, ಆ ಮೊಮೆಂಟಿಗೆ ಅವ್ನು ನನ್ನ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ನನಗಿದು ತುಂಬಾ ಚಿಕ್ಕಂದಿಂದ ಕೂಡ ವಾಯ್ಸ್ ಇತ್ತು ಒಳಗಡೆ. ಅಂದ್ರೆ ಮನೆಯವರೆಲ್ಲ ದೇವ್ರಿಗೆ ಪೂಜೆ ಮಾಡಿ ತೆಂಗಿನಕಾಯಿ ತಗೊಂಡ್ಬಂದು ಇಡ್ತಾ ಇದ್ರೆ ನಾನು ತಗೊಂಡೋಗಿ ಅದನ್ನು ಒಡೆದು ತಿಂತಾ ಇದ್ದೆ. ಯಾಕಂದ್ರೆ ನನಗೆ ಅದು ಪ್ರಶ್ನೆ ಇತ್ತು, ತೆಂಗಿನಕಾಯಲ್ಲಿ ಹೆಂಗ್ ಗುರು ದೇವ್ರಿಡಕ್ಕೆ ಸಾಧ್ಯ ಅಂತ. ನಾವು ಅಮ್ಮ ಚಪ್ಲಿ ತಗೊಂಡು ಹೊಡಿತಾ ಇದ್ರು, ನಾವು ಓಡ್ತಾ ಇದ್ದೆ ಚೆನ್ನಾಗಿ. ಬಟ್ ಆ ವಾಯ್ಸ್ ಅದನ್ನ ಯಾರು ಆಗಿಲ್ಲ. ನಮ್ಮಮ್ಮ ಒಂದೇ ಕೈ ಮುಗಿತಾ ಇದ್ದು, ನಮ್ಮ ಎಲ್ರು ಕೈ ಮುಗಿತಾರೆ, ಡಾಕ್ಟರ್ ಆದ್ರೆ ಸಾಕು, ಇಂಜಿನಿಯರ್ ಆದ್ರೆ. ನಮ್ಮಮ್ಮ ಮನುಷ್ಯನಾದ್ರೆ ಸಾಕು ಅಂತ ಕೈ ಮುಗಿತಾ ಇದ್ರು. ಇನ್ನು ಫಾರ್ಮ್ ತಗೊಳ್ತಾ ಇದ್ದೀನಿ, ಯಾವತ್ತೋ ಒಂದ್ ದಿವಸ ಆಗ್ಬೋದು ಅಂತ ಅವರಿಗೂ ಒಂದು ನಂಬಿಕೆ ಅಷ್ಟೇ. ಬಟ್ ನನಗೆ ಅದು ಕಾನ್ಸೆಪ್ಟ್ಗಳೆಲ್ಲ ಅರ್ಥ ಆಗಿಲ್ಲ, ಅರ್ಥ ಆಗೋದು ಇಲ್ಲ, ಬೇಡ ಕೂಡ ಅಂತ ಅನ್ಸುತ್ತೆ. ಸೊ ಇದ್ರಲ್ಲಿರುವಂತ ಸಿಸ್ಟಮ್ ಬೇರೆ ತರದ್ದು. ಇದ್ರಲ್ಲಿರುವಂತ ಸಿಸ್ಟಮ್ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಕೆಲವು ಸಿಸ್ಟಮ್ಗಳನ್ನ ಮಾಡ್ತೀವಿ. ಅದೇ ಸಿಸ್ಟಮ್ಗಳು ನಮ್ಮ ಸುಖಕ್ಕೆ, ನಮ್ಮ ನೆಮ್ಮದಿಗೆ ಅಡ್ಡಿ ಬರೋಕ್ ಶುರುವಾಗುತ್ತೆ. ಅದು ಎಲ್ರಿಗೂ ಕೂಡ ಒಂದೇ ತರ ಇರಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಶ್ರೀಮಂತನಿಗೂ ಕೂಡ, ಒಬ್ಬ ದಾರಿ ಮೇಲೆ ಬದುಕೋಕೆ ಕಷ್ಟಪಡ್ತಾ ಇರುವಂತ ಹೆಂಗಸಿಗೂ ಕೂಡ ಸಾಧ್ಯನೇ ಇಲ್ಲ. ಶ್ರೀಮಂತನಿಗೇನಾದ್ರೂ ಆ ದಾರಿ ಮೇಲೆ ಇರುವಂತ ಹೆಂಗಸಿಂದ ಕಷ್ಟ ಆದ್ರೆ ನೀವು ನ್ಯಾಯ ನೀತಿ ಬಗ್ಗೆ ನೋಡಲ್ಲ, ನೀವು ಯಾರು ಪವರ್ಫುಲ್ ಯಾರು ಪವರ್ಲೆಸ್ ಅಂತ ನೋಡ್ತೀರಾ. ಪವರ್ಲೆಸ್ ಅನ್ನು ದೂರ ಮಾಡಿ ಪವರ್ ಇದ್ದನ್ನ ಆರಾಮಾಗಿ ಮಾಡಕ್ ನೋಡ್ತೀರಾ. ಅದಕ್ಕೆ ಅಲ್ಲಿ ಹೇಳ್ತಾ ಇದಾರೆ, ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಹೇಳ್ಬೇಕಾದ್ರೆ ಅವ್ರು ಕಣ್ ತೋರಿಸ್ಕೋತಾ ಇದಾರೆ. ಸೊ ಇಟ್ ಇಸ್ ಸೋ ಕಾಮನ್ ದ್ಯಾಟ್, ಅಂದ್ರೆ ಪ್ರತಿ ವಾರ ರೇಪ ಭಾಷಣ ಮಾಡ್ತಿಲ್ಲ. ಭಾಷಣ ಮಾಡೋದಕ್ಕೆ ಅದು ಅವನಿಗೆ ಸ್ಪೆಷಲ್ ಆದ್ರೆ ಭಾಷಣ ಮಾಡ್ತಾನೆ. ಹಿ ಹ್ಯಾಸ್ ಬಿಕಮ್ ಸೋ ಇನ್ಸೆನ್ಸಿಟಿವ್ ಬಿಕಾಸ್ ಹಿ ಇಸ್ ಇನ್ಸೈಡ್ ದ ಸಿಸ್ಟಮ್. ಅದಕ್ಕೋಸ್ಕರ ಆ ಪದವನ್ನ ಅಷ್ಟು ಇನ್ಸೆನ್ಸಿಟಿವ್ ಆಗಿ ಬಳಸ್ತಾ ಇದ್ದಾನೆ. ದ್ಯಾಟ್ ಶುಡ್ ಸ್ಕೇರ್ ಅಸ್. ಅದು ನಮ್ಗೆ ಇದೆಲ್ಲ ನಾರ್ಮಲ್ ಬಿಡ್ರಿ ಅನ್ನೋದು ನಮಗೆ ಭಯ ಪಡಿಸ್ಬೇಕು. ಆ ಸೊಸೈಟಿಲಿ ನಾವು ಬದುಕ್ತಾ ಇದೀವಿ ಅನ್ನೋದು ಭಯ ಪಡಿಸ್ಬೇಕು. ಸೊ ರೂಪಾಂತರ ಅಂತ ಅಂದ್ರೆ ಬರೀ ಒಂದು ಮಾಮೂಲಿ ಬದಲಾವಣೆ ಅಲ್ಲ, ಇಟ್ಸ್ ದ ಮೆಟಮಾರ್ಫಸಿಸ್, ಟ್ರಾನ್ಸ್ಫಾರ್ಮೇಶನ್. ಸೊ ತನು ಮನ ಎಲ್ಲವೂ ಬದಲಾಗುವಂಥದ್ದು. ಸೊ ಮೆಟಮಾರ್ಫಸಿಸ್ ಅಂತಿದ್ದಂಗೆ ಫ್ರಾನ್ಸ್ ಕಾಫ್ಕನ ಮೆಟಮಾರ್ಫಸಿಸ್ ನೆನಪಾಗತ್ತೆ. ಕಂಬಳಿ ಹುಳು ಇದು ಕೋಶ ಆಗಿ ಬಟರ್ಫ್ಲೈ ಆಗೋದೇ ನಮ್ಮ ಕಣ್ಮುಂದೆ ಮೆಟಫರ್ ಆಗಿ ಬರುತ್ತೆ. ಸೊ ರೂಪಾಂತರ ಟ್ರೈಲರ್ ನೋಡಿದಾಗ ತುಂಬಾ ಎಲಿಮೆಂಟ್ಸ್ ಇತ್ತು ಅದರಲ್ಲಿ, ತುಂಬಾ ಒಂಥರ ಹಿಡಿದು ಕೂಸುವಂತ ಸಾಕಷ್ಟು ವಿಷಯಗಳಿತ್ತು. ನೀವು ಟ್ರೈಲರ್ನ ಆಡಿಯನ್ಸ್ಗೆ ಬ್ರೇಕ್ ಡೌನ್ ಮಾಡೋದಾದ್ರೆ ಇಂತಿಂತ ಕಾರಣ, ಇಂತಿಂತ ವಿಷಯಗಳಿದೆ
ರೂಪಾಂತರ ನೀವು ಬಂದು ನೋಡ್ಬೇಕು ಅನ್ನೋದಾದ್ರೆ ಯಾವ ತರದ್ದು ಸರ್? ಐ ಥಿಂಕ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇಲ್ಲಿ ಬೇರೆ ಬೇರೆ ರೀತಿಯ ಭಿನ್ನ ಮನುಷ್ಯರಿದ್ದಾರೆ. ಈ ಸಿನಿಮಾ ಎಲ್ಲ ಮುಗಿಬೇಕಾದ್ರೆ ಎಲ್ಲಾ ಮನುಷ್ಯರು ಆಕ್ಚುಲಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ ತರನೇ ನಿಮ್ ತರನೇ ಅಂತ ಅನ್ಸೋಕ್ ಶುರು ಮಾಡುತ್ತೆ. ಅದು ಕಲೆಯ ದೊಡ್ಡ ಸಾಧ್ಯತೆ, ಕಲೆಗೆ ಮಾತ್ರ ಅದು ಸಾಧ್ಯ. ಹೌದು. ಈಗ ಆಲ್ಬರ್ಟ್ ಕೆಮು ಅವರ ಔಟ್ಸೈಡರ್ ಆಫ್ ದ ಸ್ಟ್ರೇಂಜರ್ ಅನ್ನುವಂತ ಪುಸ್ತಕದಲ್ಲಿ ಇರುವಂತ ಪಾತ್ರ, ಅವನು ಯಾವುದೇ ರೀತಿಯಲ್ಲಿ ಮನುಷ್ಯ ಸಮಾಜದಲ್ಲಿ ಬದುಕೋದಕ್ಕೆ ಯೋಗ್ಯ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಅದು ಓದಿ ಮುಗಿಸ್ಬೇಕಾದ್ರೆ ಅಯ್ಯೋ ದೇವ್ರೆ ನಾನು ಇವನ್ ತರ ಇಲ್ಲ, ಬಟ್ ಆದ್ರೆ ಈ ತರ ಇದ್ರೆ ಏನ್ ಮಾಡ್ಬೇಕು ಪಾಪ, ಅವ್ನು ನಿರಪರಾಧಿ ಅಂತ ತೋರ್ಸ್ಕೊಳಕ್ ಆಗದಿರುವಂತ ಪರಿಸ್ಥಿತಿಯಲ್ಲಿ ಇದ್ಬಿಟ್ಟಿದೆ. ನಾನು ನಿಮಗ್ ಗೊತ್ತು, ಅವನನ್ನ ಹತ್ತಿರದಿಂದ ನೋಡಿದಿರ, ಕರೆಕ್ಟ್ ನೀವು ಅವನ ತರ ಇಲ್ಲ, ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ನು ನಿಮ್ ತರಾನೆ. ಇದು ಆರ್ಟ್ ನ ಸಾಧ್ಯತೆ. ನಾವ್ ಯಾವತ್ತೂ ಕೈ ಹಿಡಿದು ಜೊತೆ ಕೂರ್ದವರು, ಟ್ರಾವೆಲ್ ಮಾಡದೇ ಇರೋರು, ಮಾತಾಡದೇ ಇರೋರನ್ನು ಕೂಡ ಹತ್ರ ಮಾಡಿಸಿ ನೆಕ್ಸ್ಟ್ ಟೈಮ್ ಅವ್ರನ್ನ ನೋಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ನಾವೆಲ್ಲರೂ ಮನುಷ್ಯರು ಅನ್ನೋದನ್ನ ನೆನಪು ಮಾಡುತ್ತೆ. ಆ ಒಂದು ಕಾರಣ, ಅದೊಂದು ದೊಡ್ಡ ಕಾರಣ ರೂಪಾಂತರ ನೋಡೋದಕ್ಕೆ. ಹಾಗಾಗಿ ಒಂದಾನೊಂದು ಕಾಲದಲ್ಲಿ ಏನಾಯ್ತು ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಓಕೆ, ಸಾಕಷ್ಟು ಡೀಟೇಲ್ಸ್ ನಾನು ಹೆಕ್ಕಕ್ ಹೋಗಲ್ಲ. ನೀವ್ ಯಾವಾಗ್ಲೇ ಹೇಳ್ದಾಗೆ ಹೊಸ ಮುಖಗಳನ್ನು ನಾವು ನೋಡಿದೀವಿ, ಅಂದ್ರೆ ಹಿಂದೆ ನೋಡಿದೀವಿ, ಬಟ್ ಸಿನಿಮಾಗೆ ಕೆಲವು ಹೊಸ ಮುಖಗಳು, ಲೇಖ ಅವರಾಗಿರ್ಬೋದು, ಅಂಜನಾ ಅವರಾಗಿರ್ಬೋದು, ಮತ್ತು ಉತ್ತರ ಕರ್ನಾಟಕದ ಸೋಮಣ್ಣ ಅಂತಿದ್ದಾರೆ, ಹೌದು, ಅವರು ತುಂಬಾ ಜನ, ಹನುಮಕ್ಕ ಅವರಿದ್ದಾರೆ. ಸೊ ಇವ್ರನ್ನೆಲ್ಲ ನೋಡಿದಾಗ ಎಷ್ಟು ಡಿಫ್ರೆಂಟ್ ಆಗಿದೆ ಇದು. ಒಬ್ಬೊಬ್ರದ್ದು ಒಂದೊಂದು ಪಾತ್ ತಗೊಳುತ್ತೆ, ಒಬ್ಬೊಬ್ರು ಒಂದೊಂಥರ ರೂಪಾಂತರಗೊಳ್ತಾರೇನೋ ಅಂತ ಅನ್ಸತ್ತೆ. ಬಟ್ ಕೊನೆಗೆ ಒಂದು ವಿಚಿತ್ರವಾದ ಒಂದು ದೃಶ್ಯ ಬರುತ್ತೆ. ಅದೇ ನೀವು ಹೇಳಿದ್ರು ಒಂದಾನೊಂದು ಕಾಲದಲ್ಲಿ ಅಂತ ಶುರುವಾದಾಗ, ಅದು ದ ಫ್ಲೇವರ್ ಆಫ್ ದ ಮೂವಿನೇ ಬೇರೆ ತರ ಇದೆ ಅಂತ ಅನ್ನಿಸ್ತು. ಆ ಸೀನ್ ಬಗ್ಗೆ ಮಾತಾಡ್ಬೋದು ಅನ್ನೋದಾದ್ರೆ ಮಾತಾಡೋಣ. ಏನಿಲ್ಲ ಅಂದ್ರೆ, ಒಂದು ವೇಳೆ ನಾವಿವತ್ತು ಬದುಕುವಂತ ರೀತಿಲಿ ನಾವೇನಾದ್ರೂ ದೊಡ್ಡ ಬದಲಾವಣೆಯನ್ನ ಅಥವಾ ರೂಪಾಂತರವನ್ನ ಪಡ್ಕೊಳ್ದಿದ್ರೆ ಸೊಸೈಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ತೋರ್ಸೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಅಥವಾ ಅಲ್ಲಿಗೆ ಹೋಗಿ ನಾವು ಅವತ್ತು ಸರಿಯಾಗಬೇಕಾದ್ರೂ ಕೂಡ ಒಂದ್ಸಲ ಹಿಂದೆ ನೋಡೋಣ ಅಂತ ಹೇಳುವಂಥದ್ದು, ಇದೆರಡರಲ್ಲಿ ಒಂದಾಗಿರ್ಬೋದು. ಓಕೆ, ಸೊ ಇದಕ್ಕೆ ನೀವು ಸ್ಕ್ರೀನ್ ಪ್ಲೇ ಮತ್ತು ಅಡಿಷನಲ್ ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್. ಇದರ ಚಿತ್ರದ ನಿರ್ದೇಶಕರು ಮಿಥಿಲೇಶ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಒಳ್ಳೆ ಮನುಷ್ಯ. ಅಂದ್ರೆ ಒಂದು, ಅವನು ಈ ಸಿನಿಮಾಗೆ ತುಂಬಾ ಟೈಮ್ ತಗೊಂಡಿದ್ದಾನೆ. ನೋಡಿ, ಒಂದು ಖುಷಿ ಆಗೋದೇನಂದ್ರೆ, ಅವನು ಈ ಇಂಟರ್ವ್ಯೂ ನೋಡಿಲ್ಲ ಅಂದ್ರೆ ಸಾಕು, ತುಂಬಾ ಹೊಗಳ್ಬಾರ್ದು ಅವನ್ನ. ಅವನು ಮದರ್ ಟಂಗ್ ಒಂದು ಮಲಯಾಳಂ, ಬಟ್ ಅವ್ನು ಬೆಂಗಳೂರಿಗೆ ಸ್ಟೂಡೆಂಟ್ ಆಗಿ ಬಂದಾಗ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದಾಗ ಯಾರೋ ಉತ್ತರ ಕರ್ನಾಟಕದ ಇಬ್ರು ಕಪಲ್ ನೋಡ್ತಾರೆ. ಕೇರಳದಲ್ಲಿ ಅದು ಸಾಮಾನ್ಯ ಅಲ್ಲ. ಕೇರಳದಲ್ಲಿ ಮೇಲಿಂದ ಕೆಳಗೆ ತನಕ ಎಲ್ಲದೂ ಕೂಡ ಹೆಚ್ಚು ಕಮ್ಮಿ ಒಂದೇ ತರ ಬಟ್ಟೆ ಹಾಕೋದು. ಇಲ್ಲಿ ಬೆಂಗಳೂರಿಗೂ ಉತ್ತರ ಕರ್ನಾಟಕಕ್ಕೂ ಎಷ್ಟು ದೊಡ್ಡ ಗ್ಯಾಪ್ ಇದೆ ಅಂತ ಹೇಳಿದ್ರೆ, ಅವ್ರನ್ನ ನೋಡಿದ ತಕ್ಷಣ ಅವನಿಗೆ ಅನ್ಸುತ್ತೆ ಇವ್ರು ಯಾರು, ಅಂಡ್ ಅಷ್ಟು ದೊಡ್ಡ ಸಿಟಿಲಿ ಅವ್ರು ಔಟ್ ಆಫ್ ಪ್ಲೇಸ್ ಕಾಣಿಸ್ತಾ ಇದಾರೆ. ಎಲ್ರಿಗೂ ಜಾಗ ಇದೆ, ಬಟ್ ಪಾಪ ಅವರಿಗೇನೋ ಹುಡುಕಾಟದಲ್ಲಿದ್ದಾರೆ. ಆ ಪಾತ್ರಗಳು ಅವ್ನೊಳಗೆ ಕೂತ್ಕೊಂಡ್ಬಿಡ್ತು. ಅಂಡ್ ಅವನೆಲ್ಲೋ ಒಂದು ಜಾಗ ಹೋದ, ಒಂದು ಮನೆ ತಗೊಂಡ ಬಾಡಿಗೆಗೆ, ಆ ಮನೆ ಓನರ್ ಪಾತ್ರ ನನ್ನ ತರದ ಪಾತ್ರ. ಸೊ ಆ ಪಾತ್ರ ಕೂತ್ಕೊಂಡ್ಬಿಡ್ತು. ಅಂಡ್ ಸುತ್ತ ನೋಡುವಂತ ಬೇರೆ ಬೇರೆ ಪಾತ್ರಗಳು, ಯಾವ್ದೋ ಪೊಲೀಸ್ ಸ್ಟೇಷನ್, ಯಾವ್ದೋ ರೋಡ್ ಮೇಲೆ ಸಿಲ್ಕ್ ಬೋರ್ಡ್ ಸಿಗ್ನಲ್ ನೋಡುವಂತಹ ಯಾರೋ ಒಬ್ಳು ಮಹಿಳೆ, ಇವರೆಲ್ಲರೂ ಕೂಡ ಪಾತ್ರಗಳಾಗಿ ಕೂತ್ಕೊಂಡಾಗ ಅವನಲ್ಲಿ ಬಂದಂತ ಜಡ್ಜ್ಮೆಂಟ್ ಇರ್ಬೋದು, ಅದೆಲ್ಲದನ್ನ ಕತೆ ಮಾಡುವಂತಹ ಸಂವೇದನೆ ಅವನಿಗಿದೆ. ಅದು ಯೋಚನೆ ಮಾಡಿ, ಅಂದ್ರೆ ಬೇಜಾರು ಆಗತ್ತೆ. ಉತ್ತರ ಕರ್ನಾಟಕದ ಇಬ್ರು ಕಪಲ್ ಕತೆ ಹೇಳೋದಕ್ಕೆ ಒಬ್ಬ ಕೇರಳದ ಕಣ್ಣು ಬೇಕು ಅನ್ನೋದು ನಮಗೆ ಬಹಳ ಬೇಜಾರು ತರುತ್ತದೆ. ಬಟ್ ಅದ್ರ ಖುಷಿನೂ ಆಗುತ್ತೆ, ಅಟ್ಲೀಸ್ಟ್ ಅದರಿಂದ ಆದ್ರೂ ಬಂತಲ್ಲ ಅನ್ನೋದು ಖುಷಿ ಕೊಡುತ್ತೆ. ಸೊ ಐ ಥಿಂಕ್ ಅದೆಲ್ಲದನ್ನ ಅವನು ಮನನ ಮಾಡಿಕೊಂಡು ಈ ಸಿನಿಮಾಗೆ ಇಷ್ಟು ಕಾಯುವಂತ ಪೇಷನ್ಸ್ ಅವನಲ್ಲಿ. ಈ ಸಿನಿಮಾಗೆ ತುಂಬಾ ಕಾಯ್ಬೇಕಾಯ್ತು. ಯಾಕಂದ್ರೆ ಅವ್ನು ಫಸ್ಟ್ ಬರ್ದಾದ್ಮೇಲೆ ಒಂದು ಡ್ರಾಫ್ಟ್, ಆಮೇಲೆ ನಾನು ಅದನ್ನ ಮತ್ತೆ ಬರೆಯೋದಕ್ಕೆ 1.5 ವರ್ಷ ಟೈಮ್ ಆದ್ಮೇಲೆ ಬರ್ದಿದ್ದು. ನಾನು ಅಲ್ಲಿ ತನಕ ನಾನು ಅದ್ರ ಮುಟ್ಟೂ ಇಲ್ಲ, ನಾನು ಬೇರೆ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದೆ. ನಾನು ಅಲ್ಲಿ ತನಕನೂ ಕಾಯ್ತಾ ಇದ್ದ. ಅದಾದ್ಮೇಲೆ ಅದನ್ನ ಬರೆದಾದ್ಮೇಲೆ ಇನ್ನೊಂದು ಲೆವೆಲ್ಗೆ ಹೋಯ್ತು. ಆಮೇಲೆ ಆಡಿಷನ್ಗೆ 1 ವರ್ಷ ತಗೊಂಡಿದ್ದಾರೆ. ಯಾಕಂದ್ರೆ ಆ ರೈತ ಮತ್ತೆ ಅವನ ಹೆಂಡತಿ ಅದೇ ರೀತಿ ಇರಬೇಕು. ಅವರಿಗೆ ರಿಹರ್ಸಲ್ಗಳು, ಬೇರೆ ಬೇರೆ ಆಕ್ಟರ್ಗಳನ್ನೆಲ್ಲ ಹೇಳ್ತಾರಲ್ಲ, ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಲ್ಲ. ಇವರೆಲ್ಲ ಎಲ್ಲಿಂದ ಸೆಲೆಕ್ಟ್ ಆಗಿದ್ದು? ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿದ್ದು. ಅದೆಲ್ಲ ಮಾಡಿ ಆಮೇಲೆ ಈ ಸಿನಿಮಾಗೆ ಇಳಿಬೇಕಾದ್ರೆ ಅದೇ ಒಂದು ದೊಡ್ಡ ಪ್ರಾಸೆಸ್. ಆ ತಾಳ್ಮೆ ಅವನಿಗಿದೆ. ಅಂಡ್ ತುಂಬಾ, ನಾನು ನನ್ನ ಲೈಫಲ್ಲಿ ನೋಡಿರುವಂತ ಬಹಳ ಒಳ್ಳೆ ಬರಹಗಾರ ಮಿಥಿಲೇಶ್. ಅಂಡ್ ಅವನನ್ನ ಹೇಗಾದ್ರೂ ಮಾಡಿ ಇಲ್ಲೇ ಉಳಿಸ್ಕೊಳ್ಳುವಂತ ಪ್ರಯತ್ನ ನಮ್ದಿದ್ದೇ ಇರುತ್ತೆ. ಸೊ ಅಂಡ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಅವನಿಂದ ಬರಬಹುದು ಅನ್ನುವಂತ ನಂಬಿಕೆ ನಂದು.
ಓಕೆ, ಎಲ್ಲಾರ್ಗೂ ಒಂದಷ್ಟು ಫೇವ್ರೆಟ್ ಸಿನಿಮಾಗಳಿರುತ್ತೆ. ನನಗೆ ಈ ಸಿನಿಮಾದ ಓಪನಿಂಗ್ ತುಂಬಾ ಇಷ್ಟ ಆಯ್ತಪ್ಪ, ಇದ್ರದ್ದು ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತಪ್ಪ, ಇದ್ರದ್ದು ಇಂಟರ್ವಲ್ ಬ್ಲಾಕ್ ಇಷ್ಟ ಆಯ್ತಪ್ಪ ಅಂತ. ಆ ಥರ ಯಾವುದಾದ್ರೂ ಒಂದಷ್ಟು ಸಿನಿಮಾಗಳು ನಿಮ್ಮ ತಲೆಯಲ್ಲಿ ಉಳಿದು ಇದ್ರದ್ದು ಇಂಟರ್ವಲ್ ಸಖತ್ತಾಗಿತ್ತು ಅಂತ ಅನ್ಸೋದಾದ್ರೆ, ಆ ಓಪನಿಂಗು, ಇಂಟರ್ವಲ್ಲು, ಕ್ಲೈಮ್ಯಾಕ್ಸು ಯಾವ್ದಾದ್ರು ನಿಮಗೆ ತಕ್ಷಣಕ್ಕೆ ಯಾವ್ದಾದ್ರು ಸರ್, ಯಾವ ಭಾಷೆ? ಓಪನಿಂಗ್ ಬಹಳ ಇಷ್ಟ. ಓಕೆ, ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಯಾವತ್ತು ಸ್ಕ್ರಿಪ್ಟ್ ರೈಟಿಂಗ್ ಹೇಳ್ಬೇಕಾದ್ರೆ, ಕಮರ್ಷಿಯಲ್ ಸಿನಿಮಾ ಬರೀಬೇಕಾದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಿಂಪಲ್ ಕ್ವಶನ್ ಕೇಳ್ತೇನೆ. ಕ್ವಶನ್ ಏನು, ಒಬ್ಬ ಏರೋಪ್ಲೇನ್ ಅಲ್ಲಿ ಇರ್ತಾನೆ, ಏರೋಪ್ಲೇನ್ ಇನ್ನೇನು ಹಾರಬೇಕು, ಅಷ್ಟೊತ್ತಿಗೆ ಒಂದು ಫೋನ್ ಬರುತ್ತೆ, ಫೋನ್ ರಿಸೀವ್ ಮಾಡ್ತಾನೆ. ಅದು ಒಂದು ವೇಳೆ ಏರೋಪ್ಲೇನ್ ಹಾರೋದಕ್ಕಿಂತ ಮುಂಚೆ ಫೋನ್ ಬಂದಿದ್ರೆ ಏನು ಇಂಪಾರ್ಟೆನ್ಸ್ ಇರ್ತಾ ಇರಲಿಲ್ಲ. ಕರೆಕ್ಟ್. ಸೊ ಫೋನ್ ಬರೋ ಮುಂಚೆ ಅವನಿಗೆ ಏನೋ ಒಂದು ದೊಡ್ಡ ವಿಷಯ ಆಗಿದೆ ಅಂತ ಗೊತ್ತಾಗುತ್ತೆ, ಆಗ ಅವನು ಆಕ್ಟ್ ಮಾಡಿ ಹೊರಗೆ ಬರ್ತಾನೆ. ಈಗ ಇದನ್ನೇ ಅವನು ಬಸ್ಸಲ್ಲಿ ಹಾಕಿ ಈ ಸೀನ್ ಪವರೇ ಹೋಯ್ತು, ಟ್ರೈನಲ್ಲಿ ಹಾಕಿ ಪವರೇ ಹೋಯ್ತು. ಓನ್ಲಿ ಅಂತ ದೊಡ್ಡ ಸೆಟಪ್ ಅಲ್ಲಿ ಮಾಡಿ ಅವನಿಗೆ ಬೇರೆ ಆಪ್ಷನ್ ಇಲ್ಲ ಅನ್ಬೇಕಾದ್ರೆ ನಿಲ್ಸಿ ಅವನ ಅಷ್ಟು ಆಕ್ಟ್ ಮಾಡಿ ಹೊರಗೆ ಬರ್ತಾ ಇದ್ದಾನೆ ಅನ್ಬೇಕಾದ್ರೆ ನಿಮ್ಗೆ ಕ್ಯೂರಿಯಾಸಿಟಿ ಬರುತ್ತೆ, ಮುಂದೇನಿದೆ ಅನ್ನೋದು ಕ್ಯೂರಿಯಾಸಿಟಿ ಬರುತ್ತೆ. ಅದರ ಓಪನಿಂಗ್ ನೋಡ್ಬೇಕಾದ್ರೆ ನಂಗೆ ದೊಡ್ಡ ಇದ್ರ ತರ ಆಗಿತ್ತು. ಅಂಡ್ ನಮ್ಮ ಶಾಶಾಂಕ್ ರಿಡೆಂಪ್ಷನ್ ಓಪನಿಂಗ್ ಸೀನು, ಅದರಲ್ಲಿ ಮಾತಾಡ್ತಾ ಸೋಬೇಟ್ ಅದು ಡಂಕ್ ಅಂತ ಹೊಡೆದಾಗ ಆಕ್ಚುಲಿ ನಮಗೆ ಎಲ್ಲ ಕಡೆ ಜರ್ಕ್ ತಗೊಳುತ್ತೆ. ಅಂಡ್ ಅವ್ನ್ ಬಾಟಲ್ ಇಟ್ಕೊಂಡು ಕೂತ್ಕೊಂಡಿರ್ತಾನೆ, ಓಪನ್ ಆಗುತ್ತೆ, ಒಂದು ಒಳ್ಳೆ ಮ್ಯೂಸಿಕ್ ಬರ್ತಾ ಇದೆ, ಹಿಂದ್ಗಡೆ ಅವ್ರು ಮಾತಾಡ್ತಾ ಇದಾರೆ. ಅಂಡ್ ಅದರಲ್ಲೂ ಆ ಒಂದು ಇದಿದೆ, ನಿಮ್ಮನ್ನ ಜಡ್ಜ್ ಮಾಡಿಸ್ತಾರೆ, ನೀವು ಜಡ್ಜ್ ಮಾಡ್ತೀರಾ, ಅವ್ನು ಕೊಲೆ ಮಾಡಿರ್ಬೋದು, ಅವ್ನು ಕೆಟ್ಟೋಗಿರ್ಬೋದು ಅಂತ ಜಡ್ಜ್ ಮಾಡ್ತೀರಾ. ಯಾಕಂದ್ರೆ ಅವ್ರು ಹೇಳಿದ್ದೆಲ್ಲ ಅವ್ನು ಮಾಡ್ತಾ ಇರ್ತಾನೆ, ಅವ್ನು ಹೇಳೋವಂಥ ರೀಸನ್ಗಳು ಆಕ್ಚುಲಿ ಕನ್ವಿನ್ಸಿಂಗ್ ಆಗಿರೋದು, ಗನ್ ಎಲ್ಲೋ ಎಸ್ತೆ ಅಂತ. ಇಟ್ಸ್ ಅ ಬ್ಯೂಟಿಫುಲ್ ಓಪನಿಂಗ್. ಅಂಡ್ ಸೈಲೆನ್ಸ್ ಆಫ್ ದ ಲ್ಯಾಂಬ್ಸ್ ಅಲ್ಲಿ ಹ್ಯಾನಿಬಲ್ ಲೆಕ್ಟರ್ ಅವರ ಇಂಟ್ರಡಕ್ಷನ್ ಏನೂ ಇಲ್ಲ, ಜಸ್ಟ್ ಕ್ಯಾಮರಾ ಬರುತ್ತೆ, ಹಿಂಗ್ ನಿಂತ್ಕೊಂಡು ನೋಡ್ತಾ ಇರ್ತಾರೆ. It's not piercing actually. The thing is, the character is so well built, the actor knows I don't need to do anything. So ಅವನು ಹಿಂಗ್ ಸ್ಟೇರ್ ಮಾಡ್ತಾ ಇದ್ರೆ ಅದು ಪವರ್ ಹೋಗ್ತಾ ಇತ್ತು. It's just very cold. And ಅದು ತುಂಬಾ ಇದೆ. ಅಂಡ್ ರೇಜಿಂಗ್ ಬುಲ್ ಅಲ್ಲಿ ಅವನ ಗರ್ಲ್ ಫ್ರೆಂಡ್ ಮನೆ ಕರ್ಕೊಂಡ್ ಬರ್ತಾನೆ. ಅಲ್ಲಿ ಒಂದು ಗೂಡು ತೋರಿಸ್ತಾನೆ, ಗೂಡು ತೋರಿಸಿರ್ತಾನೆ. ಇದ್ರಲ್ಲಿ ಒಂದು ಪಕ್ಷಿ ಇದೆ, ಅಲ್ಲ ಪಕ್ಷಿ ಇತ್ತು, ಈಗಿಲ್ಲ ಸತ್ತೋಗಿದೆ ಅಂತ ಹೇಳ್ತಾನೆ. ಆ ಮೊಮೆಂಟಿಗೆ ಅವ್ರು ಮಾಡೋ ಪರ್ಫಾರ್ಮೆನ್ಸ್, ಇಟ್ಸ್ ಅ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಆಮೇಲೆ ಕನ್ನಡದ ಬಗ್ಗೆ ಮಾತಾಡೋಣ ಈಗ. ಸೊ ಕನ್ನಡದಲ್ಲಿ ಸಿನಿಮಾ ಓಪನಿಂಗು, ಅಂಡ್ ಸಿನಿಮಾ ಅಲ್ಲಿ ಇಟ್ ಮೈಟ್ ಆಕ್ಚುಲಿ ಲುಕ್ ಲೈಕ್ ರಿಗ್ರೆಸಿವ್. ಇಟ್ ಈಸ್ ರಿಗ್ರೆಸಿವ್ ಅದರ ಲ್ಯಾಂಗ್ವೇಜ್ ಅಲ್ಲ, ಬಟ್ ಸ್ಟಿಲ್ ಜಡ್ಜ್ ಮೀ. ಬಟ್ ಆ ಹ್ಯಾಟ್ ಹಾಕೊಳ್ಳೋ ಅಂತ ಸೀಕ್ವೆನ್ಸ್, ಹಿಂಗ್ ಹೊಡೆದು ತಲೆ ಮೇಲೆ ಹಾಕೊಂಡು ಹಿಂಗ್ ಬ್ಲರ್ ಆಗಿ ಮೂರ್ತಾನೆ ಕಾಣಿಸ್ತಾರೆ. ವಾಟ್ ಅ ಬ್ಯೂಟಿಫುಲ್ ಸೀನ್. ಆಮೇಲೆ ಇನ್ನೂ ಹೇಳ್ಬೇಕಾ? ಯೋಚನೆ ಮಾಡಿದ್ದೀನಿ, ಸಾಕಲ್ವಾ? ದೀಸ್ ಆರ್ ಆಲ್. ಅಂಡ್ ಉಪೇಂದ್ರ, ಇದನ್ನ ಹೇಳ್ಬಿಡ್ತೀನಿ, ಉಪೇಂದ್ರದಲ್ಲಿ ಹೆಂಗಿರ್ತಾರೆ, ಎದೆ ಮೇಲೆ ಅವ್ರ ಮುಖಾನೇ ಬಂದ್ ಬೀಳುತ್ತೆ ಟಡಕ್ ಅಂತ, ಆಗ ಅವ್ರು ಬರ್ತಾರೆ. ಉಪೇಂದ್ರ ಫ್ಯಾನ್ ನಾನು. ಫ್ಯಾಂಟಾಸ್ಟಿಕ್. ಓಕೆ, ಅದು ಕೊನೆಯದಾಗಿ ಏನ್ ಚಾಟ್ ಜಿಪಿಟಿ ಅಂತಲ್ಲ, ಚಾಟ್ ಜಿಪಿಟಿದು ಒಂದು ಚೆನ್ನಾಗಿ ಸಕ್ಕತ್ತಾಗಿದೆ ಸರ್, ಅದು ನಾನು ಓದಿ ಹೇಳ್ತೀನಿ. ಓಕೆ, ಸೊ ನಾವು ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ಥರ ಚಾಟ್ ಜಿಪಿಟಿಗೆ ಕೇಳಿದ್ವಿ, ವಾಟ್ ಡು ಯು ಥಿಂಕ್ ಅಬೌಟ್ ರೂಪಾಂತರ ಕನ್ನಡ ಮೂವಿ ಟ್ರೈಲರ್ ಅಂತ. ಅದಕ್ಕೆ ಅದ್ರ ಉತ್ತರ ಕೊಟ್ಟಿದ್ದು, ಐ ಆಮ್ ಕರೆಂಟ್ಲಿ ಅನೇಬಲ್ ಟು ಆಕ್ಸೆಸ್ ಸ್ಪೆಸಿಫಿಕ್ ರಿವ್ಯೂಸ್ ಆಫ್ ರೂಪಾಂತರ ಟ್ರೈಲರ್ ಡ್ಯೂ ಟು ರಿಸ್ಟ್ರಿಕ್ಷನ್ಸ್ ಆನ್ ದ ವೆಬ್ಸೈಟ್ಸ್ ಐ ಅಟೆಂಪ್ಟೆಡ್ ಟು ರಿಟ್ರೀವ್ ಇನ್ಫಾರ್ಮೇಷನ್ ಫ್ರಮ್. However, I can provide a general analysis based on typical elements found in trailers for movies directed by Rajvi Shetty. So, general analysis ಏನು ಕೊಟ್ಟಿದೆ ನಿಮ್ಮ ಚಿತ್ರಗಳ ಬಗ್ಗೆ ಅಂತ. Expect visually rich and culturally rooted settings. Okay. Rajvi Shetty's trailers often highlight the beauty of local landscapes and everyday life, creating a strong sense of place. Character focus. Trailers for Shetty's films usually introduce well-developed characters with relatable,
often humorous struggles. Look for a mix of quirky and endearing traits in the protagonists, reflecting Shetty's nuanced approach to character development ಅಂತ. ಸೊ ಈಗ ChatGPTಗೆ ಇದನ್ನ ಕೊಟ್ಟಾಗ ಇದನ್ನ ನಾವು 2 ರೀತಿ ಅನಲೈಸ್ ಮಾಡ್ಬೋದು. ಒಂದು ಸ್ಕಾರ್ಸೆಸಿನೋ ಅಥವಾ ಟೆರಂಟಿನೋ ಅಥವಾ ಇನ್ಯಾರೋ ಒಬ್ಬ ಡೈರೆಕ್ಟರ್ದು ಟ್ರೇಟ್ಸ್, ಇದು ಲ್ಯಾಂಡ್ ಮಾರ್ಕ್, ಈ ತರ ಒಂದು ಸಿನಿಮಾ ಹೀಗೆ ಮಾಡ್ತಾನೆ ಅಂತ, ಅಥವಾ ನಮ್ಮ ಸಿನಿಮಾ ಇಷ್ಟರಲ್ಲೇ ಡಿಫೈನ್ ಮಾಡಕ್ ಸಾಧ್ಯನಾ ಅಂತಾನು ನಾವು ಯೋಚನೆ ಮಾಡಬಹುದು. ಇದನ್ನ ನಾನು ಹಿಂಗೆ ನಿಮ್ಗೆ ಹೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು ಸರ್? ಏನೇ ಎಂತ ಗ್ರೇಟ್ ಆದ್ರೂ ಕೂಡ ನಿಮ್ಮನ್ನ ಪದಗಳಲ್ಲಿ ವರ್ಣಿಸೋಕ್ ಸಾಧ್ಯ? ಅವನು ಅಂದ್ರೆ ಹೆಂಗ್ ಗೊತ್ತಾ, ನಮ್ಮ ನೆನ್ನೆ ಮಾತಾಡ್ತಾ ಇದ್ದೆ, ಅವ ಆಕ್ಚುಲಿ ಅಂಜಾನ್ ಇದ್ದ. ಈಗ ನನ್ನ ಬಗ್ಗೆ ಕೇಳಿ, ನನ್ನ ರಿಸ್ಟ್ರಿಕ್ಷನ್ ಏನು, ನಾನು ಯಾವ ತರ ಸಿನಿಮಾ ಮಾಡ್ಬೋದು ಅದು ಇದು ಅಂತ ನನಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಯಾರೋ ಒಬ್ಬ ಬೇರೆ ಅವನಿಗೆ ಅದೆಲ್ಲ ಆಗಲ್ಲ ಮೇಡಮ್, ಅವನಿಗೆ ಅದ ಆಗಲ್ಲ, ಅವನು ಈ ತರ ಮಾಡ್ಕೊಂಡ್ರೆ ಆರಾಮ್, ಅವನಿಗೆ ಸುಮ್ಮನೆ ಅವನು ಏನೇನೋ ಮಾಡ್ಕೊಂಡು ಹಾಳು ಮಾಡ್ಕೋತಾನೆ ಅಂತ ಹೇಳಿ ನಾವು ಇಷ್ಟು ಈಸಿಯಾಗಿ ಹೇಳ್ಬಿಡ್ತೀವಿ. ಹೆಚ್ಚಿನ ಸಲ ಅದು ಸರಿನೂ ಇರುತ್ತೆ. ನಾನು ಹೇಳಿದೆ, ಅಂದ್ರೆ ದೂರದಲ್ಲಿ ಯಾರೋ ನನ್ನ ಬಗ್ಗೆ ಈ ತರ ಮಾತಾಡ್ತಾ ಇರ್ತಾರೆ, ನನಗೆ ಕೇಳಬೇಕು ಅದನ್ನ ಅಂತ. ಯಾಕಂದ್ರೆ ನಮಗ್ ಗೊತ್ತಾಗಲ್ಲ, ನಾವು ನಮ್ಮನ್ನು ತುಂಬಾ ಸೀರಿಯಸ್ ಅಥವಾ ತುಂಬಾ ದೊಡ್ಡವರು ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಅಷ್ಟೇ ಏನ್ ಹೇಳ್ತಾರೆ ಅಷ್ಟೇ, ಆಕ್ಚುಲಿ ಅದು ಸತ್ಯ ಕೂಡ. ಅವನೇನೋ ಸ್ವಾತಿ ಮುತ್ತಿನ ಮಳೆ ಮಾಡ್ತಾನೆ, ಮನುಷ್ಯರು ನೋಡಲ್ಲ, ಏನಿಲ್ಲ, ಸುಮ್ನೆ ಆಡೋದು. That might be true. There's no problem with that. ನಾನು ಚೇಂಜ್ ಆಗ್ಬೇಕು ಅಂತಲ್ಲ, but it is. But you should be aware of it ಅಂತ. ಅಂದ್ರೆ ಅವೇರ್ ಅಂದ್ರೆ ನಾವು ಕೇಳಿಸ್ಕೊಂಡಿಲ್ಲ ಅಲ್ಲ, ಹಂಗಲ್ಲ. ಅದು ಸತ್ಯ ಆದ್ರೆ ನೋವೇನಿದೆ ಅದ್ರಲ್ಲಿ? ಏನ್ ತಪ್ಪೇನಿಲ್ಲಲ್ಲ. ಪಾಪ ಅವನಿಗೆ ಏನ್ ಅನ್ಸುತ್ತೆ, ಅವ್ನ ಸತ್ಯನ ಅವ್ನು ಹೇಳ್ತಾ ಇದ್ರೆ. ಅದೇ ರೀತಿ ಪದಗಳಲ್ಲಿ ವರ್ಣಿಸ್ಬೋದು ಯಾವ್ದನ್ನು ಕೂಡ. ರಾಜ್ ಬಿ ಶೆಟ್ಟಿ ನಾನು ಅಂದ್ರೆ ಬ್ರಹ್ಮಾಂಡದಲ್ಲಿ ಇಲ್ಲದೆ ಇರುವಂತ ನಾನು ಎಂತ ಗ್ರೇಟೆಸ್ಟ್ ಅಂತ ಅನ್ಕೊಂಡ್ರು ಕೂಡ, of course I have a rhythm, I have a pattern, I have everything which can be explained. That is what makes you Raj B. Shetty. Yeah, that's all. That's very simple. So ನಾನು ಕೇಳಬೇಕಾದ್ರೆ ಪರವಾಗಿಲ್ಲ, ಇದೆಲ್ಲ ಇಷ್ಟು ಚೆನ್ನಾಗಿ ನೋಡಿದ್ಯಾ, ಇದು ಸ್ವಲ್ಪ ಜಾಸ್ತಿ ಹೋಗ್ಲಿದೆಯಲ್ಲ ಅಂತ ನಾನು ಅಷ್ಟೇ ಬಿಟ್ರೆ ಇನ್ನೂ ಏನ್ ಬೈದ್ ಮಾಡ ಅಂತ. ಕರೆಕ್ಟ್. ಸೊ ಅದು ನಿಮ್ಮ ಟ್ರೇಡ್ ಮಾರ್ಕ್? ಮೇಬಿ, ಐ ಡೋಂಟ್ ನೋ. ಅಂದ್ರೆ ಟ್ರೇಡ್ ಮಾರ್ಕ್ ಅಂತ ನೀವು ಲಾಸ್ಟ್ ನಾನು ಸಿನಿಮಾ ಮುಗಿಸಿ ನಾನು ಎಲ್ಲ ಬಿಟ್ಟು ಹೋಗ್ತೀನಿ ಅಂದಲ್ವಾ, ಹಾಗೇನಾದ್ರು ಬಂದ್ ಕೇಳಿದ್ರೆ ನಾ ಹೇಳ್ಬೋದು, ಇರ್ಬೋದು ಮೇಡಮ್, ನಾ ಇಷ್ಟೆಲ್ಲ ಮಾಡಾಗಿದೆ. ಈಗ ಕೇಳಿದ್ರೆ ನಾನು ಮಾಡಿರೋದು 3 ಮತ್ತು 1 ಸಿನಿಮಾ, ಏನ್ ಟ್ರೇಡ್ ಮಾರ್ಕ್ ಅದ್ರಲ್ಲೆಲ್ಲ. ಓಕೆ. ಸೊ ನಿಮ್ಮ ಮುಂಬರುವ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ವೆಬ್ ಸೀರೀಸ್ ಬೈತಿದ್ದೀನಿ ಅಂತ ಹೇಳಿದ್ರಿ, ಮತ್ತೆ ಏಕಂ ಕೂಡ ರಿಲೀಸ್ ಆಗಿದೆ. ಸೊ ಯಾವ್ದಾವ್ದು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ ಸರ್? ಈಗ 45 ಮಾಡ್ತಾ ಇದ್ದೀನಿ. ಅದೊಂದು ಕ್ಲೈಮ್ಯಾಕ್ಸ್ ನ ಕೆಲವು ಪೋರ್ಷನ್ಗಳು ಬಾಕಿ ಇದೆ. ಅದ್ರ ಜೊತೆಗೆ ಒಬ್ಬ ಕನ್ನಡದ ಒಳ್ಳೆಯ ಭರವಸೆಯ ನಿರ್ದೇಶಕನ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನಾನು ಲೀಡ್ ಅಲ್ಲ, ಬಟ್ ತುಂಬಾ ಇಂಪಾರ್ಟೆಂಟ್ ರೋಲ್, ನಾನು ಬಹಳ ಇಷ್ಟಪಡುವಂತ ರೋಲು. ಅದು ಅವ್ರು ಅನೌನ್ಸ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಂಗೂ ಮಾಡಕ್ಕಾಗಲ್ಲ. ಆಗಸ್ಟ್ 15 ನಂತರ ಇನ್ನೊಂದು ಒಳ್ಳೆ ಪ್ರಾಜೆಕ್ಟ್ ಇದೆ. ಅದರಲ್ಲಿ ನಾನು ನಟನಾಗಿ, ಅಂದ್ರೆ ನಾಯಕ ನಟನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಕೂಡ ನಾನು ಇಲ್ಲಿರೋ ತನಕ ಕೇಳಿರೋದ್ರಲ್ಲಿ ಒಂದು ಒಳ್ಳೆ ಕಮರ್ಷಿಯಲಿ ವಾಯಬಲ್ ಸ್ಕ್ರಿಪ್ಟ್, ತುಂಬಾ ಚೆನ್ನಾಗಿದೆ. ಅದು ಕೂಡ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಸೊ ಈ 3 ಪ್ರಾಜೆಕ್ಟ್ ಗಳನ್ನ ಕನ್ನಡದಲ್ಲಿ ಈಗ ಸದ್ಯಕ್ಕೆ ಮಾಡ್ತಾ ಇದ್ದೀನಿ. ಮಲಯಾಳಮಲ್ಲಿ ಕೊಂಡಲ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಆಂಥನಿ ಪೆಪ್ಪೆ ಆಕ್ಟರ್ ಅದರಲ್ಲಿ. ಸೊ ಗೆಸ್ಟ್ ರೋಲ್ ಅಲ್ಲಿ ನಾನಿದ್ದೀನಿ. ಅದ್ರ ಜೊತೆಗೆ ರುದಿರಂ ಅನ್ನುವಂತ ಸಿನಿಮಾ ಮಲಯಾಳಮಲ್ಲಿ ಕಂಪ್ಲೀಟ್ ಆಗಿದೆ. ಅದೊಂದು 2-3 ತಿಂಗಳು ರಿಲೀಸ್ ಆಗ್ಬೋದು. ಸದ್ಯಕ್ಕೆ ಇಷ್ಟು ಕೆಲಸ. ಸೊ ವೆಬ್ ಸೀರೀಸ್ ಕನ್ನಡದಲ್ಲೇ ಬರ್ತಾ ಇದೆ ಸರ್? ಅದರಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಮೇಜರ್ ಲ್ಯಾಂಗ್ವೇಜ್ಗಳು ಅದರಲ್ಲಿ ಇರುತ್ತೆ. ಸೊ ಕೆಲವು ಮುಖ್ಯ ಪಾತ್ರಗಳು ಕನ್ನಡದಲ್ಲೇ ಮಾತಾಡುತ್ತೆ. ಜೊತೆಗೆ ನಮ್ಮ ತಂಡದಲ್ಲಿ ಒಂದು ಮೊಟ್ಟೆಯ ಕಥೆಯ ನಂತರ ಇನ್ನೊಂದು ಕಾಮಿಡಿ ಮಾಡ್ತಾ ಇದೀವಿ. ಅಂಡ್ ನನ್ನ ಫ್ರೆಂಡ್ ಒಬ್ಬ ಒಳ್ಳೆಯ ನಿರ್ದೇಶಕ, ಒಳ್ಳೆಯ ರೈಟರ್, ಅಂದ್ರೆ ಹೊಸಬರಿಗೆ ಯಾರಿಗೂ ಚಾನ್ಸ್ ಕೊಡಲ್ಲ ಅಂತ ಹೇಳಿದ್ರೆ ಮಿಥಿಲೇಶ್ ಹೊಸಬ, ಈ ನಿರ್ದೇಶಕನು ಹೊಸಬ. ಅಂಡ್ ಆ ಕಾಮಿಡಿಯನ್ನ ಬರಿತಾ ಇದ್ದಾರೆ. ಅದರ ಎಕ್ಸಿಕ್ಯೂಷನ್ ಕೂಡ ನಾವು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದೀವಿ. ಅಂಡ್ ಆದಷ್ಟು ಒಳ್ಳೆ ಸಿನಿಮಾ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಆಡಿಷನ್ 1 ರೌಂಡ್ ಆಯ್ತು. ಈಗ ಶಾರ್ಟ್ ಲಿಸ್ಟ್ ಮಾಡಿ ಅವ್ರ ಆಕ್ಟರ್ಗಳನ್ನೆಲ್ಲ ಕರ್ಕೊಂಡು ರಿಹರ್ಸಲ್ ಮಾಡಬೇಕು. ಆಲ್ಮೋಸ್ಟ್ ಸೆಪ್ಟೆಂಬರ್ ಆಚೆ ಶೂಟಿಂಗ್ ಹೋಗ್ಬೋದು. ಓಕೆ. ಸೊ ಲೈಟರ್ ಬುದ್ಧ ಇಂದ ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಟ್ರೈ ಮಾಡ್ತೀವಿ. ನಮ್ಮತ್ರ ಅಷ್ಟು ದುಡ್ಡಿಲ್ಲ, ಬಟ್ ಟ್ರೈ ಒಳ್ಳೆ ಚಿತ್ರಗಳನ್ನ, ಒಳ್ಳೆ ವೆಬ್ ಸೀರೀಸ್ ನ ನಾವು ನಿರೀಕ್ಷೆ ಮಾಡ್ತೀವಿ. ಸೊ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರೂಪಾಂತರ ಇದೇ ಜುಲೈ 26ಕ್ಕೆ ಬಿಡುಗಡೆ ಆಗ್ತಾ ಇದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ನೀವೇನಾದ್ರೂ ಹೇಳ್ಬೇಕು ಅನ್ನೋದಾದ್ರೆ? ಅಂದ್ರೆ ನಾನು ಆಗ್ಲೇ ಈಗ ಸಾಕಷ್ಟು ಹೇಳಿದ್ದೇನೆ ರೂಪಾಂತರ, ಬಟ್ ತುಂಬಾ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇದು ಸಿನಿಮಾ ಹುಚ್ಚರ ಒಂದು ಆನೆಸ್ಟ್ ಎಫರ್ಟ್. ಇದಕ್ಕಿಂತ ಆನೆಸ್ಟ್ ಸಿನಿಮಾದಲ್ಲಿ ನಮ್ಗೆ ಇರೋದಕ್ಕೆ ಬಹಳ ಕಷ್ಟದ ಕೆಲಸ. ಮಾರುಕಟ್ಟೆ, ಹೀರೋಗೆ ಇಷ್ಟು ಸ್ಪೇಸ್ ಇರಬೇಕು, ಹೀರೋಯಿನ್ ಇರಲೇಬೇಕು, ಡ್ಯಾನ್ಸ್ ಬೇಕು, ಇದೆಲ್ಲವನ್ನ ಬಿಟ್ಟು ಒಂದು ಕತೆ ಹೇಳಬೇಕು ಅಂತ ಹೇಳಿದಂಥ ಸಿನಿಮಾ. ಯಾರೆಲ್ಲ ಸೀರಿಯಸ್ ಸಿನಿಮಾಗಳನ್ನ ಇಷ್ಟಪಡ್ತೀರಾ, ನಿಮ್ಗೆ ಖಂಡಿತ ಈ ಸಿನಿಮಾ ತಾಕತ್ತೆ, ನಾಟುತ್ತೆ ಅನ್ನುವಂಥ ನಂಬಿಕೆ ನಂದು. ದಯವಿಟ್ಟು ಥಿಯೇಟ್ರಲ್ಲಿ ನಮ್ಗೊಂದು ಅವಕಾಶ ಕೊಡಿ. 26ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.